ನಿಮ್ಮ ಥಾಟ್ಸ್ ಏನು, ಹೌ ಇಸ್ ಇಂಡಿಯಾ ಆಸ್ ಅ ಮಾರ್ಕೆಟ್ ಎವಾಲ್ವಿಂಗ್ ಇನ್ ದ ನೆಕ್ಸ್ಟ್ 5 years ಇನ್ ದ ಕಾರ್ ಇಂಡಸ್ಟ್ರಿ ಸರ್? ಜಸ್ಟ್ ಟು ಬಿಗಿನ್, ಇವಾಗ ಏನಾಗುತ್ತೆ, ವೆನ್ ವಿ ಸ್ಟಾರ್ಟೆಡ್ 98ಅಲ್ಲಿ ವೆನ್ ಹುಂಡೈ ಕೇಮ್ ಇನ್ ಟು ಇಂಡಿಯಾ, ಓನ್ಲಿ ಮಾರುತಿ ವಾಸ್ ವೆಲ್ ನೋನ್ ಬ್ರ್ಯಾಂಡ್. ಅಲ್ಲಿ ವಾಟ್ ಹುಂಡೈ ಡಿಡ್, ದೇ ಕೇಮ್ ವಿತ್ ದಿ ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ಹುಂಡೈ ವಾಸ್ ದಿ ಫಸ್ಟ್ ಟು ಇಂಟ್ರೊಡ್ಯೂಸ್ ದಿ ಬೇಸಿಕ್ ನೀಡ್ಸ್ ಲೈಕ್ AC, ಪವರ್ ಸ್ಟೇರಿಂಗ್ ಸ್ಟ್ಯಾಂಡರ್ಡಾಗಿ ತಂದರು. ಸ್ಯಾಂಟ್ರೋ ಅಂತ ಲಾಂಚ್ ಮಾಡಿದಾಗ ಇದನ್ನು ಯಾರು ತೊಗೊತಾರೆ ಅಂತ ಹೇಳೋರು. ಬಟ್ ದಟ್ ವೆಂಟ್ ಆನ್ ಟು ಬಿಕಮ್ ದಿ ಮೋಸ್ಟ್ ಸಕ್ಸಸ್ಫುಲ್ ಕಾರ್ ಇನ್ ದಿ ಎಂಟೈರ್ ಕಂಟ್ರಿ. ಟೈಪ್ ಆಫ್ ಕಾರ್ ಅಂತ ಬಂದಾಗ ವಾಟ್ ಇಸ್ ಗೋನ್ ಟ್ರೆಂಡ್? ಸೆಡನ್ಸ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಎವ್ರಿಬಡಿ ಈಸ್ ಅಡಾಪ್ಟಿಂಗ್ ಟು SUVs. ಮತ್ತು ಇವತ್ತಿಗೂ ಇಂಡಿಯಾದ ಬೆಸ್ಟ್ ಸೆಲ್ಲಿಂಗ್ ಕಾರು ಇಸ್ ಇಟ್ ಯಾವುದು ಸರ್? ಬೆಸ್ಟ್ ಸೆಲ್ಲಿಂಗ್ ಕಾರ್ ಅಂದರೆ ನನಗೆ ಕೇಳಿದ್ರೆ ಹುಂಡೈ ಅಂತ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಇಸ್ ನಮ್ಮ ಅಜಯ್ ಸಿಂಗ್ ಸರ್. ನಮಸ್ತೆ ಸರ್, ಫಸ್ಟ್ಲಿ ಅದ್ವೈತ್ ತರಹದ ಒಂದು ಲಾರ್ಜೆಸ್ಟ್ ಡೀಲರ್ ಅಂದರೆ ಸಿನ್ಸ್ 1998 ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ 33 ಸರ್ವಿಸ್ ಸೆಂಟರ್ಸು, 23 ಹೊಸ ಕಾರ್ ಶೋರೂಮು ಆ್ಯಂಡ್ 4 ಪ್ರೀ ಓನ್ ಕಾರ್ ಶೋರೂಮು. ಇದ್ರ ಜೊತೆಗೇನೆ ನನಗೆ ಆಶ್ಚರ್ಯ ಆಗಿದ್ದು, 1 ಗಂಟೆನಲ್ಲಿ ಯು ಹ್ಯಾವ್ ದ ನೆಟ್ವರ್ಕ್ ವಿಚ್ ವಿಲ್ ಎನೇಬಲ್ ಯು ಗೈಸ್ ಟು ಸರ್ವಿಸ್ 96 ಕಾರ್ಸ್ ಅಟ್ ದ ಸೇಮ್ ಟೈಮ್. 4 ಕಾರ್ಸನ್ನು ಡೆಲಿವರ್ ಮಾಡ್ಬೋದು 1 ಅವರಲ್ಲಿ ಅಂತಂದರೆ ವಾವ್, ವಿತ್ ದಿಸ್ ಹ್ಯೂಜ್ ನಂಬರ್ಸ್ ಬ್ಯಾಕಿಂಗ್ ಯು. ಆ್ಯಂಡ್ ಐ ಥಿಂಕ್ ನಿಮ್ದು 98ಅಲ್ಲಿ ಹ್ಯುಂಡೈ ಸ್ಟಾರ್ಟ್ ಆಗಿದ್ದು, ಅದ್ವೈತ್ ಹ್ಯುಂಡೈ. ನೀವು ಕೂಡ ಅವ್ರ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ವೆರಿ ಕ್ಯೂರಿಯಸ್ಲಿ ಇನ್ವೈಟಿಂಗ್ ಯು ಆನ್ ಜಸ್ಟ್ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ನಿಮ್ಮ ಜರ್ನಿ ಆ್ಯಂಡ್ ಕಾರ್ ಇಂಡಸ್ಟ್ರಿ ಏನೇನು ಆಫರ್ ಮಾಡುತ್ತೋ ಎಲ್ಲ ನಾನು ಕೆದಕ್ಕೆ ರೆಡಿ ಸರ್. ನೀವು ರೆಡಿನಾ? ಖಂಡಿತವಾಗ್ಲೂ. ಇನ್ಫ್ಯಾಕ್ಟ್ ಇಟ್ಸ್ ಐ ಶುಡ್ ಥ್ಯಾಂಕ್ ಯು. ಇಟ್ಸ್ ಬೀನ್ ಪ್ಲೆಷರ್ ಕಮಿಂಗ್ ಹಿಯರ್. ಮತ್ತು ಟು ಟಾಕ್ ಅಬೌಟ್ ಆಟೋಮೊಬೈಲ್ ಇಂಡಸ್ಟ್ರಿ ಆ್ಯಂಡ್ ದಿ ಕಾರ್ಸ್, ಇಟ್ಸ್ ಆಲ್ವೇಸ್ ಎ ಪ್ಲೆಷರ್. ನಾವು ಖಂಡಿತವಾಗ್ಲೂ ವಿಲ್ ಬಿ ಮೋರ್ ಕ್ಯೂರಿಯಸ್ ಟು ಟಾಕ್ ಅಬೌಟ್ ದಿ ಕಾರ್ಸ್ ಓನ್ಲಿ. ಜರ್ನಿ ಈಸ್ ಡೆಫಿನೆಟ್ಲಿ ವೆರಿ ವೆರಿ ಎಕ್ಸೈಟಿಂಗ್. ನಮಗಂತೂ 98ಇಂದ ಇಲ್ಲಿವರೆಗೂ ನಿನ್ನೆ ಜಾಯ್ನ್ ಆದಂಗೆ ಇದೆ ಅಷ್ಟೇ. ಆಲ್ಮೋಸ್ಟ್ 26 years ಆಗೋಯ್ತು. ಬಟ್ ಸ್ಟಿಲ್ ಐ ಫೀಲ್ ಐ ಹ್ಯಾವ್ ಜಸ್ಟ್ ಜಾಯ್ನ್ ರೀಸೆಂಟ್ಲಿ. ಐ ಥಿಂಕ್ ನೋಡಿ, ಈ ಥರ ಸ್ಪಿರಿಟೇ ಕೆಲವು ಸತಿ ನೀವು ಡೈರೆಕ್ಟರ್ ಆಗಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ನ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ, ಈ ಹಂಗರ್ ಒಂದು ನಿಮ್ಮ ಒಂದು ಪರ್ಸ್ನಾಲಿಟಿ ಇದ್ದು ಒಂದು ರೆಪ್ರೆಸೆಂಟೇಷನ್ ಅದು ಒಂದು. ಬಟ್ ಈ ಕಡೆ ಅಂತ ಬಂದಾಗ ಇವತ್ತು ಕಾಲ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ ಓವರ್ ದೀಸ್ ಮೆನಿ 26 years. ನೀವು ನೋಡಿದ್ದೀರಾ, ಮೊದಲು ಪೆಟ್ರೋಲು ಡೀಸೆಲ್ ಇದ್ದಿದ್ದು ಹೈಬ್ರಿಡ್ ಬಂತು, ಇವತ್ತು ಎಲೆಕ್ಟ್ರಿಕ್ ಕಾರ್ವರೆಗೂ ಬಂದು ನಿಂತಿರೋದ್ರಿಂದ ಐ ಥಿಂಕ್ ಫಸ್ಟ್ಲಿ ಇವತ್ತಿಂದು ಫ್ಯೂಚರ್ ಏನೆಲ್ಲ ಇವಿ ಅಂತ ಮಾತಾಡ್ತಾರೆ. ನಿಮ್ಮ ಥಾಟ್ಸ್ ಏನು, ಹೌ ಇಸ್ ಇಂಡಿಯಾ ಆಸ್ ಅ ಮಾರ್ಕೆಟ್ ಎವಾಲ್ವಿಂಗ್ ಇನ್ ದ ನೆಕ್ಸ್ಟ್ 5 years ಇನ್ ದ ಕಾರ್ ಇಂಡಸ್ಟ್ರಿ ಸರ್? ಸೊ ಜಸ್ಟ್ ಟು ಬಿಗಿನ್, ಇವಾಗ ಏನಾಗುತ್ತೆ, ವೆನ್ ವಿ ಸ್ಟಾರ್ಟೆಡ್ 98ಅಲ್ಲಿ ವೆನ್ ಹುಂಡೈ ಕೇಮ್ ಇನ್ ಟು ಇಂಡಿಯಾ, ಓನ್ಲಿ ಮಾರುತಿ ವಾಸ್ ವೆಲ್ ನೋನ್ ಬ್ರ್ಯಾಂಡ್. ಅದ್ರ ಜೊತೆಗೆ ಕೆಲವೊಬ್ಬರು ಇದ್ದರು, ಬಟ್ ನಾಟ್ ಮಚ್ ವೆರಿ ಪಾಪ್ಯುಲರ್. ದೇ ವೇರ್ ದಿ ಸೋಲ್, ಯು ಕ್ಯಾನ್ ಸೇ ದಿ ಮೇಜರ್ ಸೇಲ್ಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಮಾರುತಿ. ಅಲ್ಲಿ ವಾಟ್ ಹುಂಡೈ ಡಿಡ್, ದೇ ಕೇಮ್ ವಿತ್ ದಿ ಅಡ್ವಾನ್ಸ್ ಟೆಕ್ನಾಲಜಿ. ಆವಾಗ ಕಾರ್ಬೊರೇಟರ್ ಸಿಸ್ಟಮ್ ಅಂತಿತ್ತು ಟೆಕ್ನಾಲಜಿ. ದೇ ವರ್ ದಿ ಫಸ್ಟ್ ಟು ಇಂಟ್ರೊಡ್ಯೂಸ್ ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಆ್ಯಂಡ್ ಹುಂಡೈ ವಾಸ್ ದಿ ಫಸ್ಟ್ ಟು ಇಂಟ್ರೊಡ್ಯೂಸ್ ದಿ ಬೇಸಿಕ್ ನೀಡ್ಸ್ ಲೈಕ್ AC, ಪವರ್ ಸ್ಟೇರಿಂಗ್ ಸ್ಟ್ಯಾಂಡರ್ಡಾಗಿ ತಂದರು ಮಾಡಲಲ್ಲಿ. ಸ್ಯಾಂಟ್ರೋ ಅಂತ ಲಾಂಚ್ ಮಾಡಿದಾಗ ಇಟ್ ಕೇಮ್ ವಿತ್ ಪವರ್ ಸ್ಟೇರಿಂಗ್ AC ಆಸ್ ಸ್ಟ್ಯಾಂಡರ್ಡ್. ಇಲ್ಲಾಂದರೆ ನೀವು ಬೇರೆ ಕಂಪ್ನೀಲಿ ಏನಾಗೋದು, ನಾನ್ AC ವಿತ್ ಪವರ್ ಸ್ಟೇರಿಂಗ್, ನಾನ್ ಪವರ್ ಸ್ಟೇರಿಂಗ್, ಈ ಥರ ಸುಮಾರು ಮಾಡಲ್ಸ್ ಇರೋದು. ಬಟ್ ಹುಂಡೈ ಥಾಟ್, ವೈ ಶುಡ್ ವಿ ನಾಟ್ ಗಿವ್ ಎವ್ರಿಥಿಂಗ್? ಇಂಡಿಯನ್ ಕನ್ಸ್ಯೂಮರ್ಸ್ ಡಿಸರ್ವ್ ಎವ್ರಿಥಿಂಗ್. ಸೊ ಯಾಕೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. ದಟ್ಸ್ ಹೌ ದೇ ಬಿಗೇನ್ ದಿ ಜರ್ನಿ ಇನ್ ಇಂಡಿಯಾ. Pioneers ಆಗಿ in few things. Yeah. So, and not only that, people were not very tall boy design ಅಂತ ಸ್ಟಾರ್ಟ್ ಮಾಡಿದ್ದು ಇನ್ ಸ್ಯಾಂಟ್ರೋ. ಆ ಕಾರ್ ಲಾಂಚ್ ಮಾಡಿದಾಗ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ರು, ಇದು ವೆರಿ ಡಿಫ್ರೆಂಟ್ ಡಿಸೈನ್. ಯಾರು ಆಕ್ಸೆಪ್ಟ್ ಮಾಡ್ತಿರಲಿಲ್ಲ. ನೀನು ಇಷ್ಟೊಂದು ಕನ್ನಡದಲ್ಲಿ ತುಂಬ ಲೋಕಲ್ ಲ್ಯಾಂಗ್ವೇಜ್ ಹೇಳೋದಾದರೆ ಎಷ್ಟೋ ಜನ ಬಂದು ಏನು ಕಪ್ಪೆ ಥರ ಕಾಣ್ತಿದೆ ಈ ಕಾರು, ಇದನ್ನು ಯಾರು ತೊಗೊತಾರೆ ಅಂತ ಹೇಳೋರು. But that went on to become the most successful car in the entire country. Santro demanded so much loyalty, andre people started loving it,
ಆ್ಯಂಡ್ ಐ ಹ್ಯಾವ್ ಸೀನ್ ನಮ್ಮ ಕಸ್ಟಮರ್ಸು ಫಸ್ಟ್ ಸ್ಯಾಂಟ್ರೋ ತೊಗೊಂಡಿರೋದ್ರಿಂದ ಹಿಡಿದು ಅಟ್ಲೀಸ್ಟ್ 4-5 ಸ್ಯಾಂಟ್ರೋ ಚೇಂಜ್ ಮಾಡಿರೋದ್ರಿಂದ ಹಿಡಿದು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ನೆಕ್ಸ್ಟ್ ಜನ್ರೇಷನ್ನು ದೇ ಹವ್ ಗ್ರೋನ್ ವಿತ್ ಹುಂಡೈ ಕಾರ್ಸ್. ಸೊ ಪೀಪಲ್ ಇವನ್ ಟುಡೇ ಚೆರಿಶ್ ದಟ್ ಮೆಮೊರಿ. ಸೊ ಸ್ಯಾಂಟ್ರೋ ಈಸ್ ದಿ ಫೌಂಡೇಶನ್ ಫಾರ್ ಹುಂಡೈ ಇನ್ ಇಂಡಿಯಾ. ದಟ್ ಮೇಡ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಟು ಆನ್ಸರ್ ಯುವರ್ ಕ್ವೈರಿ ಲೈಕ್ ದಿ ಫ್ಯೂಚರ್, ಹುಂಡೈ ಏನು ಮಾಡುತ್ತೆ ಅಂದರೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ಫಸ್ಟ್ ಇನ್ ಸೆಗ್ಮೆಂಟ್. ಲೈಕ್ ದೇ ವರ್ ದಿ ಫಸ್ಟ್ ಪೈನಿಯರ್ಸ್. ನಾನು ಹೇಳ್ದಂಗೆ ದೇ ಇಂಟ್ರೊಡ್ಯೂಸ್ ದಿ ಪವರ್ ಸ್ಟೇರಿಂಗ್, AC, ಮಲ್ಟಿ ಪಾಯಿಂಟ್ ಫಿಲ್ ಇಂಜೆಕ್ಷನ್. ಅದೇ ರೀತಿ ಮೆನಿ ಫೀಚರ್ಸ್ ವಿಚ್ ನೋಬಡಿ ವೆನ್ ವಿ ಕೇಮ್ ಇನ್ ಟು ದಿ ಇಂಡಸ್ಟ್ರಿ ವಿ ಯೂಸ್ ಟು ಸಿ ಇನ್ ಹೈ ಎಂಡ್ ಕಾರ್ಸ್, ಮರ್ಸಿಡೀಸ್ ಆಗ್ಬೋದು, ಲಕ್ಸುರಿ ಕಾರ್ಸ್ ಆಗ್ಬೋದು, ಅದರಲ್ಲಿ ಏನು ಫೀಚರ್ಸ್ ಇರುತ್ತೋ ಈ ಮಿಡಲ್ ಕ್ಲಾಸಲ್ಲಿ ಪೀಪಲ್ ವೆನ್ ದೇ ಯೂಸ್ ಟು ಬೈ, ಅದು ವೆರಿ ಹೈ ಎಂಡ್ ಫೀಚರ್ಸ್, ವಿ ಕಾಂಟ್ ಅಫೋರ್ಡ್ ಇಟ್ ಅನ್ನೋರು. But Hyundai said it is affordable. Even those features you can enjoy in a small car or a mid segment or a mid segment premium inta karallu you can enjoy another. They started introducing it, right? Whether it is Santro admele they introduced Accent and one model launch madidru, which is sedan, that also went on to do very well. Accent before Verna. So Accent ad nantara they brought in a product called Gets, which also was a fantastic product. So ಈ ರೀತಿ they created a lot of segments, new segment create ಮಾಡಿದ್ರು. So people started following. So ಅದೇ ರೀತಿ SUV ಸೆಗ್ಮೆಂಟಲ್ಲಿ ಕ್ರೇಟಾ ಬರೋಕ್ಕೆ ಮುಂಚೆ ಇನ್ಫ್ಯಾಕ್ಟ್ they were the first to introduce the high-end premium luxury SUV called Terracan. Correct. It was too early for Indian market, but they said no, this is the kind of cars which we should sell in India. Anta Terracan did extremely well, but because the market volumes was less, so they had to adanna stop ಮಾಡಿ they had to go for different models like Tucson ಆಯಿತು, ಬೇರೆ models ತರಕ್ಕೆ Santa Fe, ಈ ಥರ ಎಲ್ಲ they started introducing. So they never hesitate in exploring new segment, new technology, and anything which is required for customers. ಅಂದರೆ ಇವಾಗ ಯಾವುದೇ ಫೀಚರ್ಸ್ ಆಗ್ಬೋದು, ಅದು ಯಾಕೆ ಬರೀ ಹೈ ಎಂಡಲ್ಲಿ ಇರಬೇಕು, ಸಣ್ಣ ಕಾರಲ್ಲೂ ಇರಬೇಕು ಅನ್ನೋದು ದೇರ್ perception. You can say that they believe that everything should be given to all the segment of customers, not only high end. Small features ನಾನು ಹೇಳ್ತೀನಿ, ಲೈಕ್ wireless charger. Phone wireless charger they only introduced in the car segment first. They brought in Creta. Adadmele they have that feature in all the cars now. Wireless charger andre it was a very high end feature ತರ ಇತ್ತು ಮೊದಲು, but it's common now. You find it in all the cars. ಅದೇ ರೀತಿ you can talk about connected cars ಅಂತಿದೆ, like it's all app based. You can ಕಾರ್ ಪ್ಲೇ ಬರೋ ಥರ ಅದೇ ಥರ ನಿಮ್ಮದೇ ಆದ ಇಂಟರ್ಫೇಸ್ ಮೂಲಕ ಹೌದು ಯು ಕ್ಯಾನ್ ಆಪ್ರೇಟ್. ಆರ್ ಲೈಕ್ ದೇರ್ ಆರ್ ಫೀಚರ್ಸ್ ಏನಾಗುತ್ತೆ ಅಂದರೆ ಇವಾಗ ನೀವು ಆ್ಯಪ್ ಬ್ಲೂ ಲಿಂಕ್ ಅಂತ ಒಂದು ಫೀಚರ್ ಇದೆ, ದಟ್ ಇಸ್ ವಾಟ್ Hyundai ದೇ ಬಿನ್ ಪ್ರಮೋಟಿಂಗ್. ಅದರಲ್ಲಿ ಆಲ್ಮೋಸ್ಟ್ 55 to 72 ಫೀಚರ್ಸ್ ವಿಚ್ ಕ್ಯಾನ್ ಬಿ ಯುಟಿಲೈಸ್ಡ್. So that's the technology they have, and that's the advantage which they showcase in Hyundai cars. ಇದರಲ್ಲಿ ನಿಮಗೆ ಇನ್ ಮೆನಿ ಪ್ರಾಡಕ್ಟ್ಸ್, ಮೆನಿ ಮಾಡೆಲ್ಸಲ್ಲಿ ಏನಾಗುತ್ತೆ, ಯು ಕ್ಯಾನ್ ಸಿಟ್ ಅಟ್ ಹೋಮ್ ಆ್ಯಂಡ್ ಬಿಫೋರ್ ಯು ವಾಂಟ್ ಟು ಗೆಟ್ ಇನ್ ಟು ದಿ ಕಾರ್ ಯು ಕ್ಯಾನ್ ಆಪ್ರೇಟ್ ದಿ ಕಾರ್ ಬೈ ಸ್ವಿಚಿಂಗ್ ಆನ್ ದಿ ಇಂಜಿನ್. ಯು ಕ್ಯಾನ್ ಸೆಟ್ ದಿ ಟೆಂಪ್ರೇಚರ್. ನೀವು ಮನೇಲಿ ಕೂತ್ಕೊಂಡು ಮಾಡಿ ಆಮೇಲೆ ಕಾರ್ ಎಂಟರ್ ಆಗ್ಬೋದು. ಸ್ಮಾರ್ಟ್ ಕಾರ್. ಸೊ ದಟ್ಸ್ ಹೌ ದೇ ಆಲ್ವೇಸ್ ಥಿಂಕ್ ಅಹೆಡ್ ಆಫ್ the market. So that's the plus point in Hyundai. So EV, coming to your question, yes, no doubt, worldwide there's a big market. India is also a very big market for EV. Hyundai was the first to introduce Kona electric in the SUV segment, and it was very successful. And after that Ioniq anta premium segment EV on launch ಮಾಡಿದೀವಿ. Yes, which is also doing extremely well. ನಾನು ಅದು ಟೆಸ್ಟ್ ರೈಡ್ ಮಾಡಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಒಳಗಡೆ ಎಲ್ಲ ಯಾವುದು ಸ್ಪೇಸ್ ಇದ್ದಂಗಿದೆ. ಲೈಟ್ ಆಗಿರಲಿ, ಆ ಸ್ಪೇಸ್ ಆಗಿರಲಿ, ಅದು ಹೋಗೋದೇ ಗೊತ್ತೇ ಆಗಲ್ಲ ಆನ್ ಆಗಿರುತ್ತೆ. ನೀವು ಇಂಟೀರಿಯರ್ಸ್ ನೋಡಿದಾಗ ಇಟ್ಸ್ ಸೋ ಲಕ್ಸುರಿಯಸ್.
ನೀವು 5 crores 10 crores ವರ್ತ್ ಕಾರ್ ತೊಗೊಂಡಾಗಲೂ ಅಷ್ಟು ಫೀಲ್ ಬರಲ್ಲ, ಆ ಥರ ಒಂದು ಫೀಲ್ ಇದೆ ಅದರಲ್ಲಿ. ಸೊ ಐನಕ್ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್. ಸೊ ಇ ವಿ ದೇರ್ ಈಸ್ ಎ ಮಾರ್ಕೆಟ್, ನೋ ಡೌಟ್. It is just that infrastructure has to be in place, which I'm sure government is working, and even a lot of private parties are working on it. So even Hyundai, if you look at it, they are also setting up their own infrastructure. Hyundai ಇದೆ ಚಾರ್ಜಿಂಗ್ ಸೆಂಟರ್ ಸೆಟಪ್ ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿ ಎಷ್ಟಿದೆ? ಕರ್ನಾಟಕದಲ್ಲಿ ನಮ್ಮ ಸರ್ವಿಸ್ ಸೆಂಟ್ರಲ್ಲಿ 33 ಸರ್ವಿಸ್ ಸೆಂಟರ್ ಇದೆ. 33 ಸರ್ವಿಸ್ ಸೆಂಟ್ರಲ್ಲೂ ನಮ್ಮದು ಚಾರ್ಜಿಂಗ್ ಇದು ಪಾಯಿಂಟ್ಸ್ ಇದೆ. ಸೊ ಫಾರ್ ಅವರ್ ಕಸ್ಟಮರ್ಸ್, whenever they visit any of our outlets, ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಹುಂಡೈ has tied up with Shell. ಅವ್ರ ಜೊತೆನೂ ಒಂದು ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡಿ ಬಿಟ್ವೀನ್ ದಿ ಡೀಲರ್, ಶೆಲ್ ಆ್ಯಂಡ್ ಹುಂಡೈ, ಅದನ್ನು ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಸೆಟಪ್ ಮಾಡಿದ್ದಾರೆ. ನಮ್ಮ ಡೀಲರ್ಶಿಪ್ಪಲ್ಲಿ ಮೈಸೂರು ಮತ್ತು ಮಂಗಳೂರಲ್ಲಿ ವಿ ಹ್ಯಾವ್ ಶೆಲ್ ಚಾರ್ಜಿಂಗ್ ಪಾಯಿಂಟು ಇದೆ. ಪ್ಲಸ್ ಹುಂಡೈ ಈಸ್ ಸೆಟ್ಟಿಂಗ್ ಅಪ್ ದೇರ್ ಓನ್ ಚಾರ್ಜಿಂಗ್ ಸೆಂಟರ್ಸ್ ಫಾರ್ ಪಬ್ಲಿಕ್. ಯಾವುದೇ ಕಾರ್ ಇರ್ಬೋದು, ದೇ ಕ್ಯಾನ್ ಕಮ್ ಅಂಡ್ ಚಾರ್ಜ್ ಇನ್ ದಟ್ ಚಾರ್ಜಿಂಗ್ ಪಾಯಿಂಟ್. ಹೌದು, ಖಂಡಿತವಲ್ಲ. ಫಸ್ಟ್ ಇಟ್ ವಾಸ್ ಸೆಟಪ್ ಇನ್ ಬ್ಯಾಂಗ್ಳೂರು, ನಮ್ಮ ಬನ್ನರ್ಘಟ್ಟ ರೋಡಲ್ಲಿ ನಮ್ಮ ಡೀಲರ್ಶಿಪ್ ಇದೆ ಬಿಲೇಕಳ್ಳಿಯಲ್ಲಿ. ಜಸ್ಟ್ ಆಪೋಸಿಟ್ ಅವರ್ ಡೀಲರ್ಶಿಪ್ ಅದೊಂದು ಸೆಟಪ್ ಮಾಡಿದ್ದಾರೆ. ಸೊ ಆ ರೀತಿ ದೇ ಆರ್ ಸೆಟ್ಟಿಂಗ್ ಅಪ್ ಮೋರ್, ನಾಟ್ ಓನ್ಲಿ ಸಿಟಿ, ಹೈವೇಸಲ್ಲೂ ದೇ ಆರ್ ಸೆಟ್ಟಿಂಗ್ ಅಪ್ ಮೋರ್ ಚಾರ್ಜಿಂಗ್ ಸೆಂಟರ್ಸ್. ಓನ್ಲಿ ರೀಸನ್ ಈಸ್ ಟು ಮೇಕ್ ಇಟ್ ಮೋರ್ ಕೈಂಡ್ ಆಫ್ ಕಸ್ಟಮರ್ ಫ್ರೆಂಡ್ಲಿ. ಇವಾಗೆಲ್ಲೋ ನೀವು ಬ್ಯಾಂಗ್ಳೂರು ಸಿಟಿಯಿಂದ ಹೊರಗಡೆ ಹೋಗಬೇಕು, ಮೈಸೂರಿಗೆ ಹೋಗ್ತಾ ಇದ್ದೀರಂದರೆ ಅಲ್ಲೂ ಒಂದು ಚಾರ್ಜಿಂಗ್ ಪಾಯಿಂಟ್ ಇರಬೇಕು. ಆ ಥರ ಆನ್ ಹೈವೇಸ್ ಆಲ್ಸೋ ದೇ ಆರ್ ಪ್ಲ್ಯಾನಿಂಗ್. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಪ್ಲ್ಯಾನ್ ವಿಚ್ ದೇ ಆರ್ ಡೆಫಿನೆಟ್ಲಿ ವರ್ಕಿಂಗ್ ಆನ್ ವೆರಿ ಕ್ಲೋಸ್ಲಿ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. So going forward, definitely you will see a big change in the EV infrastructure, and EV sales will definitely, but there are a lot of challenges which everybody is working on it, not only Hyundai, ಎಲ್ಲ ಕಂಪ್ನೀಸು ಮಾಡ್ತಾ ಇದ್ದಾರೆ ಆಲ್ರೆಡಿ. ಲಾಟ್ ಆಫ್ ಅಂದರೆ ಅದೇ ಈ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೇ ಚಾಲೆಂಜಸ್ ಬರೋದು. ಹೌದು. ಮತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಈಸ್ ಇಟ್ಸ್ ಅಡಾಪ್ಟಿಂಗ್ ದಿಸ್ ಕೈಂಡ್ ಆಫ್ ಚೇಂಜಸ್ ವೆರಿ ಫಾಸ್ಟ್. ಇವಾಗ ಜಸ್ಟ್ ಟು ಗಿವ್ ಎ ಸ್ಮಾಲ್ ಎಕ್ಸಾಂಪಲ್ ಅಂದರೆ, ನೀವು ಮೊದಲು ಈ ಕೋಡಾಕ್ ಫಿಲಮ್ಸ್ ಇರೋದು, ಕ್ಯಾಮ್ರಾ ಇರೋದು, ರೋಲ್ಸ್ ಹಾಕಿ ನೀವು ವಿ ಯೂಸ್ ಟು ಟೇಕ್ ಪಿಕ್ಚರ್ಸ್. ಬಟ್ ಫ್ರಮ್ ದೇರ್ ಟು ಡಿಜಿಟಲ್ ಕ್ಯಾಮ್ರಾ ಟು ಟುಡೇ ಇಟ್ಸ್ ಓನ್ಲಿ ಆನ್ ಫೋನ್ಸ್. ಯಾರಿಗೂ ಗೊತ್ತೂ ಆಗಲಿಲ್ಲ ಯಾವಾಗ ಚೇಂಜ್ ಆಯಿತು. ಇವತ್ತು ಕೋಡಾಕ್ ಅಂದರೆ ಯಾರಿಗೂ ಗೊತ್ತೂ ಇರೋದಿಲ್ಲ. ಸೊ ಮೆನಿ ಆಫ್ ದಿ ಪ್ರೆಸೆಂಟ್ ಜನ್ರೇಷನ್ ವಿಲ್ ನಾಟ್ ನೋ ದಟ್ ಈ ಥರ ಒಂದು ರೋಲ್ ಹಾಕಿ ನೀವು ಒಂದು ಫೋಟೋ ತೆಗೆದು ಪ್ರಿಂಟು ಕೊಟ್ಟು ಮಾಡಬಹುದು ಅಂತಂದು. ಬಟ್ ಸಿಮಿಲರ್ಲಿ ಇಂಡಿಯನ್ ಮಾರ್ಕೆಟ್ ಈಸ್ ಸೋ ಡಿಫರೆಂಟ್. ದೇ ಆರ್ ವೆರಿ ಕ್ಯೂರಿಯಸ್ ಆ್ಯಂಡ್ ದೇ ಆರ್ ವೆರಿ ಇನೋವೇಟಿವ್, ಆ್ಯಂಡ್ ದಿ ಕನ್ಸ್ಯೂಮರ್ಸ್ ಆರ್ ವೆರಿ ವೆರಿ ನಾಲೆಜಬಲ್. ಸೊ ದೇ ಕ್ಯಾನ್ ಅಡಾಪ್ಟ್ ಟು ಎನಿ ಕೈಂಡ್ ಆಫ್ ಚೇಂಜಸ್ ವೆರಿ ಫಾಸ್ಟ್. ಸೊ ಖಂಡಿತವಾಗ್ಲೂ ಫ್ಯೂಚರ್ ಈಸ್ ದೇರ್. ನೆಕ್ಸ್ಟ್ 5 years ವಿಲ್ ಸಿ ಲಾಟ್ ಆಫ್ ಚೇಂಜಸ್. Hyundai itself is planning more electric cars to be launched. So you will find that in coming years. Very soon in 2025 also you will see some cars. ಬಿಫೋರ್ ಅಂದರೆ ಅದನ್ನು ಕೇಳ್ತೀನಿ, 25 ಯಾವ್ದು ಲಾಂಚ್ ಆಗ್ತದೆ ಅಂತ. ಅದಕ್ಕೂ ಮುಂಚೆ ಸರ್, ಇವಾಗಿರೋ ಸಿಸ್ಟಮು ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ನಾವೇ ಅಲ್ಲಿಗೆ ಹೋಗಿ ಚಾರ್ಜ್ ಮಾಡಬೇಕು. ಬಟ್ ಆಲ್ಸೋ ಐ ಬಿಲೀವ್ ಇದೆಲ್ಲ ಒಂದು ಥಿಯರಿ ಇದೆ. ಈಗ ನಮ್ದು ಹೆಂಗೆ ಬ್ಯಾಟ್ರಿ ಬ್ಯಾಕಪ್ ಥರ ನಾವು ಒಂದು ಸಪ್ರೇಟ್ ಇಟ್ಕೋತೀವೋ, ಅದೇ ಥರ ದೊಡ್ಡ ದೊಡ್ಡ ಕಾರ್ಸ್ಗೂ ಆ ಲೆವೆಲಲ್ಲಿ ಬ್ಯಾಟ್ರಿ ಪ್ಯಾಕ್ಸ್ಗಳು, ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ನಡೀತಾ ಇದೆ ಅಂತ. ಸೊ ನಿಮ್ಮ ನಾಲೆಜ್ ಅದ್ರ ಬಗ್ಗೆ, ನಿಮ್ಮ ಕ್ಯೂರಿಯಾಸಿಟಿ ಹೇಗಿದೆ ಸರ್? ಇಸ್ ಇಟ್ ಟ್ರೂ? It is happening, it is true, but it's too early to comment on that. Lot of research is going on. So ಅದ್ರ ಬಗ್ಗೆ it takes time. So it is like ಇವಾಗ ಟೂ ವೀಲರ್ ಇಂಡಸ್ಟ್ರಿಯಲ್ಲೂ ಯು ಕ್ಯಾನ್ ಸಿ ಬ್ಯಾಟ್ರಿ ಸ್ವ್ಯಾಪ್ ಮಾಡ್ಬಿಟ್ಟು ಯು ಕ್ಯಾನ್ ಕೀಪ್ ಮೂವಿಂಗ್. ಸೊ ನೋ ನೀಡ್ ಆಫ್ ವೇಟಿಂಗ್ ಫಾರ್ ಚಾರ್ಜಿಂಗ್. ಹೌದು. ಸೊ ಆ ಒಂದು ಸ್ಟೆಪ್ಪಲ್ಲೂ ಕೆಲಸ ನಡೀತಾ ಇದೆ, ಬಟ್ ಇಟ್ ಟೇಕ್ಸ್ ಟೈಮ್ ಟು ಅಡಾಪ್ಟ್. ತಗೊಂಡಿದ್ದನ್ನು ಟೆಸ್ಟ್ ಮಾಡಬೇಕಲ್ಲ. ಇಟ್ಸ್ ನಾಟ್ ಲೈಕ್ ಕೋವಿಡ್ ಟೈಮಲ್ಲಿ ಏನೋ ಸರ್ವೈವಲ್ಗೆ ಅಂತ ವ್ಯಾಕ್ಸಿನ್ ಇನ್ನ ಟೆಸ್ಟ್ ಕಂಪ್ಲೀಟ್ ಆಗದೆ ಓಕೆ ಕೊಡಂಗೆ ಇವೆಲ್ಲ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಲಾಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾರ್ಮ್ಸ್ ಫ್ರಮ್ ದಿ ಗೌರ್ಮೆಂಟ್ ವಿಲ್ ಬಿ ದೇರ್ ವಿಚ್ ಯು ಹ್ಯಾವ್ ಟು ಫಾಲೋ, ಆ್ಯಂಡ್ ದೇ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ಆನ್ ಆಲ್ ದೀಸ್ ಥಿಂಗ್ಸ್. ಸೊ ಖಂಡಿತವಾಗ್ಲೂ ಇಟ್ ಟೇಕ್ಸ್ ಟೈಮ್, ಬಟ್ ಫ್ಯೂಚರ್ ಇಸ್ ದೇರ್. ಬಟ್ ಬಿಫೋರ್ ದಟ್ ಸೆಗ್ಮೆಂಟ್ ವೈಸ್ ನೀವು ನೋಡಿದಾಗ ಸ್ಮಾಲ್ ಕಾರ್ ಟು ದಿ ಹೈ ಎಂಡ್ ಕಾರ್ಸ್, Hyundai is the only company in India ನಿಮಗೆ 6.5 ಲಕ್ಷದಿಂದ ಹಿಡಿದು 55 ಲಕ್ಷದವರೆಗೂ
ಕಾರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಕೊಡ್ತಾರೆ. ಯು ವಿಲ್ ನಾಟ್ ಫೈಂಡ್ ದಿಸ್ ಇನ್ ಎನಿ ಕಂಪನಿ. ವೈಡ್ ರೇಂಜ್. ಈ ರೇಂಜ್ ಯಾವ ಕಂಪ್ನಿಲೂ ಇಲ್ಲ. ಯಾಕಂದರೆ ಹುಂಡೈ ಈಸ್ ಪ್ರೆಸೆಂಟ್ ಇನ್ ಲಕ್ಸುರಿ, ಮಾಸ್ ಸೆಗ್ಮೆಂಟ್ ಆ್ಯಂಡ್ ಇವನ್ ಇನ್ ದಿ SUV ಆರ್ ಮೈಕ್ರೋ ಮಿನಿ SUV, ಮಿಡ್ ಸೆಗ್ಮೆಂಟ್, ಸಡಾನ್, ಯಾವುದೇ ಸೆಗ್ಮೆಂಟ್ ತೊಗೊಳ್ಳಿ ದೇ ಆರ್ ಪ್ರೆಸೆಂಟ್. ಸೊ ಇಟ್ಸ್ ನಾಟ್ ಜಸ್ಟ್ EV, ದೇ ಕೇಟರ್ ಟು ಆಲ್ ಸೆಗ್ಮೆಂಟ್ಸ್ ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ಪೆಟ್ರೋಲ್, ಡೀಸೆಲ್, CNG ಇದೆ. CNG ಈಸ್ ಆಲ್ಸೋ ಆಲ್ಟರ್ನೇಟ್ ಫ್ಯೂಲ್ ವಿಚ್ ಪೀಪಲ್ ಆರ್ ಎಕ್ಸ್ಪ್ಲೋರಿಂಗ್. ಮೊದಲು ನಾವು CNG ಲಾಂಚ್ ಮಾಡಿದಾಗ ಬೆಂಗಳೂರಲ್ಲಿ ಬರೀ ಒಂದು 4-5 ಬಂಕ್ ಇತ್ತು. ಟುಡೇ ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ 100 ಬಂಕ್ಸ್ ಆಗಿದೆ. ಸೊ ಎಸ್ಪೆಷಲಿ ಫಾರ್ ಕಮರ್ಷಿಯಲ್ ಪರ್ಪಸ್ ಇಟ್ ಈಸ್ ವರ್ಕಿಂಗ್ ಔಟ್ ವೆರಿ ವೆಲ್. ಸೊ EV ಆ್ಯಂಡ್ CNG ಫ್ಯೂಚರ್ ಅನ್ಬೋದಾ? ಖಂಡಿತವಲ್ಲ. CNG ಕಮರ್ಷಿಯಲ್ ಆದರೆ ಮಾಸ್ಗೆ CNG ಇರುತ್ತೆ. ಆ್ಯಂಡ್ ಪೀಪಲ್ ಸಿಟಿಯಲ್ಲಿ ಏನಾಗುತ್ತೆ, ಫಾರ್ ಸ್ಮಾಲ್ ಗೋಯಿಂಗ್ ಅರೌಂಡ್ ವಿತ್ ಇನ್ ದಿ ಸಿಟಿ, ದೇ ವಾಂಟ್ ಟು ಯೂಸ್ ಎ ಸ್ಮಾಲ್ ಕಾರ್. Hyundai provides all the category of cars, like entry level ಇಂದನೇ ಹಿಡಿದು ಹೈ ಎಂಡ್ SUV ಸೆಗ್ಮೆಂಟ್ವರೆಗೂ ವಿ ಆರ್ ಪ್ರೆಸೆಂಟ್. ಸೊ ಸಣ್ಣ ಕಾರ್ಸ್ ಲೈಕ್ ನಿಯಾಸ್ ಅಂತಿದೆ, ಗ್ರ್ಯಾಂಡ್ ಐಟನ್ ನಿಯಾಸ್, ವಿಚ್ ಇಸ್ ಎ ವೆರಿ ಕಾಂಪ್ಯಾಕ್ಟ್ ಸಿಟಿ ಕಾರ್. ಯು ಹ್ಯಾವ್ ಬೋತ್ ಮ್ಯಾನ್ಯುಯಲಲ್ಲೂ ಇದೆ, ಆಟೋಮೆಟಿಕಲ್ಲೂ ಇದೆ. ಇದು ಏನಾಗುತ್ತೆ, ಎಸ್ಪೆಷಲಿ ಫಾರ್ ಸಿಟಿ ಡ್ರೈವಿಂಗ್ ಕಂಡೀಷನ್ಸ್ಗೆ ಇಟ್ಸ್ ವೆರಿ ಸೂಟಬಲ್ ಗೋಯಿಂಗ್ ಇನ್ ದಿಸ್ ಕೈಂಡ್ ಆಫ್ ಟ್ರಾಫಿಕ್. ಆ್ಯಂಡ್ ಆಲ್ಸೋ ಮ್ಯಾನ್ಯೂರಿಂಗ್ ವಿತಿನ್ ದಿ ಸಿಟಿ ಖಂಡಿತವಾಗ್ಲೂ ಇಟ್ ಈಸ್ ಮಚ್ ಬೆಟರ್ ಆಪ್ಷನ್. ಅದೇ ರೀತಿ ನೀವು ಸ್ವಲ್ಪ ನನಗೆ SUV ಫೀಲ್ ಬೇಕು, ಸ್ಮಾಲ್ ಕಾರ್ ಆದರೂ SUV, ಇವಾಗ ಟುಡೇ ಇಟ್ ಈಸ್ ದಿ ಮಾರ್ಕೆಟ್ ಆಫ್ SUV. ಯಾರೇ ನೋಡಿದ್ರು SUV ಬೇಕು ಅಂತಾರೆ. ಸೊ SUV ಬೇಕಂದರೆ ಎಕ್ಸ್ಟರ್ ಅನ್ನೋದು ಒಂದು ಸಣ್ಣ SUV ಲಾಂಚ್ ಮಾಡಿದ್ದಾರೆ, ಲೇಟೆಸ್ಟ್ ಒನ್, ವಿಚ್ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಇಟ್ ಈಸ್ ವೆರಿ ಕಾಂಪ್ಯಾಕ್ಟ್ ಮೈಕ್ರೋ SUV, ಬಟ್ ಡ್ರೈವಿಂಗ್ ಪೊಸಿಷನ್ ಎಷ್ಟು ಚೆನ್ನಾಗಿದೆ ಅಂದರೆ ವೆನ್ ಯು ಸಿಟ್ ಇನ್ ದಿ ಕಾರ್ ಯು ಫೀಲ್ ದಟ್ ಯು ಆರ್ ಡ್ರೈವಿಂಗ್ ಎ ಬಿಗ್ ಕಾರ್. ಸೊ ಆ ಥರ ಒಂದು ಡಿಸೈನ್ ಇದೆ. ಇಂಟೀರಿಯರ್ಸ್, ಹುಂಡೈ ಈಸ್ ನೋನ್ ಫಾರ್ ಗಿವಿಂಗ್ ಬೆಸ್ಟ್ ಕ್ವಾಲಿಟಿ ಇಂಟೀರಿಯರ್ಸ್. ಅದೇ ಸ್ಟ್ಯಾನ್ಲಿ ಅವ್ರದ್ದು ಸೋಫಾ ಇರೋ ಥರನೇ ಸ್ಟ್ಯಾನ್ಲಿದು ಸೀಟ್ಸ್ಗಳನ್ನು ಅದು ನಾವೇನು ಮಾಡ್ತಾ ಇದ್ದೀವಿ, ಅದ್ವೈತ್ ನಾವು ಯಾವುದೇ ಕಾರ್ ಬಂದರೂ ಒಂದು ಲಿಮಿಟೆಡ್ ಎಡಿಷನ್ ಅಂತ ಮಾಡ್ತೀವಿ. ಲಿಮಿಟೆಡ್ ಎಡಿಷನ್ ಮಾಡಿದಾಗ ಏನಾಗುತ್ತೆ, ವಿ come up with very luxurious interiors. We have a collaboration with Stanley Seating. They are best in the seating industry. In fact, they take personal interest and they make sure that the interiors looks very different from whatever it is. Already ಅದು ಚೆನ್ನಾಗಿದೆ, ಅದನ್ನು ಇನ್ನೆಷ್ಟು ಎನ್ಹ್ಯಾನ್ಸ್ ಮಾಡಿ ಒಂಥರ ಅಲ್ಟ್ರಾ ಪ್ರೀಮಿಯಮ್ ಲಕ್ಸುರಿ ಇಂಟೀರಿಯರ್ಸ್ನ ಮಾಡೋದು ಅಂತ ದೇ ಕ್ರಿಯೇಟ್ ಇಟ್. So which we do regularly. We are doing it very shortly. We are launching one more series of Stanley ಜೊತೆ ಒಂದು ಕೋಲಾಬ್ರೇಟ್ ಮಾಡ್ತಾ ಇದ್ದೀವಿ, which will be launched in the coming week. So that will be on display in most of our showrooms. We'll start with Residency Road showroom ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ, and then it will go to the all other showrooms. ಸರಿ, ಲಿಮಿಟೆಡ್ ಎಡಿಷನ್ ಅಂದರೆ ಈ ಸ್ಟ್ಯಾನ್ಲಿ ಸೀಟ್ ಜೊತೆಗೆ ಆಗಿರೋದು ಎಲ್ಲ ಕಾರ್ ಅದು ಒಂದು ವೇರಿಯಂಟಿಗೆ ಇರುತ್ತಾ? ಹೌದು, ಅದನ್ನು ಯಾವ ಕಾರಲ್ಲಿ ಬೇಕಾದರೂ ಮಾಡ್ಬೋದು, ಬಟ್ ವಿ ಚೂಸ್ ದಿ ಬೆಸ್ಟ್ ಮಾಡೆಲ್ಸ್. ಅದರಲ್ಲಿ ಈ ಇಂಟೀರಿಯರ್ಸ್ನ ಕ್ರಿಯೇಟ್ ಮಾಡಿ, ನಾಟ್ ಓನ್ಲಿ ದಿ ಇಂಟೀರಿಯರ್ಸ್, ಇಟ್ ಆಲ್ಸೋ ಲುಕ್ಸ್ ದಿ ಸೈಡ್ ಪ್ಯಾಡ್ಸ್ ಇರ್ಬೋದು, ಡೋರ್ ಪ್ಯಾಡ್ಸು, ಅದರಲ್ಲೂ ಯಾವ ಥರ ಎನ್ಹ್ಯಾನ್ಸ್ ಮಾಡ್ಬೋದು ಅವ್ರು ನೋಡಿ ಅದನ್ನು ಮಾಡ್ತಾರೆ. ಪ್ಲಸ್ ಇನ್ಕ್ಲೂಡಿಂಗ್ ದಿ ಫ್ಲೋರಿಂಗ್, ಎವ್ರಿಥಿಂಗ್, ದೇ ಕ್ರಿಯೇಟ್ ಕಂಪ್ಲೀಟ್ಲಿ ನ್ಯೂ ಲುಕ್ ಫಾರ್ ದಿ ಇಂಟೀರಿಯರ್ಸ್. ಸೊ ಈ ಲಿಮಿಟೆಡ್ ಎಡಿಷನ್ ನಾರ್ಮಲ್ ಕಾರ್ ಏನು ಸೆಲ್ ಮಾಡ್ತೀರಿ, ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ? ದಿಸ್ ಸೀಟ್ಸ್ ಕಾಸ್ಟಿಂಗ್ ವಿಲ್ ಬಿ ಬಿಟ್ವೀನ್, ಬರೀ ಈ ಲಿಮಿಟೆಡ್ ಎಡಿಷನ್ಗೆ 1.5 ಲಕ್ಷದಿಂದ 2.5 ಲಕ್ಷ 3 ಲಕ್ಷದವರೆಗೂ ಡಿಫ್ರೆನ್ಸ್ ಬಂದೇ ಬರುತ್ತೆ, ಡಿಪೆಂಡಿಂಗ್ ಆನ್ ದಿ ಮಾಡೆಲ್ ಆ್ಯಂಡ್ ದಿ ಕೈಂಡ್ ಆಫ್ ಕಾರ್ ದೇ ಚೂಸ್. ಇಲ್ಲೂ ಕಸ್ಟಮೈಸೇಷನ್ಗೆ ಕಲರ್ಸ್ ಇರುತ್ತೆ. ದೇ ಕ್ಯಾನ್ ಚೂಸ್ ದಿ ಕಲರ್ಸ್ ದೇ ವಾಂಟ್. ಸೊ ಆಪ್ಷನ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಓಕೆ. ಸೊ ನೀವೀಗ ಮಧ್ಯೆ ಒಂದು ಹೇಳಿರಿ ನಿಮ್ಮದು ಟಾಪ್ ಸೆಲ್ಲಿಂಗ್ ಮಾಡೆಲ್ಸ್ಗಳಿಗೆ ಎಲ್ಲ ಅಂತ. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಐ ನೋ ಫ್ಯೂ, ಬಿಕಾಸ್ ಆಬ್ವಿಯಸ್ಲಿ ನಾನು ಕೂಡ ಹ್ಯುಂಡೈದು ಕಾರ್ ಕಸ್ಟಮರ್ ಒಂದು ಕಾಲದಲ್ಲಿ. ವರ್ಣ ಇತ್ತು, ರೆಸಿಡೆನ್ಸಿ ರೋಡಿಂದ ನಾವು ಡೆಲಿವರಿ ಮಾಡಿದ್ವಿ. 10 or 11 ಅನ್ಸುತ್ತೆ, ಕ್ಯಾರಮೆಲ್ ಕಲರ್ ವರ್ಣ ಆಯಿತು. ಏನು ನುಗ್ತಿತ್ತು ಆ ಗಾಡಿ ಅಂದರೆ ಇವತ್ತವರೆಗೂ ನನಗೆ ತರ ಫ್ಯೂ ಪರ್ಸನಲ್ ಫೇವ್ರೇಟ್ ಫೀಚರ್ಸ್ ಅಂತ. ಕರೆಕ್ಟ್. ಸೊ
ದೇರ್ ಇಸ್ ಒನ್ ಸ್ಯಾಂಟ್ರೋ, ದೇರ್ ಇಸ್ ಒನ್ ವರ್ನಾ, ದೇರ್ ಇಸ್ ಒನ್ i20. ಇವೆಲ್ಲ ಒಂಥರ ಹ್ಯುಂಡೈ ಅಂದ ತಕ್ಷಣ ಅದೊಂದು ಫ್ಲಾಗ್ ಬೇರರ್ಸು. ಹೌದು. ಸೊ ಅದೇ ಥರ ಲೀಗ್ ಸದ್ಯಕ್ಕೆ ಓಡ್ತಾ ಇರೋ ಟಾಪ್ ಕಾರ್ಸ್ಗಳು ಯಾವುದು ಸರ್? ಕ್ರೆಟಾನೂ ಇದೆ ಒಂದು. ಕ್ರೆಟಾ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಕ್ರೆಟಾ ಫ್ರಮ್ 2015 ಲಾಂಚ್ ಆಗಿದ್ದು. 2015 ಇವತ್ತವರೆಗೂ that is the only car which still demands waiting period. Customers are still waiting to own that car. ಅದು ಒಂಥರ ಹೇಗಾಗಿದೆ ಅಂದರೆ ಕಾಮನ್ ಮ್ಯಾನಿಗೆ ಒಂಥರ ಡ್ರೀಮ್ ಕಾರ್ ಇದ್ದಂಗೆ ಆಗ್ಬಿಟ್ಟಿದೆ. ದೇ ಡೋಂಟ್ ಕಾಲ್ ಇಟ್ ಆಸ್ ಹುಂಡೈನ ಇದು ನೋಡೋದಿಲ್ಲ ಅವರು, ಕ್ರೇಟಾ ಬೇಕು ಅಂತಾರಷ್ಟೇ. ದೇ ಜಸ್ಟ್ ದಟ್ ಬ್ರ್ಯಾಂಡ್ ಕ್ರೇಟಾ ಇಸ್ ಕ್ರಿಯೇಟೆಡ್ ಇಟ್ ಸೆಲ್ಫ್ ಇನ್ ಎ ಡಿಫ್ರೆಂಟ್ ವೇ. Creta is doing extremely well. Most ontara economical, most luxurious, most advanced in features. It's one of the best in the segment. Sumar car bantu aa segment alli, but nobody could catch up with the kind of performance Creta kodo thara performance bandilla. So that's the major strength. ಅದರ ಜೊತೆಗೆ ಈಗ ಅಲ್ಕಜಾರ್ ಅಂತ ಲಾಂಚ್ ಮಾಡಿದ್ದೀವಿ ರೀಸೆಂಟಾಗಿ. ದಿ ಫೇಸ್ ಲಿಫ್ಟ್ 6 and 7 ಸೀಟರ್ ಎರಡು ಇದೆ. 6 ಸೀಟರ್ ಎಸ್ಪೆಷಲಿ ಇಟ್ಸ್ ಒನ್ ಆಫ್ ದಿ ಬೆಸ್ಟ್, ಮೈ ಫೇವ್ರೆಟ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ಎ ಕ್ಯಾಪ್ಟನ್ ಸೀಟ್ಸ್ ಆ್ಯಂಡ್ ವೆನ್ ಯು ಸಿಟ್ ಇನ್ ದಿ ಕಾರ್ ಯು ಡೋಂಟ್ ಫೀಲ್ ದಟ್ ಯು ಆರ್ ಸಿಟಿಂಗ್ ಇನ್ ಎ ಕಾರ್. ಒಂಥರ ಇಟ್ ಲುಕ್ಸ್ ಬಕೆಟ್ ಸೀಟ್ಸ್. ಹೌದು. ಇಟ್ಸ್ ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಸೆಗ್ಮೆಂಟ್ ಅಂತ ಹೇಳ್ಬೋದು. And with all the gadgets, all features, you name the feature which you see in any car will be there in this. So like panoramic sunroof agbodu, especially safety ge Hyundai gives a lot of importance. All Hyundai cars standard is 6 airbags and ABS standard. Yaude model togoli, ನೀವು ಟಾಪ್ ಎಂಡ್ ತಗೊಳ್ಳಿ, ಬೇಸಿಕ್ ತಗೊಳ್ಳಿ, ಏನೇ ತೊಗೊಂಡ್ರು 6 airbags and ABS is standard. That is the objective of Hyundai. They don't want to compromise on safety. ಎಷ್ಟೋ ಕಂಪ್ನಿ ಏನು ಮಾಡ್ತಾರೆ, ಓಕೆ ಟಾಪ್ ಎಂಡಲ್ಲಿ ಮಾತ್ರ 6 ಏರ್ಬ್ಯಾಗ್ಸ್ ಕೊಡೋಣ, ABS ಕೆಲವು ಮಾಡಲ್ ಕೊಡೋಣ, ಆ ಥರ ಇರುತ್ತೆ. ಬಟ್ ನಾವು ದಿ ನಾರ್ಮ್ಸ್ ಆರ್ ಆಲ್ಸೋ ಚೇಂಜಿಂಗ್ ಫ್ರಮ್ ಗೌರ್ಮೆಂಟ್. ಸೊ ಯು ಹ್ಯಾವ್ ಟು ಗಿವ್ ಸೇಫ್ಟಿ ಮೋರ್ ಇಂಪಾರ್ಟೆನ್ಸ್. ಸೊ ಅದರಿಂದ ABS and 6 airbags is something which you will find in all variants. ಎಲ್ಲ ಮಾಡಲಲ್ಲೂ ಇರುತ್ತೆ, ಎಲ್ಲ ವೇರಿಯಂಟಲ್ಲೂ ಇರುತ್ತೆ ಅದು. ಸೊ ದಟ್ಸ್ ದಿ ಅಡ್ವಾಂಟೇಜ್. ಇತ್ತೀಚೆಗೆ ಬಂದ ಒಂದು ಬೆಳವಣಿಗೆ ಇಸ್ ಈ ಸ್ಕ್ರೀನ್ಗಳಲ್ಲೆಲ್ಲ ರಿವರ್ಸ್ ಎಲ್ಲ ತಗೋಬೇಕಾದಾಗ ಹೌದು ಸೈಡ್ ವ್ಯೂ, ಏರಿಯಲ್ ವ್ಯೂ, ಇವೆಲ್ಲ ಹೊಸ ಫೀಚರ್ಸು. ಕೆಲವು ಕಾರ್ಸ್ಗಳಲ್ಲಿ ಬರೀ ಲೈನ್ಸ್ ಮಾತ್ರ ಇರುತ್ತೆ, ಅಲ್ಲಿವರೆಗೂ ಕಾಣುತ್ತೆ ಅಂತ. ಸೊ ವಾಟ್ ಆರ್ ದ ನೆಕ್ಸ್ಟ್ ನ್ಯೂ ಫೀಚರ್ಸ್ ದಟ್ ಯು ಥಿಂಕ್ ಓನ್ಲಿ ಡಿಸ್ರಪ್ಟರ್ ಲೈಕ್ ಹ್ಯುಂಡೈ ನಿಮ್ಮ ಕಾರ್ಸ್ ಇದರಲ್ಲೇ ನೀವು ಡಿಸ್ರಪ್ಟ್ ಮಾಡಿಬಿಡ್ತೀರಾ, ಒಂದು ಲೋ ಎಂಡ್ ಕಾರ್ಗೂ ಹೈಯೆಸ್ಟ್ ಫೀಚರ್ ಕೊಟ್ಬಿಟ್ಟು. ಸೊ ಇನ್ನೇ ಎನಿ ನ್ಯೂ ಫೀಚರ್ ದಟ್ ನಮ್ಗೆ ಗೊತ್ತಿಲ್ಲದೆ ಇರೋದು? I think Hyundai ಏನಾಗುತ್ತೆ, ದಿ R&D is so strong, they keep innovating more and more features. ಸೊ ನಮಗೆ ಕೂಡ ಗೊತ್ತಾಗೋದಿಲ್ಲ, ಬಿಕಾಸ್ ದೇ ಹ್ಯಾವ್ ದಿ R&D in India, in Hyderabad. ಸೊ ಇನ್ ದಿ ನೆಕ್ಸ್ಟ್ ಕಮಿಂಗ್ ಕಾರ್ಸ್ ವಿ ವಿಲ್ ಸಿ. ಕಾರ್ ಲಾಂಚ್ ಆಗೋವರೆಗೂ ನಮಗೂ ಹೇಳೋದಿಲ್ಲ ಅವರು. ಸೊ ಇಟ್ಸ್ ವೆರಿ ಸೊ ಐ ಆಮ್ ಶ್ಯೂರ್ ಖಂಡಿತವಾಗ್ಲೂ ದೇ ವಿಲ್ ಹ್ಯಾವ್ ಲಾಟ್ ಆಫ್, ಲೈಕ್ ಆಸ್ ಯು ಸೆಡ್ 360-degree ಕ್ಯಾಮ್ರಾ. ಅದು ಖಂಡಿತವಾಗ್ಲೂ ಇಟ್ಸ್ ಎ ವೆರಿ ಗುಡ್ ಫೀಚರ್ ಇನ್ ಮೋಸ್ಟ್ ಆಫ್ ದಿ ಕಾರ್ಸ್ ವಿಚ್ ಈಸ್ ಅವೈಲಬಲ್. ಇವಾಗ ಡ್ಯಾಶ್ ಕ್ಯಾಮ್ ಅಂತಿದೆ, ವಿಚ್ ಈಸ್ ಎ ಸೇಫ್ಟಿ ಆ್ಯಸ್ ವೆಲ್ ಆಸ್ ಇಟ್ ಹೆಲ್ಪ್ಸ್. ಬ್ಯಾಂಗ್ಳೂರಲ್ಲಿ ಇವಾಗ ನೀವು ನೋಡಿರ್ಬೋದು, ಸುಮಾರು ಬರ್ತಾ ಇರುತ್ತೆ. ಸೊ ಡ್ಯಾಶ್ ಕ್ಯಾಮ್ ಇರೋದ್ರಿಂದ ಏನಾಗುತ್ತೆ, ಇಟ್ ರೆಕಾರ್ಡ್ಸ್. ಸೊ ದಟ್ ಫೀಚರ್ ಈಸ್ ಆಲ್ಸೋ ಅವೈಲಬಲ್ ಇನ್ಬಿಲ್ಟ್, ನಾಟ್ ಇನ್ ಆಲ್ ವೇರಿಯಂಟ್ಸ್ ಬಟ್ ಮೆಜಾರಿಟಿ. ಲೈಕ್ ಸ್ಮಾಲ್ ಕಾರ್ ಲೈಕ್ ಎಕ್ಸ್ಟರಲ್ಲೂ ಕೊಟ್ಟಿದ್ದಾರೆ. ಸೊ ಇನ್ ಎಕ್ಸ್ಟರ್ ಆಲ್ಸೋ ಇಟ್ ಈಸ್ ಅವೈಲಬಲ್. And at the dealership, at a very nominal price, you can fix for any model. ಆ ಒಂದು ಆಪ್ಷನು ಇದೆ. ಸೊ ನಾಮಿನಲ್ ಪ್ರೈಸ್ ಅಂದರೆ ಎಷ್ಟು ಸರ್? ಒಂದು ಅರೌಂಡ್ 14,000 to 15,000 ಕಾಸ್ಟ್ ಆಗುತ್ತೆ. ಬಟ್ ಇಟ್ಸ್ ವಿಚ್ ಈಸ್ ವರ್ತ್, ಬಿಕಾಸ್ ಇಟ್ಸ್ ಎ ನೀಡ್ ಆ್ಯಂಡ್ ರಿಕ್ವೈರ್ಮೆಂಟ್ ಇವತ್ತು ಎಲ್ಲ ಕಾರಲ್ಲಿ ಅದು. ಬಿಕಾಸ್ ಎಸ್ಪೆಷಲಿ ಪೀಪಲ್ ವೆನ್ ದೇ ಟ್ರಾವೆಲ್ ಇನ್ ದಿ ಲೇಟ್ ನೈಟ್, ಆ್ಯಂಡ್ ಎಸ್ಪೆಷಲಿ ಇಫ್ ಸಮಥಿಂಗ್ ಹ್ಯಾಪನ್ಸ್ ಆನ್ ದಿ ರೋಡ್ ಆ್ಯಂಡ್ ದೇ ಡೋಂಟ್ ನೋ ವಾಟ್ ಹ್ಯಾಪನ್ಡ್, ರೆಕಾರ್ಡಿಂಗಲ್ಲಿ ದೇ ಕ್ಯಾನ್ ಈಸಿಲಿ ಮೇಕ್ ಔಟ್ ಏನಾಗ್ತಾ ಇದೆ ಅಂತ. ಆ್ಯಂಡ್ ಇವನ್ ರೀಸೆಂಟ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಒಂದು ವಿಡಿಯೋ ನೋಡ್ತಾ ಇದ್ದೆ. ದೇ ವೇರ್ ಆಲ್ಸೋ ರೆಕಮೆಂಡಿಂಗ್ ದಟ್ ಯು ಶುಡ್ ಹ್ಯಾವ್ ಈ ಥರ ಡ್ಯಾಶ್ ಕ್ಯಾಮ್ರಾಸ್, ಸೊ ದಟ್ ಇಟ್ ಹೆಲ್ಪ್ಸ್ ದೆಮ್ ಆಲ್ಸೋ ಇನ್ ಫೈಂಡಿಂಗ್ ವಾಟ್ ಆ್ಯಕ್ಚುಲಿ ಹ್ಯಾಪೆಂಡ್. ಸರ್ ಈಗ ಅವ್ರವ್ರ ಲೈಫ್ಗೆ ಅವ್ರು ಇನ್ಶೂರೆನ್ಸ್ ತೊಗೊಳ್ಳೋ ಹಂಗೆ ಐ ಥಿಂಕ್ ಇವತ್ತಿನ ಬೆಂಗಳೂರು ಲೈಫ್ಗೆ, ಹೌದು, ಅಥವಾ ಪ್ರಾಬ್ಲಿ ಎವ್ರಿವೇರ್ ಐ ಥಿಂಕ್ ಕಾರಲ್ಲಿ ಇಟ್ ಹಸ್ ಬಿಕಮ್ ಅ ಕ್ವಿಂಟೆಸೆನ್ಷಿಯಲ್ ಅಂತೀರಿ. ಹೌದು ಹೌದು ಹೌದು.
ಸೊ ಈ ಥರ ಸುಮಾರು ಫೀಚರ್ಸ್ ದೇ ಕೀಪ್ ಇಂಟ್ರೊಡ್ಯೂಸಿಂಗ್. ಐ ಥಿಂಕ್ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್ ನೆಕ್ಸ್ಟ್ ಇಯರಲ್ಲಿ ಏನೇನು ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ Hyundai is innovative. They will bring in something very new. So we understood the strategies of how Hyundai thinks. ಹೌದು. ಸೆಗ್ಮೆಂಟ್ಸ್ ಅಲ್ಲಿ ಏನೇನು ಮಾಡ್ತಾರೆ, ಇನೋವೇಷನ್ ಹೆಂಗೆಲ್ಲ ತರ್ತಾರೆ. ಸೊ ಈ ಮಧ್ಯೆ ಯು ಸ್ಪೋಕ್ ಅಬೌಟ್ ನಾವು ಡಿಸೆಂಬರಲ್ಲಿ ಇರೋದ್ರಿಂದ, ಡಿಸೆಂಬರ್ ಯೂಶಲಿ ಕಾರ್ಗಳಂತ ಬಂದಾಗ ಬಯರ್ಸ್ಗೆ ಬಂಪರ್ ಸಿಗೋವಂಥ ಮಂತ್ ಅದು. ಯಾಕೆಂದರೆ ಇನ್ನೇನು ಇಯರ್ ಎಂಡ್ ಆಗ್ತಾ ಇರುತ್ತೆ, ಈ ವರ್ಷ ಮ್ಯಾನುಫ್ಯಾಕ್ಚರ್ ಆಗಿರೋ ಕೆಲವುದೆಲ್ಲ ಲೆಫ್ಟ್ ಓವರ್ಸ್ ಅಥವಾ ಕಾರೆಲ್ಲ ದೇ ಹ್ಯಾವ್ ಟು ಫಿನಿಶ್ ಇಟ್ ಅಂತ ಲಾಟ್ ಆಫ್ ಕಾರ್ ಕಂಪ್ನೀಸ್ ಗಿವ್ ಆಲ್ ದ ವ್ಯಾಲ್ಯೂ ಆ್ಯಡ್ಸ್ ಆ್ಯಂಡ್ ಆಲ್ ಆಫ್ ದಟ್ ಪಾಸಿಬಲ್. ಬಟ್ ಇದು ಎಲ್ಲರಿಗೂ ಗೊತ್ತಿರೋ ಓಪನ್ ಸೀಕ್ರೆಟೇ. ಫಸ್ಟ್ಲಿ ಅದೇ ಈಗ ಡಿಸೆಂಬರಲ್ಲಿ ಆಚೆಗೆ ಹೋಗೋ ಕಾರ್ದು ಈಗ 2024 ಅಂದರೆ ಒಂದೇ ತಿಂಗಳಾಗಿದ್ರೂ ಅದು 1 ವರ್ಷದ್ದು ಡಿಪ್ರಿಸಿಯೇಷನ್ ಯು ಹ್ಯಾವ್ ಟು ಫೇಸ್ ಅಲ್ಲ. ಇದು ವಿತ್ ದ ಚೇಂಜಿಂಗ್ ಟೈಮ್ಸ್ ಇದನ್ನು ಅಡ್ವಾಂಟೇಜ್ ಆಗಿ ಹೆಚ್ಚು ಜನ ನೋಡ್ತಾ ಇದ್ದಾರಾ, ಅಥವಾ ಹೌ ಹ್ಯಾಸ್ ದಿಸ್ ಇನ್ಫ್ಲೂಯೆನ್ಸ್ಡ್ ನಿಮ್ಮ psychology and understanding consumer mentality? Consumers are changing very fast. Our behaviors are very, very different. And ಡಿಸೆಂಬರ್ ಮಂತ್ ಅನ್ನೋದು ಮೊದಲು ಏನಾಗ್ತಾ ಇತ್ತು, ವೇ ಬ್ಯಾಕ್ 10 years ಬ್ಯಾಕ್ ಇಟ್ ವಾಸ್ ಅ ಡಿಫ್ರೆಂಟ್ ಸಿಚುವೇಶನ್. ಪೀಪಲ್ ಯೂಸ್ ಟು ಹೆಸಿಟೇಟ್ ಬೈಯಿಂಗ್ ಇನ್ ಡಿಸೆಂಬರ್ ಅನ್ನೋರು. ರಿಕ್ವೈರ್ಮೆಂಟ್ ಇದ್ದಾಗ ನಾನು ತೊಗೊತೀನಿ ಅಂತ ದೇ ಯೂಸ್ ಟು ವೆಯ್ಟ್ ಫಾರ್ ಒಕೇಶನ್ಸ್ ಅಂಡ್ ದೇ ಯೂಸ್ ಟು ಬೈ. ಈಗ ಆ ರೀತಿ ಇಲ್ಲ. ಇವತ್ತು ಎನಿ ಹೌಸ್, ಒನ್ ಕಾರ್ ಇಸ್ ಎ ನೀಡ್ ಆ್ಯಂಡ್ ಎ ಬೇಸಿಕ್ ರಿಕ್ವೈರ್ಮೆಂಟ್. ಇಟ್ಸ್ ನೋ ಮೋರ್ ಎ ಲಕ್ಸುರಿ, ಇಟ್ ಈಸ್ ಮೋರ್ ಆಫ್ ಎ ನೆಸೆಸಿಟಿ. ಸೊ ಆ ಒಂದು ಆ್ಯಂಗಲ್ ನೋಡಿದಾಗ ವೆದರ್ ಇಟ್ ಈಸ್ ಡಿಸೆಂಬರ್ ಆರ್ ಜಾನ್ವರಿ ದೇ ವಿಲ್ ನಾಟ್ ಬಾದರ್. ಆ್ಯಂಡ್ ಅರ್ಲಿಯರ್ ದೇ ಇಷ್ಟು ಲುಕ್ ಅಟ್ ಇಷ್ಟು ಬೆನಿಫಿಟ್ ಸಿಗುತ್ತೆ, ಅಷ್ಟು ಬೆನಿಫಿಟ್ ಸಿಗುತ್ತೆ, ಅದರಿಂದ ನಾನು ತೊಗೋಬೇಕು ಅಂತ. ಇವತ್ತು ಓಕೆ ತೊಗೊಳ್ಳೋದೇ ಇದೆ, ನನಗೆ ರಿಕ್ವೈರ್ಮೆಂಟ್ ಈಗಿದೆ ಅಂದಾಗ ನಾನು ಈಗಲೇ ತೊಗೋಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ದೇ ಗೋ ಆ್ಯಂಡ್ ಬೈ. ಸೊ ದೇ ಇಸ್ ನೋ ಸೀಸನ್. ಮೊದಲೇನಾಗೋದು, ಡಿಪ್ರಿಸಿಯೇಷನ್ ಮಂತ್ ಲೈಕ್ ಮಾರ್ಚ್ ಸೆಪ್ಟೆಂಬರ್ ಇಸ್ ಟು ಬಿ ಬಿಗ್ ಮಂತ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ. ಡಿಸೆಂಬರ್ ಬರೋಕ್ಕೆ ಮುಂಚೆ ಮಾರ್ಚ್ ಆ್ಯಂಡ್ ಸೆಪ್ಟೆಂಬರ್ ಇಸ್ ಟು ಬಿ ಬಿಗ್ ಮಂತ್ ಬಿಕಾಸ್ ಇಟ್ಸ್ ಎ ಡಿಪ್ರಿಸಿಯೇಷನ್ ಮಂತ್. ಕಂಪ್ನೀಸ್ ಇಸ್ ಟು ಕ್ಲೇಮ್ ಡಿಪ್ರಿಸಿಯೇಷನ್ ದೇ ಇಸ್ ಟು ಬೈ ಕಾರ್ಸ್. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್? ಇದು ನೀವು ಕಂಪ್ನಿ ಇವಾಗ ಯಾವುದೇ ಕಂಪ್ನಿ ಆದರೆ ದೇ ವಾಂಟ್ ಟು ಶೋ ಟು ಗೆಟ್ ಸಮ್ ಟ್ಯಾಕ್ಸ್ ಬೆನಿಫಿಟ್. ಸೊ ದೇ ಇಸ್ ಟು ಪರ್ಚೇಸ್ ಕಾರ್ಸ್ ದಟ್ ಇಸ್ ಟು ಗೋ ಆ್ಯಸ್ ಎ ಡಿಪ್ರಿಸಿಯೇಟ್ ಆಗೋ ಅಂತ ಸೆಟ್ ಇದು. ಸೊ ದೇ ಕ್ಯಾನ್ ಕ್ಲೇಮ್ ಸಮ್ ಡಿಪ್ರಿಸಿಯೇಷನ್. ಸೊ ಇನ್ ಬುಕ್ಸ್ ದೇ ಕ್ಯಾನ್ ಶೋ ಸಮ್ ಕೈಂಡ್ ಆಫ್ ದೇ ಇಸ್ ಟು ಗೆಟ್ ಸಮ್ ಬೆನಿಫಿಟ್. ಸೊ ಲೈಕ್ 10%, 20% ಡಿಪ್ರಿಸಿಯೇಷನ್ ಬೆನಿಫಿಟ್ ಸಿಗೋದು ಅವ್ರಿಗೆ. ಸೊ ಅದಕ್ಕೋಸ್ಕರ ದೇ ಇಸ್ ಟು ಬೈ. ದಟ್ ವಾಸ್ ದಿ ಟ್ರೆಂಡ್ ಮೇ ಬಿ 10 years ಬ್ಯಾಕ್. ಇವತ್ತು ನೋಬಡಿ ಬೈಸ್ ಮಾರ್ಚ್ ಆಗಲಿ ಸೆಪ್ಟೆಂಬರ್ ಆಗಲಿ ಡಿಪ್ರಿಸಿಯೇಷನ್ಗೆ ತೊಗೋಬೇಕು ಅಂತ ಯಾರೂ ತೊಗೊಳ್ಳಲ್ಲ. ಇಟ್ ಈಸ್ ವೆರಿ ಲೆಸ್ ತೊಗೊತಾರೆ. ದೆರ್ ಆರ್ ಕಂಪ್ನೀಸ್, ದೆರ್ ಆರ್ ಪೀಪಲ್, ಬಟ್ ಇಟ್ ಈಸ್ ದಟ್ ಪರ್ಸೆಂಟೇಜ್ ಇಸ್ ರೆಡ್ಯೂಸ್ಡ್ ಗ್ರ್ಯಾಜುಯಲಿ. So agenda driven buying is dying and need based buying is happening. Need based buying ಅಂದಾಗ ನನಗೆ ಇವತ್ತು ಕಾರ್ ಬೇಕು ಅಂದರೆ ನಾನು ಇವತ್ತು ಬೇಕು ಅಷ್ಟೇ. impulsive. That's it. And today's generation is even more impulsive. The moment they pass out of the college, they get into one job, ಏನೇ ಒಂದು ಜಾಬ್ ಇರಲಿ ಫಸ್ಟ್ ಕಾರ್ ಬೇಕು. ದಟ್ ಈಸ್ ದೇರ್ ರಿಕ್ವೈರ್ಮೆಂಟ್. ಮನೇಲಿ ಒಂದು ಕಾರ್ ಇದೆ, family is big, they need an additional car, second car, third car. So everybody starts moving around, getting into their work life andaga they always look at this as a necessity. And COVID has changed the dynamics in automobile industry. Hege COVID ಬಂದಾಗ ಏನಾಯಿತು, people started hesitating going around in public transport. They said they used to hesitate. And people were thinking, I will save, I will buy only when it is required. ಆದರೆ ಇವತ್ತು ನನ್ನ ಹತ್ರ ಇದೆ, ನಾನು ತೊಗೊತೀನಿ. ಐ ಡೋಂಟ್ ನೋ ಅಬೌಟ್ ಟುಮಾರೋ, ಸೊ ಐ ವಾಂಟ್ ಟು ಎಂಜಾಯ್ ಮೈ ಲೈಫ್ ಟುಡೇ. ಎಲ್ಲೋ ಗೊತ್ತಿಲ್ಲ. ಸೊ ಫಾಸ್ಟ್ ಫ್ಯಾಷನ್ ತರಾನೇ ಫಾಸ್ಟ್ ಇಸ್ ಬಿಕಮ್ ದ ಕರೆಂಟ್ ಇನ್ ಆಲ್ ಕನ್ಸ್ಯೂಮರ್ ಕನ್ಸ್ಯೂಮಿಂಗ್ ಮೆಂಟಾಲಿಟಿ, ಕನ್ಸ್ಯೂಮರಿಸಮ್ ಅಲ್ಲಿ. ಹೌದು. ಸೊ ಅದು ಏನಾಗ್ತದೆ, ಅದು ದಟ್ ಈಸ್ ವೇರ್ ಇಟ್ ಚೇಂಜ್ಡ್. ಆ ಒಂದು ಕೋವಿಡ್ ಆದಮೇಲೆ ಎಲ್ಲ ಇಂಡಸ್ಟ್ರಿ ದೇ ವೆಂಟ್ kind of different angle allo hoytu. But automobile industry was the only industry from day one they started seeing growth. Nobody could imagine that kind of growth they started seeing.
because of these factors. People didn't want to go in public transport. They were hesitating. ಮತ್ತು ಎಮರ್ಜೆನ್ಸಿ ಇದ್ದಾಗ ಇವಾಗ ಕ್ಯಾಬ್ಸ್ಗೆ ಡಿಪೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಐ ನೀಡ್ ಎ ಕಾರ್ ಅಟ್ ಹೋಮ್, ಬೇಕೇ ಬೇಕು ಅನ್ನೋದು. ಒಂದಿದ್ದರೆ ಎರಡು, ಅಥವಾ ಫ್ಯಾಮಿಲೀಸ್ ಬಿಗ್ ಅಂದರೆ ಅಟ್ಲೀಸ್ಟ್ 2 or 3. ಸೊ ಈ ಥರ ದೇ ಸ್ಟಾರ್ಟೆಡ್ ಚೇಂಜಿಂಗ್, ದಿ ಬಿಹೇವಿಯರ್ ಚೇಂಜ್ ಕಂಪ್ಲೀಟ್ಲಿ. ಸೊ ದಟ್ಸ್ ಹೌ ಯು ಸಿ ಒಂದು 2-3 years ಕೋವಿಡ್ ಆದಮೇಲೆ ದಿ ಡಿಮ್ಯಾಂಡ್ ಫಾರ್ ಕಾರ್ಸ್ ವಾಸ್ ಸೋ ಹೈ, ನೋ ಕಂಪ್ನಿ ಕುಡ್ ಕೇಟರ್ ಟು ದಟ್ ಡಿಮ್ಯಾಂಡ್. ಸೊ ಆ ಥರ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ದೇ ವಾಸ್ ದ ಇಶ್ಯೂ. ಸೊ ಮ್ಯಾನುಫ್ಯಾಕ್ಚರರ್ಸ್ ವೇರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಕೋಪ್ ಅಪ್ ವಿತ್ ದಿ ಸಪ್ಲೈ. ಆ್ಯಂಡ್ ವೆಯ್ಟಿಂಗ್ ಪೀರಿಯಡ್ ನೆವರ್ ಹರ್ಡ್. ಸಣ್ಣ ಕಾರಿಂದ ಹಿಡಿದು ದೊಡ್ಡ ಕಾರ್ಗೂ 2 months, 3 months, 6 months ವೆಯ್ಟಿಂಗ್ ಪೀರಿಯಡ್ ಇರೋದು. ಸೊ ಇಟ್ ಈಸ್ ಲೈಕ್ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿ ಬಂದು ಇಲ್ಲಿ ಶೋರೂಮಲ್ಲಿ ನಿಂತಿದ ತಕ್ಷಣ ಡೆಲಿವರಿ ಆಗೋದು. ಆ ಥರ ಒಂದು ಪರಿಸ್ಥಿತಿಗೆ ಸ್ಟಾಕ್ ನಾವು ಇಡೋಕ್ಕೆ ಆಗ್ತಿರಲಿಲ್ಲ. ಸೊ ದಟ್ ಈಸ್ ದ ಕೈಂಡ್ ಆಫ್ ಸಿಚುವೇಶನ್ ವಿ ವೆಂಟ್ ಥ್ರೂ. But slowly all manufacturers, all vendors, they started gearing up. Now again they have come back to the normal situation where they can produce, stock and then sell. At Hyundai, they always believe in produce, stock and then sell, because you need to give options. ಎಲ್ರಿಗೂ ಯಾವ ಮಾಡಲು, ವೇರಿಯಂಟ್, ಕಲರ್ ಏನೇ ಬೇಕು ಅಂದ್ರೂ ನೋಡಿ ಅವರು ಇಷ್ಟಪಟ್ಟು ತೊಗೊಳ್ಳೋ ಥರ ಇರಬೇಕು. ನಮ್ಮ ಹತ್ರ ಇದು ಮಾತ್ರ ಇದೆ, ಇದನ್ನೇ ತೊಗೊಳ್ಳಿ ಅನ್ನೋ ಥರ ಇರ್ಕೂಡ್ದು ಅಂತ Hyundai and at Advait we believe in this. So that is the reason we stock and then sell. Wake up to fresh ideas. Repose. At any point in time, since we've gotten into this, firstly, can you help us understand the numbers as to ಇವತ್ತಿನ ಇಂಡಿಯಾ ಹ್ಯುಂಡೈ ಕಾರ್ಸ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲೆಲ್ಲಿದೆ? ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಈಗ ಚೆನ್ನೈಯಲ್ಲಿದೆ, ಶ್ರೀಪೆರಂಬುದೂರಲ್ಲಿ. ರೀಸೆಂಟ್ಲಿ ದೇ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ಎ ಪ್ಲ್ಯಾಂಟ್ ಇನ್ ಪುಣೆ. ಸೊ ಫಾರ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ಗಂತ ತೊಗೊಂಡಿದ್ದಾರೆ. ನಾಟ್ ಜಸ್ಟ್ ಫಾರ್ ದಿಸ್, ಈವನ್ ಫಾರ್ ಇ ವಿ ಅನ್ನೋದು ಒಂದು ಫ್ಯೂಚರ್ ಥಿಂಕಿಂಗಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ದಿ ಸೆಕೆಂಡ್ ಪ್ಲ್ಯಾಂಟ್. ಆ್ಯಂಡ್ Hyundai is a Korean company. After Korea, India is the biggest market for Hyundai. And their volumes in a year in India, they, as of now, close to about 7.5 lakhs is the manufacturing capacity they have, which they want to increase it. ವಿತ್ ಒನ್ ಪ್ಲಾಂಟ್ ಚೆನ್ನೈನಲ್ಲೇ 7.5. ಚೆನ್ನೈಯಲ್ಲೇ ಒಂದು ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದ್ದು, ಬಟ್ ಅಲ್ಲೇ ಅದೇ ಜಾಗದಲ್ಲಿ ಇನ್ನೊಂದು ಪ್ಲ್ಯಾಂಟ್ ಮಾಡಿದ್ರು. 2 plants in the same place is there. ಇನ್ನೊಂದು ಇವಾಗ ಥರ್ಡ್, I can say the second factory will be in Pune, which is already almost ready. So allundanu they might start. We don't know what products will come from there, but they are gearing up. ಅದನ್ನ they are not. ಸೊ ಸದ್ಯಕ್ಕೆ 7.5 ಲಕ್ಷ ಕಾರುಗಳು ಒಂದು ವರ್ಷದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ವುಡ್ ಬಿ, ಎಷ್ಟು ಪರ್ಸೆಂಟೇಜ್ ಆಫ್ ಇಟ್ ಉಳ್ಕೊಳ್ಳುತ್ತೆ? ಅಂದರೆ ಇನ್ ಅ ಇಯರ್ ಹ್ಯುಂಡೈ ಕಾರ್ಸನ್ನೇ ಎಷ್ಟು ಇಂಡಿಯನ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋಕ್ಕೆ? ಅಲ್ಲ, ಇದರಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ವಾಟ್ ಎವರ್ ದೇ ಪ್ರೊಡ್ಯೂಸ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಇವತ್ತು ಅವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟು ಯುಟಿಲೈಸ್ ಆಗ್ತಾಯಿದೆ. ಸೊ ಎವ್ರಿ ಆವ್ರೇಜ್ ಇನ್ ಎ ಮಂತ್ 55,000 to 60,000 ಕಾರು ದೇ ಸೆಲ್ ಇನ್ ಇಂಡಿಯಾ, ಆ್ಯಂಡ್ ದೇ ಆಲ್ಸೋ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಟು ಅದರ್ ಕಂಟ್ರೀಸ್. ಸೊ ದಟ್ ಈಸ್ ಆಲ್ಸೋ ಎ ಬಿಗ್ ವಾಲ್ಯೂಮ್ Hyundaiಗೆ, ಬಿಕಾಸ್ ಇಂಡಿಯಾಯಿಂದನೇ ದೇ ಪ್ರೊಡ್ಯೂಸ್ ಆಲ್ ದಿ ಸ್ಮಾಲ್ ಕಾರ್ಸ್ ಅಪ್ ಟು ಯು ಕ್ಯಾನ್ ಸೇ ಕ್ರೇಟಾ, ಅಲ್ಕಜಾರ್, ಇದೆಲ್ಲ ಇಂಡಿಯಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೆನಿ ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದೆ ಎಕ್ಸ್ಪೋರ್ಟ್ ಅಂದರೆ? ಇಟ್ ಗೋಸ್ ಟು ಆಲ್ ಮಿಡ್ಲ್ ಈಸ್ಟ್ ಆ್ಯಂಡ್ ಅದರ್ ಆಫ್ರಿಕನ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ಟು ಯುರೋಪ್. ಸೊ ಮೆನಿ ಕಂಟ್ರೀಸ್ ದೇ ಸಪ್ಲೈ ಫ್ರಮ್ ಹಿಯರ್. ಸೊ 7.5 lakh ಕಾರ್ಸ್ ಅ ಇಯರ್. ನಾವು ಸ್ಟಾಕ್ ಅಂತ ಬಂದಾಗ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಎಷ್ಟು ನಂಬರ್ ಆಫ್ ಕಾರ್ಸ್ ಆರ್ ದೇ ಸಿಟಿಂಗ್ ಆನ್ ಸರ್? ಅದು ಎಕ್ಸಾಕ್ಟ್ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ದೇ ವರ್ಕ್ ಆನ್ 15 days 20 days ಸ್ಟಾಕ್ ಇರಬೇಕು. ಇವಾಗ ಸಪ್ಲೈ ಮಾಡ್ತಾ ಇರಬೇಕು. ಅಟ್ ಅವರ್ ಡೀಲರ್ಶಿಪ್ ವಿಲ್ ಹ್ಯಾವ್ ಅಬೌಟ್ ಬಿಟ್ವೀನ್ 15 days to 30 days ಸ್ಟಾಕ್ ಇರಬೇಕು ನಮ್ಮ ಹತ್ರ, ಟು ಕೇಟರ್ ಟು ದಿ ಕಸ್ಟಮರ್. ಸೊ ಅಟ್ ಏನಿಗೆ ನಾವು ತಿಂಗಳಲ್ಲಿ ಒಂದು ಆವ್ರೇಜ್ ಒಂದು 1200 ಗಾಡಿ ಮಾರ್ತೀವಿ. ಸೊ 1200 ಗಾಡಿ ಅಂದರೆ ನಾವು ಅಟ್ ಎನಿಗೆ ಒನ್ ಪಾಯಿಂಟ್ ಆಫ್ ಟೈಮ್ 700 to 1200 ಗಾಡಿ ಇದ್ದೇ ಇರುತ್ತೆ ನಮ್ಮ ಹತ್ರ. ಸೊ ಕಸ್ಟಮರ್ಸ್ಗೆ ಆಪ್ಷನ್ ತೋರಿಸೋದಕ್ಕೆ ಅವ್ರಿಗೇನು ಬೇಕು, ಅವ್ರಿಗೆ ಯಾವ ಮಾಡಲು, ಯಾವ ಕಲರು. ಸೊ ರೈಟ್ ಫ್ರಮ್ ನಿಯಾಸ್ ಟು ಟುಸಾನ್
ಎಲ್ಲ ಗಾಡಿನೂ ಸ್ಟಾಕ್ ಮಾಡಿ ತೋರಿಸ್ಬೇಕು, ಮತ್ತು ನಮ್ಮ 23 ಶೋರೂಮಲ್ಲೂ ಡಿಸ್ಪ್ಲೇ ಹಾಕಬೇಕು. ಸೊ ವಿ ಮೇಕ್ ಶೂರ್ ದಟ್ ಆಲ್ ಮಾಡಲ್ ಆಲ್ ಕಲರ್ಸ್ ಆರ್ ಅವೈಲಬಲ್. ಸೊ ಅದರಿಂದ ಸ್ಟಾಕ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ಮಂತ್ 1200 ಕಾರ್ಸ್ ಅಂದರೆ ಅದಕ್ಕೆ ಬೇಕಾಗಿರೋ ಸ್ಟಾಕ್ ಪ್ರೊಡ್ಯೂಸ್ ಮಾಡೋದು ಒಂದು ನೆಟ್ವರ್ಕ್ ಅಂದರೆ ಅದು ನಾನು ಒಂದು ಡೀಲರ್ಶಿಪ್ ಮಾತ್ರ ಹೇಳಿರೋದು. ಅವರು ಇಡೀ ಕಂಟ್ರಿಗೆ ಸಪ್ಲೈ ಮಾಡಬೇಕಾದ್ರೆ ಮಿನಿಮಮ್ 55,000 to 60,000 ಕಾರ್ ಅವರು ಸಪ್ಲೈ ಮಾಡ್ತಾರೆ ತಿಂಗಳಿಗೇನೆ ಅಲ್ಲ. ಹಾಂ, ಸೊ ಆದಷ್ಟು ಒಂದು ತಿಂಗಳಿಗೆ ಆಗುವಂಥದ್ದು ಅಂದರೆ ಅಟ್ಲೀಸ್ಟ್ ಒಂದು 25,000 ಕಾರ್ ಅಂತೂ ಇದ್ದೇ ಇರುತ್ತೆ ಅವ್ರ ಹತ್ರ ಯಾವಾಗಲೂ. ಸೊ ವಿವ್ ಸೀನ್ ಸಮ್ ವಿಡಿಯೋಸ್ ಆಫ್ ಹೌ ಕಾರ್ಸ್ ಆರ್ ಅಸೆಂಬಲ್ಡ್, ಹೌದು, ಟಿಂಟ್ ಎಲ್ಲ ಹೆಂಗಾಗತ್ತೆ ಅದು ಒಂಥರ ಈಗ ಫ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ, ವಿತಿನ್ ಎವ್ರಿ ಅವರ್ ದೇ ಹ್ಯಾವ್ ದಿ ಆಪ್ಷನ್, ಅದೇನಂತಾರೆ, ದೇ ಕ್ಯಾನ್ ಪ್ರೋಗ್ರಾಮ್ ಇಟ್ ಇನ್ ಸಚ್ ಎ ವೇ. 1 ಅವರಲ್ಲಿ ಒಂದು ನಿಯಾಜು, ಒಂದು i20, ಒಂದು ಕ್ರೇಟಾ ಅಥವಾ ಇನ್ನೊಂದು 4-5 ಮಾಡಲ್ನ ಒಂದೇ ಸರಿ ಪ್ರೊಡ್ಯೂಸ್ ಮಾಡೋ ಒಂಥರ ಟೆಕ್ನಾಲಜಿ ಇದೆ ಅವರಲ್ಲಿ ಪ್ರೊಡಕ್ಷನ್ ಲೈನಲ್ಲಿ, ಅಸೆಂಬ್ಲಿ ಲೈನಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ವೆರಿ innovative and unique in Hyundai, what I have seen, and very advanced. ನಮಗೆಲ್ಲ ಸ್ವಲ್ಪ ಅರ್ಥ ಆಗೋದು ಕಷ್ಟ ನಾವು ಹೋದಾಗ ತೀರನೇ, ಬಿಕಾಸ್ ಲಾಟ್ ಆಫ್ robotics are utilized. ಸೊ ಗ್ಲಾಸ್ ಫಿಕ್ಸಿಂಗ್ ಆಗಲಿ ಆ್ಯಂಡ್ ಪ್ಲೇಸಿಂಗ್ ದಿ ಇಂಜಿನ್, ಇದೆಲ್ಲ ಒಂಥರ ವೆರಿ ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಮನುಷ್ಯರು ಮಾಡೋದೇ ಇಲ್ಲ, ಮನುಷ್ಯರು ಮಾಡೋದು ಬರೀ ದೇ ಲುಕ್ ಅಟ್ ದಿ ಕ್ವಾಲಿಟಿ, ಫಿಟ್ಮೆಂಟ್ಸ್ ಕರೆಕ್ಟಾಗಿ ಆಗಿದೆಯೋ ಇಲ್ವೋ. ಸೊ ಕಂಪೇರ್ಡ್ ಟು ಅರ್ಲಿಯರ್ ಡೇಸ್ ಆ್ಯಂಡ್ ಟುಡೇ ದಿ ಫ್ಯಾಕ್ಟ್ರಿ ಯು ವಿಲ್ ಸಿ ಲೆಸ್ ನಂಬರ್ ಆಫ್ ಮ್ಯಾನ್ ಪವರ್ ವಿತ್ ಬೆಟರ್ ಔಟ್ಪುಟ್ ಅಂತ ಹೇಳ್ಬೋದು. ಸೊ ಆ ಥರ ಇದೆ. ಕ್ರೇಜಿ. ಈಗ ನಾವು ಕಮ್ಮಿಂಗ್ ಬ್ಯಾಕ್ ಟು ಅಂಡರ್ಸ್ಟ್ಯಾಂಡಿಂಗ್ ಒಂದಷ್ಟು ಫ್ಯಾಕ್ಟ್ಸ್ ಅಬೌಟ್ ಹೌ Hyundai as a dealer. ಜಸ್ಟ್ ಟು ಗಿವ್ ಯು ಸಮ್ ಬ್ರೀಫ್ ಅಂದರೆ, ನಾವು 1998 ಸ್ಟಾರ್ಟ್ ಮಾಡಿದ್ದು ಅದ್ವೈತ್ ಹುಂಡೈ. ಆ್ಯಂಡ್ ಸ್ಟಾರ್ಟ್ ಮಾಡಿದಾಗ ಹುಂಡೈ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಇನ್ ಇಂಡಿಯನ್ ಮಾರ್ಕೆಟ್, ಆ್ಯಂಡ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ನಾಟ್ ಮೆನಿ ಪೀಪಲ್ ವೇರ್ ಅವರ್. Later on we understood what this company is, because they were doing very well in Korea, and also they were growing very fast in US market. So when in 98 only, so that is when we started. Now ಅನ್ಕೊಂಡ್ವಿ ಒಂದು ಶೋರೂಮು, ಒಂದು ವರ್ಕ್ಶಾಪು, ಏನು ಹಬ್ಬ ಅಂದರೆ ಒಂದು 40-50 ಗಾಡಿ ಮಾರ್ಬೋದೇನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಲಾಂಚ್ ಆಗಿದ ತಕ್ಷಣವೇ ಬುಕ್ಕಿಂಗ್ ಟೈಮಲ್ಲೇ ವಿ ಕ್ರಿಯೇಟೆಡ್ ಎ ರೆಕಾರ್ಡ್ ಬೈ taking a booking close to about 500 plus bookings within 4-5 days. Wow. So nobody expected, and every year it kept increasing, and the demand kept increasing, and the customer confidence on Hyundai brand started increasing. So ಒಂದು ಶೋರೂಮು, ಒಂದು ವರ್ಕ್ಶಾಪಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತು ಅಕ್ರಾಸ್ ದಿ ಸ್ಟೇಟ್ we have 33 workshops, 23 new car showrooms ಇದೆ, ಮತ್ತು 4 pre-owned car showrooms ಇದೆ. ಸೊ ಟೋಟಲ್ ನಾವು ಸ್ಟಾರ್ಟ್ ಮಾಡಿದಾಗ ವಿ ವೇರ್ ಅಬೌಟ್ 40-50 ಪೀಪಲ್ ಆ್ಯಸ್ ಎಂಪ್ಲಾಯೀಸ್. ಇವತ್ತು ಮೋರ್ ದೆನ್ 3,000 ಎಂಪ್ಲಾಯೀಸ್ ವರ್ಕ್ ಇನ್ ದಿಸ್ ಆರ್ಗನೈಸೇಷನ್. ಇಟ್ಸ್ ಎ ಹ್ಯೂಜ್ ನೆಟ್ವರ್ಕ್, ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ಕಸ್ಟಮರ್ಸ್ ಕಾನ್ಫಿಡೆನ್ಸ್ ಆನ್ ಬ್ರ್ಯಾಂಡ್ Hyundai is one, and brand Advaita ಮೇಲೂ they had a lot of trust and confidence. That's how we could grow. ಈ ಕನ್ಸ್ಯೂಮರ್ಸು, if they don't put that trust and confidence, however good the product, you can't succeed. So that after sale service matters a lot. In fact, ನಮ್ಮ ಸರ್ವಿಸ್ ಸೆಂಟರ್ಸಲ್ಲಿ ತಿಂಗಳಿಗೆ ಅರೌಂಡ್ 25,000 to 30,000 ಕಾರ್ ಸರ್ವಿಸ್ ಮಾಡ್ತೀವಿ ತಿಂಗಳಿಗೆ. ಅಯ್ಯೋ, ವಾವ್. ಸೊ 25,000 to 30,000 ಸರ್ವಿಸಸ್ ಮಾಡ್ತೀವಿ. ಆ್ಯಂಡ್ ವಿ ಆಲ್ಸೋ ಆರ್ ದಿ ಬಿಗ್ಗೆಸ್ಟ್ ಡೀಲರ್ ಫಾರ್ ಹುಂಡೈ ಫ್ರಮ್ 98 till today. We sell the highest number of cars. A single dealer in a single state selling more than 10,000 cars or 12,000 cars in a year. It's been a record which we have been maintaining. Crazy. 10,000 cars a year one dealer can sell. Amazing. ಕೆಲವೊಂದು ಕಂಟ್ರಿಯಲ್ಲಿ ಹುಂಡೈ ವಿಲ್ ಬಿ ಸೆಲ್ಲಿಂಗ್ ದಟ್ ನಂಬರ್ಸ್.
ಸೊ ಹೇಳ್ಬೇಕಾದ್ರೆ ಸೊ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಅದ್ವೈತ್ ಹುಂಡೈ. ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಕಸ್ಟಮರ್ಸ್. The trust and ಪ್ರಾಡಕ್ಟ್ confidence. ಇದ್ರೂ ಟ್ರಸ್ಟ್ ಇಸ್ Trust ಆಲ್ಸೋ is also ಈಕ್ವಲಿ important. ಅಂತರ Plus, ಬೆಂಕಿ after sales service ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ಇದೇ ಇಂದ್ರಲ್ಲೇ ಫೋರ್ಡ್ ಮುಚ್ಚೋಯ್ತು. ಸೊ ಈ ಥರ ಎಲ್ಲ ಚೇಂಜಿಂಗ್ ಟೈಮ್ಸಲ್ಲಿ ಮಧ್ಯದಲ್ಲಿ ಒಂದೆರಡು ಹೆಸರುಗಳೆಲ್ಲ ಸಡನ್ನಾಗಿ ಎಲ್ಲೋ ಹೊಟ್ಟೋಯ್ತು. ಸ್ಟ್ಯಾಗ್ನೇಷನ್ ಆಗತ್ತಲ್ಲ, ಇಟ್ಸ್ ಅ ಸಬ್ ಕ್ವೆಶ್ಚನ್. ಹೌ ಡು ಯು ಸಿ ದೀಸ್ ಟ್ರೆಂಡ್ಸ್? ಸರ್, ಈಗ ಉದಾಹರಣೆಗೆ ಕಿಯಾ ಸಡನ್ನಾಗಿ ಎಲ್ಲೋ ಒಂದು 2-3 ವರ್ಷ ಹೆಂಗ್ಲೋ ಹೋಯ್ತು, ಈಗ ಮತ್ತೆ ಒಂದು ಸ್ಟ್ಯಾಗ್ನೇಷನ್ ಬರುತ್ತೆ. ಈ ಥರ ಪ್ರತಿ ಒಂದು 5-5 ವರ್ಷಕ್ಕೂ ಒಂದು ಕಾರ್ ಬ್ರ್ಯಾಂಡ್ ವಿಲ್ ಗೋ ಥ್ರೂ ದಿಸ್ ಅಂತ ನನಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ? ಎವ್ರಿ ಬ್ರ್ಯಾಂಡ್ ವಿಲ್ ಗೋ ಥ್ರೂ ಅಪ್ಸ್ ಆ್ಯಂಡ್ ಡೌನ್. In fact, Hyundai sister concern Kia. In fact, Kia is also part of Hyundai parent company. So, they are competitors in market. We are also competing with them. ಬಲ್ಗೈ ಎಡಗೈ ಥರ ಆಯ್ತಿದು. But we have to compete on product strength, merits and after sales service. ಸೊ ಟೆಕ್ನಾಲಜಿ ಇವತ್ತು ಯಾವುದೇ ಕಾರಲ್ಲಿ ನೋಡಿದ್ರು ಮೋರಲೆಸ್ ಎವ್ರಿಬಡಿ ವಿಲ್ ಬಿ ಆನ್ ಪಾರ್. ಸೊ ಟೆಕ್ನಾಲಜಿ ವೈಸ್ ಯು ನೀಡ್ ಟು ಓನ್ಲಿ ಬಿ ಮೋರ್ ಇನೋವೇಟಿವ್. ಬಟ್ ವಾಟ್ ಡಿಫ್ರೆನ್ಷಿಯೇಟ್ಸ್ ಬೇರೆಯವ್ರಿಗೂ ನಮಗೂ ಅಂದರೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಆ್ಯಂಡ್ ದಿ ನೆಟ್ವರ್ಕ್ ವಾಟ್ ವಿ ಕ್ರಿಯೇಟ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನೆಟ್ವರ್ಕ್ ಕ್ರಿಯೇಟ್ ಮಾಡೋ ರೀಸನ್ ಏನಂದರೆ ಎವ್ರಿ 50 ಕಿಲೋಮೀಟರ್ಸ್ ಆರ್ ಎವ್ರಿ 100 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಸೆಂಟರ್ ನಮ್ದು ಇರಲೇಬೇಕು. ಸೊ ದ್ಯಾಟ್ ಎನಿವೇರ್ ಕಸ್ಟಮರ್ ಗೋಸ್, ಅವ್ರಿಗೊಂದು ಏನೇ ಒಂದು ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆದ್ರೂ ನಾವಲ್ಲಿರಬೇಕು ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಅನ್ನೋದು. ಸೊ ನೀವು ಬ್ಯಾಂಗ್ಳೂರಲ್ಲಿ ನಾವು 13 ಸರ್ವಿಸ್ ಸೆಂಟರ್ಸ್ ಇದೆ. ನಾವು ಮೆಜಾರಿಟಿ ಆಫ್ ದಿ ಬ್ಯಾಂಗ್ಳೂರಿಯನ್ಸ್ ಏನು ಮಾಡ್ತಾರೆ, ವೇರ್ ಡೂ ದೇ ಟ್ರಾವೆಲ್ ಅಂತ ನಾವು ಅನಲೈಸ್ ಮಾಡಿದಾಗ ಒಂದು ಮೈಸೂರು, ಮತ್ತು ನೆಕ್ಸ್ಟು ಮಂಗಳೂರು, ಅದಾದ ನಂತರ ಕೂರ್ಗು, ಮತ್ತು ಈ ಕಡೆ ಹಾಸನ ಕಡೆ ಸುಮಾರು ಟ್ರಾವೆಲ್ ಮಾಡ್ತಾರೆ. ಸೊ ಈ ಎಲ್ಲ ಕಡೆ ನಾವು ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ವಿ. ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಫಸ್ಟು ರಾಮನಗರದಲ್ಲಿ ನಮ್ಮದೊಂದು ಶೋರೂಮ್ ಸರ್ವಿಸ್ ಸೆಂಟ್ರ್ ಇದೆ. ಅದಾದ ನಂತರ ಮಂಡ್ಯದಲ್ಲೂ ಇದೆ. ಅಲ್ಲಿಂದ ಮತ್ತೆ ಮೈಸೂರು ಎಂಟರ್ ಆಗ್ತೀವಿ. ಮೈಸೂರಿಂದ ನೀವು ಮತ್ತೆ ಕೂರ್ಗ್ ಕಡೆ ಹೋದಾದರೆ ಕೂರ್ಗಲ್ಲಿ ಕುಶಾಲನಗರದಲ್ಲಿ ನಮ್ಮದು ಸೇಲ್ಸ್ ಸರ್ವಿಸ್ ಸೆಂಟ್ರ್ ಇದೆ. ಕುಶಾಲನಗರದಿಂದ ಮುಂದೆ ಹೋದರೆ ನಮ್ಮ ಮಡಿಕೇರಿಯಲ್ಲೂ ಇದೆ, ಮತ್ತು ಗೋಣಿಕೊಪ್ಪದಲ್ಲೂ ಇದೆ. ಸೊ ಅಲ್ಲಿಂದ ಮತ್ತೆ ನೀವು ಮಂಗಳೂರು ಕಡೆ ಟ್ರಾವೆಲ್ ಮಾಡಿದ್ರೆ ಸುಳ್ಳಿಯಲ್ಲಿ ನಮ್ಮದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟ್ರ್ ಇದೆ, ಬೆಳ್ತಂಗಡಿಯಲ್ಲಿದೆ, ಮತ್ತು ಮಂಗಳೂರು ಎಂಟರ್ ಆಗ್ತೀವಿ, ಮಂಗಳೂರಲ್ಲೂ ಇದ್ದೀವಿ. ಸೊ ಮಂಗಳೂರಿಗೆ ಹೋಗೋ ರೂಟಲ್ಲಿ ಹಾಸನಲ್ಲಿ ಕೂಡ ನಾವಿದ್ದೀವಿ, ಮತ್ತು ಟಿಪ್ಟೂರಲ್ಲಿ ಕೂಡ ನಾವು ನಮ್ಮ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟ್ರ್ ಇದೆ. ಈ ಕಡೆ ಬೇರೆ ಪಾರ್ಟ್ ಆಫ್ ಕರ್ನಾಟಕ ನೋಡಿದಾಗ ಬೆಂಗಳೂರಿಂದ ನೀವು ಈ ತಿರುಪತಿಗೆ ಹೋಗೋರೆಲ್ಲ ಓಲ್ಡ್ ಮಡ್ರಾಸ್ ರೋಡಲ್ಲಿ ಟ್ರಾವೆಲ್ ಮಾಡಿದಾಗ ಕೋಲಾರಲ್ಲಿ ನಮ್ಮ ಸರ್ವಿಸ್ ಸೆಂಟ್ರ್ ಇದೆ. ಸೇಲ್ಸ್ ಆ್ಯಂಡ್ ಸರ್ವಿಸ್ ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟ್ರ್ 2 ಇದೆ. ಚಿಂತಾಮಣಿಯಲ್ಲಿ ರೀಸೆಂಟಾಗಿ ಒಂದು ಓಪನ್ ಮಾಡಿದ್ದೀವಿ. ಮತ್ತು ಕಮ್ಮಿಂಗ್ ಇಯರ್ಸ್ ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್, ಬೇಸ್ಡ್ ಆನ್ ದಿ ನೆಸೆಸಿಟಿ ಬಂದಾಗ ಮಾಡ್ತೀವಿ. ಇದು ಮಾಡೋ ಉದ್ದೇಶ ಕಸ್ಟಮರ್ ಎಲ್ಲಿದಾನೋ ಅಲ್ಲಿ ನಾವು ಇರಬೇಕಂತ. ಅದು ಮೇನ್. ಗಾನ್ ಆರ್ ದ ಟೈಮ್ಸ್ ವೇರ್ ಇನ್ ಕಸ್ಟಮರ್ ವಿಲ್ ಕಮ್ ಟು ಯು. ಇಲ್ಲ, ಇವತ್ತು ಯು ಹ್ಯಾವ್ ಟು ಗೋ ಟು ದ ಕಸ್ಟಮರ್. 100%. ಕಸ್ಟಮರ್ ಎಲ್ಲಿರ್ತಾರೆ ನಾವು ಇಲ್ಲಿದ್ರೆ ನಾವು ಸರ್ವೈವ್ ಆಗ್ತೀವಿ. ಇಲ್ಲ ಅಂದರೆ ಕಷ್ಟ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಟು ಯಾಕೆ ನೆಟ್ವರ್ಕ್ ಹೀಗಿದೆ ಎವ್ರಿ 50 ಕಿಲೋಮೀಟರ್ಸ್ ಒಂದ್ಸತಿ, ಆ್ಯಂಡ್ ಅದರದ್ದು ಇಂಪ್ಯಾಕ್ಟ್ ಏನು, ಆ್ಯಂಡ್ ಹೌ ಅ ಬ್ರ್ಯಾಂಡ್ ಕ್ಯಾನ್ ಸರ್ವೈವ್ ಆ್ಯಂಡ್ ಸಸ್ಟೈನ್ ದ ಕಾಂಪಿಟೇಷನ್ನು. ಸರ್, ಈ ಮಧ್ಯದಲ್ಲಿ ನಾವು ಐ ಆಮ್ ಗೋನ್ ಟು ಆಸ್ಕ್ ಸಮ್ ಕ್ವೆಶನ್ಸ್ ವಿಚ್ ಓನ್ಲಿ ಯು ವಿಲ್ ಆನ್ಸರ್. ಯಾಕೆಂದರೆ ನಿಮ್ಗೆ ಅಷ್ಟು ಆ್ಯಕ್ಸೆಸ್ ಇರುತ್ತೆ, ಅಲ್ಲಿ ಆ ಜಾಗದಲ್ಲಿ ಕೂತಿದ್ದೀರಿ. ನಾವು ನೋಡಿದಂಗೆ ಇವತ್ತು ಆಂಟ್ರಪ್ರಿನರ್ಶಿಪ್ ಹೆಂಗೆ ಬಂದಿದೆ ಅಂದರೆ, ಈಗ ಫ್ರಾಂಚೈಸಿ ಮಾಡೆಲಲ್ಲಿ ಯಾವ್ಯಾವುದೋ ಚಿಕ್ಕ ಬ್ರ್ಯಾಂಡು, ಈಗ ಮೆಕ್ಡಿ ಅಥವಾ KFC ಥರದ್ದು ತೊಗೋಬೇಕಂದ್ರೆ ಫ್ರಾಂಚೈಸಿ 1-1.5 ಕೋಟಿ 2 ಕೋಟಿ ಕಮ್ಮಿ ಇಲ್ಲ. ಇವನ್ ರಾಮೇಶ್ವರಂ ಕೆಫೆ ಥರದ್ದು ಇದು ಫ್ರಾಂಚೈಸಿ ಎಲ್ಲ ಎಷ್ಟು 7 to 10 crores. ಅಂದರೆ ಒಂದು ಕಡೆ ವ್ಯಾಲ್ಯೂ ಬಿಲ್ಡ್ ಮಾಡ್ತಾರೋ ಬ್ರ್ಯಾಂಡ್ಸ್ ಹೀಗಿದೆ. ಬಟ್ ಈ ಕಡೆ ಕಾರ್ ಡೀಲರ್ಶಿಪ್ ಅಂತ ಬಂದಾಗ ಸುಮ್ಮನೆ ಯಾರು ಕೈ ಹಾಕಕ್ಕೆ ಆಗೋದೇ ಇಲ್ಲ. ಐ ವಾಸ್ ಬೇಸಿಕ್ಲಿ ವಾಚಿಂಗ್ ಯಾವುದೋ ಒಂದು ವಿಡಿಯೋ, ಲ್ಯಾಂಡ್ ಮಾರ್ಕ್ ಗ್ರೂಪ್ದು ಹೆಡ್ಡು ಯಾರೋ ಮಾತಾಡ್ತಾ ಹೇಳ್ತಾರೆ, ಈ ಕಾರ್ ಡೀಲರ್ಶಿಪ್ ಅನ್ನೋದು ಇದು ಯಾರಂದ್ರೆ ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಡೀಪ್ ಪಾಕೆಟ್ಸ್ ಇರೋರು, ಆ್ಯಂಡ್ ಅಫ್ಕೋರ್ಸ್ ಅದ್ರಲ್ಲೂ ಒಂದು ದೊಡ್ಡ ನೆಟ್ವರ್ಕ್ ಇರಬೇಕು. ಆ್ಯಂಡ್ ದುಡ್ಡನ್ನ ಸಾಲ ಮಾಡಿ ಯಾವತ್ತೂ ಇಲ್ಲಿ ಹಾಕಬಾರ್ದು. ನೆವರ್ ಬಾರೋ ಅನ್ ಇನ್ವೆಸ್ಟ್ ಅಂತ. ಸೊ ಇವೆಲ್ಲ ಏನು ನಾವು ಓದಿದ್ದೀವಿ. ಐ ವಾಂಟ್ ಟು ಹಿಯರ್ ಫ್ರಮ್ ದ ಹಾರ್ಸಸ್ ಮೌತ್. ಫಸ್ಟ್ಲಿ,
who can start a dealership and what is the kind of money that one needs? ಮೋರ್ ದೆನ್ ಎನಿಥಿಂಗ್ ಇದರಲ್ಲಿ ವಾಟ್ ಈಸ್ ರಿಕ್ವೈರ್ಮೆಂಟ್ ಅಂದರೆ ದಿ ಪ್ಯಾಷನ್ ಟುವರ್ಡ್ಸ್ ಕಾರ್ಸ್. ನಿಮಗೆ ಅನ್ಲೆಸ್ ಅಂಟಿಲ್ ಯು ಡೋಂಟ್ ಲವ್ ಕಾರ್ಸ್, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್, ನೀವು ಎಷ್ಟೇ ಡೀಪ್ ಪಾಕೆಟ್ ಇದ್ರೂ ನಡೆಸೋದು ಕಷ್ಟ. ಇಫ್ ಯು ಆರ್ ಪ್ಯಾಷನೆಟ್ ಅಬೌಟ್ ಕಾರ್ಸ್ ಅಂದಾಗ ಯು ವಿಲ್ ಬಿ ಇನೋವೇಟಿವ್, ಯು ವಿಲ್ ಬಿ ಕ್ರಿಯೇಟಿವ್ ಆ್ಯಂಡ್ ಯು ವಿಲ್ ಡೂ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಟು ರನ್ ದಿ ಬಿಸ್ನೆಸ್. ಆ್ಯಂಡ್ ದಿಸ್ ಈಸ್ ಎ ಬಿಸ್ನೆಸ್ ವೇರ್ ಯು ಹ್ಯಾವ್ ಟು ಬಿ ಹ್ಯಾಂಡ್ಸ್ ಆನ್. ಅಂದರೆ ನೀವು ಇನ್ವೆಸ್ಟ್ ಮಾಡಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾರೇ ಇನ್ವೆಸ್ಟ್ ಮಾಡಿದ್ರು ಅವ್ರ ಇನ್ವಾಲ್ವ್ಮೆಂಟ್ ಇದ್ರೇ ಅದು ಸಕ್ಸಸ್ಫುಲ್. ನಮ್ಮ ಅದ್ವೈತ್ ಹುಂಡೈ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ನಮ್ಮ ಪ್ರಮೋಟರ್ಸ್ ಲೈಕ್ ಮಿಸ್ಟರ್ ಸುಬ್ರಹ್ಮಣ್ಯ ಗುಪ್ತಾ ಈಸ್ ದಿ ಪ್ರಮೋಟರ್ ಆಫ್ ದಿ ಕಂಪ್ನಿ, ಈಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಬಟ್ ಅವ್ರ ಇನ್ವಾಲ್ವ್ಮೆಂಟ್ ಈಸ್ ಫ್ರಮ್ ಮಾರ್ನಿಂಗ್ 6 o'clock ಟು ನೈಟ್ 10 o'clock ಬಿಸ್ನೆಸ್ಸಲ್ಲಿರುತ್ತೆ. ಅಂದರೆ ಏನು ಮಾಡ್ತಾರೆ? ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಹಿ ಥಿಂಕ್ಸ್, ಅ ಲೀಡರ್ ಥಿಂಕ್ಸ್. ಲೀಡರ್ ಥಿಂಗ್ಸ್ ಈಸ್ ಲೈಕ್ ಈ ಸೆಟ್ಸ್ ಬೈ ಅನ್ ಎಕ್ಸಾಂಪಲ್ ಲೈಕ್ 6 o'clockಗೆ ದಿ ಮೂಮೆಂಟ್ ಹಿ ವೇಕ್ಸ್ ಅಪ್ ಬೆಳಗ್ಗೆನೆ he starts reaching out to people to understand what is the requirement, how they are doing, the well-being of the employee first. He takes care of the employees so much that he checks on them, plus what is needed for the business. ಸೊ ಏನು ನಡೀತಾ ಇದೆ, ಏನು ಸಪೋರ್ಟ್ ಬೇಕು, ಯಾವ ರೀತಿ ಬೇಕು, ಸೊ ಅದನ್ನೆಲ್ಲ. ಆ್ಯಂಡ್ he is a person who is not just sitting in his cabin. He is a person who is on the floor. He is a person who talks to right from washing boy to the managers to anybody. ಸರಿ. ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಇರೋ ಕಾರಣನೇ ಅದ್ವೈತ್ ಹುಂಡೈ ಇಲ್ಲಿವರೆಗೂ ಬೆಳೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಗ್ರೋ ಟು ದಿಸ್ ಎಕ್ಸ್ಟೆಂಟ್. ಬಿಕಾಸ್ ಯಾರದೇ ಏನೇ ಫೀಡ್ಬ್ಯಾಕ್ ಇದ್ದರೂ ಪಾಸಿಟಿವ್ ಆಗಿ ತೊಗೊಂಡು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು, ಏನು ಮಾಡಬೇಕು, ಆಲ್ವೇಸ್ ಈ ಬಿಲೀವ್ಸ್ ಇನ್ ಒನ್ ಥಿಂಗ್, HR ಇರಬೇಕು. HR ಇರೋದಕ್ಕಿಂತ ಜಾಸ್ತಿ ನಾವು ವಿ ಶುಡ್ ಬಿ ವೆರಿ ಕ್ಲಿಯರ್. ಐಸ್, ಇಯರ್ಸ್, ವಿ ಶುಡ್ ಕೀಪ್ ಅವರ್ ಐಸ್ ಆ್ಯಂಡ್ ಇಯರ್ಸ್ ಓಪನ್ ಟು ಎವ್ರಿಬಡಿ ಆ್ಯಂಡ್ ಕೀಪ್ ದಿ ಡೋರ್ಸ್ ಓಪನ್ ಫಾರ್ ಎವ್ರಿಬಡಿ ಇನ್ ದಿ ಕಂಪ್ನಿ. ಯಾರೇ ಬೇಕಾದರೂ ರೀಚ್ ಆಗೋ ಥರ ಇರಬೇಕು ಅಂತ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಲರ್ನ್ ಫ್ರಮ್ ಹಿಮ್, ಆ್ಯಂಡ್ he is a person who is so proactive, so energetic always. It keeps the teams also more positive. ಲೀಡರ್ ಹೆಂಗಿರ್ತಾರೋ ಹೌದು, ಕೆಳಗಡೆ ಇರೋರು ಅದು ಆಟೋಮೆಟಿಕ್ ಟ್ರಿಕಲ್ ಆಗುತ್ತೆ, ಹಾಗೆ ಆಗುತ್ತೆ ಅದು. ದಟ್ಸ್ ಸೊ ಇಟ್ ಈಸ್ ನಾಟ್ ಜಸ್ಟ್ ಇನ್ವೆಸ್ಟಿಂಗ್ ಮನಿ ಅಷ್ಟೇ ಅಲ್ಲ, ಮನಿ ಒಂದೇ ಅಲ್ಲ, ಪ್ಯಾಷನ್, ಇನ್ವೆಸ್ಟ್ಮೆಂಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಐ ವುಡ್ ಸೇ. ದುಡ್ಡಿರೋರು ಎಷ್ಟೋ ಜನ ಇದ್ದಾರೆ, ಆದರೆ ಇನ್ವೆಸ್ಟ್ ಮಾಡಿ ಆ ಒಂದು ಪ್ಯಾಷನಿಂದ ನಡೆಸೋದು ತುಂಬ ಕಷ್ಟ. ಅದು ನಡೆಸೋರಿಗೆ ಮಾತ್ರ ದೇ ವಿಲ್ ಬಿ ಸಕ್ಸಸ್ಫುಲ್ ಇನ್ ದಿಸ್. ಜಸ್ಟ್ ಟು ಸೈಟ್ ಅನ್ ಎಕ್ಸಾಂಪಲ್ ಫಾರ್ ಅದರ್ ಇಂಡಸ್ಟ್ರಿ, ಈಗ ಗೋಲ್ಡ್ ಜ್ಯುವೆಲ್ರಿ ಅಂತೆಲ್ಲ ಬಂದಾಗ ಸರ್, ಈಗ ಎಲ್ಲ ಕಾಪರೇಟೈಸ್ ಆಗೋಗಿದೆ. ಫಾರ್ ಎಕ್ಸಾಂಪಲ್ ಟಾಟಾದೇ ಮಿಯಾ ಅವರು ಓನರ್, ಒನ್ ಆಫ್ ದ ಫ್ರಾಂಚೈಸಿ ತೊಗೊಂಡವರು ತುಂಬ ಸ್ಕ್ರೂಟನಿ ಮಾಡ್ತಾರೆ, ಯಾರಂದ್ರೆ ಯಾರು ಕೊಡಲ್ಲ. ಎಲ್ಲ ಇದಾದಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಏನೋ ನೋಡಿದ್ಮೇಲೆ ಐ ಡೋಂಟ್ ನೋ ಕಪಲ್ ಆಫ್ ಲ್ಯಾಕ್ಸ್, 30-50 lakhs ಏನೋ ಇದಂತಿರುತ್ತೆ. ಸೊ ಅಂದರೆ ಬೇರೆ ಬೇರೆ ಇಂಡಸ್ಟ್ರಿದು ಒಂದು ಇಂಡಿಕೇಶನ್ ನಂಬರ್ಸ್ ಅಂತ ಇದೆ. ಬಟ್ ಈ ಕಾರ್ ಡೀಲರ್ಶಿಪ್ ಅಂತಂತ ಬಂದರೆ ನನ್ನ ಅಸಂಪ್ಷನ್ ಇದು, ಐ ಥಿಂಕ್ ಒಂದು 50 crores ಕಮ್ಮಿ ಅಂತೂ ನೀವು ಇದರಲ್ಲಿ ಏನಾಗುತ್ತೆ, ಇವಿನ್ ಕಾರ್ ಡೀಲರ್ಶಿಪ್ ದಿ ರಿಯಲ್ ಎಸ್ಟೇಟ್ ಈಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್. ಜಾಗ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್, ಅದ ನಂತರ ಇನ್ವೆಂಟ್ರಿ ಸ್ಟಾಕ್ ಮಾಡೋದು. ಸೊ ಇದಕ್ಕೆಲ್ಲ ಡೆಫಿನೆಟ್ಲಿ ಯು ನೀಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಮನಿ ಪವರ್ ಟು ಅರೌಂಡ್ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ನಿಮಗೆ ಗೊತ್ತಿದೆ ಯಾವ ಲೆವೆಲಲ್ಲಿದೆ ಅಂತ. ಆ್ಯಂಡ್ ಮೆಜಾರಿಟಿ ಆಫ್ ಅವರ್ ಔಟ್ಲೆಟ್ಸ್ ಈಸ್ ಓನ್ಡ್ ಬೈ ದಿ ಕಂಪನಿ. ಸೊ ಅವಾಗೇನಾಗುತ್ತೆ, ವೆನ್ ಇಟ್ ಈಸ್ ಓನ್ಡ್ ಬೈ ದಿ ಕಂಪ್ನಿ, ಇಟ್ ಬಿಕಮ್ಸ್ ಅಸೆಟ್. ಪ್ಲಸ್ ಯು ಲುಕ್ ಅಟ್ ಲಾಂಗ್ ಟರ್ಮ್ ಅನ್ನೋದು. ವೆನ್ ಯು ಪುಟ್ ಎ ಶೋರೂಮ್ ಆರ್ ಎ ಸರ್ವಿಸ್ ಸೆಂಟರ್, ಅದೇನಾಗುತ್ತೆ, ಅದೊಂದು ಅಡ್ರೆಸ್, ಆ ಕಂಪ್ನಿ ಅದ್ವೈತ್ ಹುಂಡೈದು ಒಂದು ಅಡ್ರೆಸ್ ಆಗಿಬಿಡುತ್ತೆ. ಅಡ್ರೆಸ್ ಆಗಿದ ತಕ್ಷಣ ಅದು ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಬರೋರು ಮತ್ತು ನಾವು ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಒಂದು ಸಾರಿ ನಾವು ಓಪನ್ ಮಾಡಿದ್ಮೇಲೆ ಇಟ್ ಶುಡ್ ಬಿ ಫಾರ್ ಎ ಲಾಂಗ್ ಟರ್ಮ್. ಇಟ್ ಕೆನಾಟ್ ಬಿ ಜಸ್ಟ್ ಫಾರ್ ಶಾರ್ಟ್ ಟರ್ಮ್, 5 ವರ್ಷ 6 ವರ್ಷಕ್ಕಂತ ನೋಡೋಕ್ಕಾಗಲ್ಲ. ಕಮ್ಮಿ ಅಂದ್ರೆ 30-40 ವರ್ಷದ್ದು ನಾವು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ದಿ ಕೈಂಡ್ ಆಫ್ ಪ್ಲ್ಯಾನಿಂಗ್ ವಿಚ್ ಗೋಸ್ ಬಿಹೈಂಡ್. ಸೊ
ಸೊ ಒಂದು ಇಸ್ ನಿಮ್ಮದೇ ಓನ್ ರಿಯಲ್ ಎಸ್ಟೇಟ್ ನಿಮ್ಮದೇ ಎಲ್ಲ ಮೆಜಾರಿಟಿ ಇರುತ್ತೆ. ಎಲ್ಲ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕಡೆ ನಮಗೆ ಇಲ್ಲದೆ ಇರಬೇಕಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ಲಾಂಗ್ ಲೀಸ್ ಅಂತದ್ದು ಇದ್ದೇ ಇರುತ್ತೆ. ಸೊ ಇದು ಶೋರೂಮ್ ಮಾತ್ರನಾ ಇವನ್ ವರ್ಕ್ಶಾಪ್ಸ್ ವರ್ಕ್ಶಾಪ್ಸು ಕೂಡ ಎರಡೂ ಅದೇ ಥರ ಮಾಡಲಲ್ಲಿ ಫಂಕ್ಷನ್ ಆಗುತ್ತೆ. ಸೊ ನಿಮ್ದೇನಾದ್ರು ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಇದೆ, ಇಷ್ಟು ಸ್ಕ್ವೇರ್ ಫೀಟ್ ಇರಲೇಬೇಕು ಅಂತ? ಕಂಪ್ನಿ ನಾಮ್ಸ್ ಇರುತ್ತೆ, ಹುಂಡೈ ನಾಮ್ಸ್ ಇರುತ್ತೆ. ಅವ್ರ ನಾಮ್ಸ್ ಪ್ರಕಾರ ನಾವು ಫಾಲೋ ಮಾಡಬೇಕಾಗುತ್ತೆ. ಅದೇನು ಎಕ್ಸಾಂಪಲ್ ಏನಿದೆ ಸರ್ ಇದು ನಾರ್ಮ್ ಸದ್ಯದ್ದು? ಅವರು ಇದು ಎಕ್ಸಾಕ್ಟಾಗಿ ಒಂದು ಲೊಕೇಶನ್ಗೆ ಈ ಥರ ಅಂತ ಇರಲ್ಲ. ಅವರು ಇವಾಗ ಮೇಯ್ನ್ ಡೀಲರ್ಶಿಪ್ ಅಂದರೆ ಇಷ್ಟು ಸ್ಕ್ವೇರ್ ಫೀಟ್ ಶೋರೂಮ್ ಇರಬೇಕು, ಇಷ್ಟು ವರ್ಕ್ಶಾಪ್ ಇರಬೇಕು ಅಂತ ಡಿಫೈನ್ ಮಾಡ್ತಾರೆ. ಮತ್ತು ಬ್ರ್ಯಾಂಚ್ ಆದರೆ ಸ್ವಲ್ಪ ಕಮ್ಮಿ. ಮತ್ತು ರೂರಲ್ ಔಟ್ಲೆಟ್ ನಾವು RSO ಅಂತೀವಿ, ಈ ರೂರಲ್ ಏರಿಯಾಸಲ್ಲಿ ಓಪನ್ ಮಾಡೋದು, ಅದು ಬೇಕಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು. ಸೊ ಅವ್ರದ್ದೇ ಒಂದು ಅದರ ಒಂದು ನಾಮ್ಸ್ ಇರುತ್ತೆ, ಅದ್ರ ಪ್ರಕಾರ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಿನಿಮಮ್ 5 ಬೇ ಏರಿಯಾ ಸರ್ವಿಸಿಗೆ ಏರಿಯಾ ಅಂತ ಇರಲೇಬೇಕಂತ ಇದೆ ಅಂದರೆ ಇಸ್ ಇಟ್ ಟ್ರೂ? ಅಲ್ಲ, ಇರುತ್ತೆ. ಆ್ಯಸ್ ಎ ಸೆಡ್ ಫಾರ್ ಪರ್ಟಿಕ್ಯುಲರ್ ಲೊಕೇಶನ್ ಬೇಸ್ಡ್ ಇರುತ್ತೆ. ಇವಾಗ ರೂರಲ್ ಔಟ್ಲೆಟಲ್ಲಿ ಸ್ವಲ್ಪ 3 ಬೇ ಇದ್ದರೂ ಪರವಾಗಿಲ್ಲ. ಬಟ್ ಇನ್ ಬ್ರ್ಯಾಂಚ್ ಆದರೆ ಮಿನಿಮಮ್ 6 ಬೇ ಅಥವಾ 6 or 7 ಬೇಸ್ ಇರಲೇಬೇಕು. ಮೇಯ್ನ್ ಡೀಲರ್ಶಿಪ್ ಆದರೆ, ಮೇಯ್ನ್ ವರ್ಕ್ಶಾಪ್ ಆದರೆ ಅಟ್ಲೀಸ್ಟ್ ಒಂದು 10 ಬೇ ವರ್ಕ್ಶಾಪ್ ಇರಲೇಬೇಕಾಗುತ್ತೆ. ಲೈಕ್ ಆ ಥರ ನಾವು ಮಂಗಳೂರಲ್ಲಿ ರೀಸೆಂಟಾಗಿ ಒಂದು ವರ್ಕ್ಶಾಪ್ ಇನಾಗ್ರೇಟ್ ಮಾಡಿದ್ವಿ, ವಿಚ್ ಈಸ್ ದಿ ಬಿಗ್ಗೆಸ್ಟ್ ವರ್ಕ್ಶಾಪ್ ಇನ್ ದಿ ಕಂಟ್ರಿ ಫಾರ್ ಹುಂಡೈ, ಆ್ಯಂಡ್ you will not find many brands with that kind of infrastructure. Like we have about 48 bays, 48 bay workshop. ಮತ್ತು ಅದೇ ಪ್ರಿಮೈಸಸಲ್ಲಿ we have a test track. It is infrastructure which is spread across 2 acres. So that is the kind of infrastructure we have provided ಈಗ ರೀಸೆಂಟಾಗಿ ಮಾಡಿದ್ದು ಮಂಗಳೂರಲ್ಲಿ. ಕ್ರೇಜಿ. So you can imagine the kind of investment and everything goes behind that. It is only to ಮತ್ತೆ ಕಸ್ಟಮರ್ಸ್ ನೀಡ್ ಆ್ಯಂಡ್ ರಿಕ್ವೈರ್ಮೆಂಟ್ ಟು ಸ್ಯಾಟಿಸ್ಫೈಡ್ ಮಾಡಬೇಕಾಗತ್ತೆ. ಬಿಕಾಸ್ ಲೋಡು ಜಾಸ್ತಿ ಆದಾಗ ಯಾರು ಕಸ್ಟಮರ್ ಕಾಯಿ ಕೂಡೋದು, ಅವ್ರು ಬಂದಾಗ ನಾವು ಇವತ್ತಾಗಲ್ಲ ನಾಳೆ ಮಾಡ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನೋದು ಮುಂದೆ ಯೋಚನೆ ಮಾಡಿ ಅದನ್ನು ವಿ ಸ್ಟಾರ್ಟ್ ಡೂಯಿಂಗ್ ಇಟ್. ಬಿಕಾಸ್ ಇವೆಲ್ಲ ಟ್ರಸ್ಟನ್ನು ಟ್ಯಾಂಪರ್ ಮಾಡ್ತಾ ಇರುತ್ತೆ. ನಿಧಾನಕ್ಕೆ ದಿನದಲ್ಲಿ ಬಿಲೆಕ್ಕೆ ಯಾಕೋ ಬರ್ತಾ ಅಂತ ಅನ್ಸ್ಕೋಬಾರ್ದು ಅನ್ನೋದಕ್ಕೆ ಇವೆಲ್ಲ ಪ್ರೋಟೋಕಾಲ್ಸ್ ವಿ ಹ್ಯಾವ್ ಟು ಫಾಲೋ ಅದು. ಸೊ ಶೋರೂಮ್ಗೂ ಬೇ ಸರ್ವಿಸ್ ಏರಿಯಾ ಮ್ಯಾಂಡೇಟ್ನ ಅಥವಾ ಶೋರೂಮ್ ಏರಿಯಾನೂ ಇರುತ್ತೆ. ಮಿನಿಮಮ್ 5,000 ಸ್ಕ್ವೇರ್ ಫೀಟ್ ಇರಬೇಕು ಅಥವಾ 6,000. ಸೊ ಬೇಸ್ಡ್ ಆನ್ ದಿ ಏರಿಯಾ, ಬೇಸ್ಡ್ ಆನ್ ದಿ ಲೊಕೇಶನ್ ಅವರು ಡಿಫೈನ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಇನ್ವೆಸ್ಟ್ ಮಾಡಿ. ಸೊ ಶೋರೂಮ್ಗೆ ಬೇ ಸರ್ವಿಸ್ ಏರಿಯಾ ಮ್ಯಾಂಡೇಟ್? ಶೋರೂಮಲ್ಲಿ ಡಿಸ್ಪ್ಲೇ ಏರಿಯಾ ಮಾತ್ರ ಅವ್ರು ನೋಡೋದು, ಪ್ಲಸ್ ವರ್ಕಿಂಗ್ ರಿಕ್ವೈರ್ಮೆಂಟ್ ಏರಿಯಾ. ನಾನು ರೆಸಿಡೆನ್ಸಿ ಇದಕ್ಕೆ ಬಂದಿದ್ದೀನಿ, ತುಂಬ ಇದಕ್ಕೆ ಹೋಗಿದ್ದೀನಿ, ಬಿಲ್ಲೆಹಳ್ಳಿಗೆ ಹೋಗಿದ್ದೀನಿ. ನೀವು ಔಟರ್ ರಿಂಗ್ ರೋಡ್ ನೋಡಿರ್ಬೋದು. ಔಟರ್ ರಿಂಗ್ ರೋಡ್, ಮಾರುತಹಳ್ಳಿ ಔಟರ್ ರಿಂಗ್ ಹ್ಯೂಜ್. ಅದು 1 lakh ಸ್ಕ್ವೇರ್ ಫೀಟಲ್ಲಿ ಬಿಲ್ಟಪ್ ಏರಿಯಾ. ಅದು 1 lakh ಸ್ಕ್ವೇರ್ ಫೀಟ್. ಅದರಲ್ಲಿ ನಾವು ಶೋರೂಮಲ್ಲಿ ಮಿನಿಮಮ್ ಒಂದು 40 ಕಾರ್ ಡಿಸ್ಪ್ಲೇ ಮಾಡ್ಬೋದು ಶೋರೂಮಲ್ಲಿ. ಸೊ ದಟ್ ಇಸ್ ಒನ್ ಆಫ್ ದಿ 2007 ನಾವು ಇನಾಗ್ರೇಟ್ ಮಾಡಿದಾಗ ದಟ್ ವಾಸ್ ದಿ ಬಿಗ್ಗೆಸ್ಟ್ ಶೋರೂಮ್ ಇನ್ ದಿ ಎಂಟೈರ್ ಏಷ್ಯಾ. ಸೊ ಅದನ್ನು ನೋಡಿ ಸುಮಾರು ಜನ ಬೇರೆ ಬೇರೆ ಬ್ರ್ಯಾಂಡ್ ಬೇರೆ ಊರಲ್ಲಿ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟೋರೇಜ್ ಇದೆ, ಗ್ರೌಂಡ್ ಫ್ಲೋರಲ್ಲೂ ಕಾರ್ ಇದೆ, ಫಸ್ಟ್ ಫ್ಲೋರಲ್ಲೂ ಡಿಸ್ಪ್ಲೇ ಇದೆ. ಓಕೆ, ಸೊ ದಟ್ ಈಸ್ ಹೌ ವಿ ಲುಕ್ ಅಟ್ ಬ್ರ್ಯಾಂಡ್ ಹುಂಡೈ ಫಾರ್ ಅದ್ವೈತ್. ಸಿನ್ಸ್ ಇಂಡಿಯಾ ಹ್ಯಾಸ್ ಕಮ್ ಅ ಲಾಂಗ್ ವೇ. ಫಸ್ಟ್ ಕಾರ್ ಇಂಪೋರ್ಟ್ ಆಗಿದ್ದು 1898 ಅಂತೆ. ಮತ್ತು ಓಲ್ಡೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಹಿಂದೂಸ್ತಾನ್ ಮೋಟರ್ಸ್, ಇದು 1942 ಆಗಿದ್ದು. ಮತ್ತು ಇವತ್ತಿಗೂ ಇಂಡಿಯಾದ ಬೆಸ್ಟ್ ಸೆಲ್ಲಿಂಗ್ ಕಾರು ಇಸ್ ಇಟ್ ಯಾವುದು ಸರ್ ಸ್ಟ್ಯಾಟ್ಸ್ ಪ್ರಕಾರ? ಬೆಸ್ಟ್ ಸೆಲ್ಲಿಂಗ್ ಕಾರ್ ಅಂದರೆ ನನಗೆ ಕೇಳಿದ್ರೆ ಹುಂಡೈ ಅಂತ. ಆ್ಯಂಡ್ ಕ್ರೇಟಾ ಈಸ್ ದಿ ಬೆಸ್ಟ್ ಸೆಲ್ಲಿಂಗ್ ಕಾರ್ ಇನ್ ಎಂಟೈರ್ ಕಂಟ್ರಿ ಇನ್ ಎನಿ ಸೆಗ್ಮೆಂಟ್. It demands that kind of respect and this thing, place in the market. Yes. So ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಈಗ ಮಿಸ್ಟೇಕ್ಸ್ ಪೀಪಲ್ ಶುಡ್ ಅವಾಯ್ಡ್ ಥಿಂಕಿಂಗ್ ಆಫ್ ಬೈಯಿಂಗ್ ಕಾರ್. ನೆಕ್ಸ್ಟ್ 5 ವರ್ಷನ ಮನಸ್ಸಲ್ಲಿ ಇಟ್ಕೊಂಡು ಯಾವ ಥರ ನಾವು ಕಾರ್ ಅಂತ ಕನ್ಸಿಡರ್ ಮಾಡಬೇಕು, ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿರೋ ಮಾರ್ಕೆಟಲ್ಲಿ ಸರ್? ಎಲೆಕ್ಟ್ರಿಕ್ ಈಸ್ ಡಿಪೆಂಡ್ಸ್, ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಯೂಸೇಜ್ ಏನಿದೆ, ಯಾವ ಥರ ಯೂಸೇಜ್ ಇದೆ, ಅದ್ರ ಮೇಲೆ ಅವರು ದೇ ಕ್ಯಾನ್ ಪ್ಲ್ಯಾನ್. ಬಿಕಾಸ್ ಮೊದಲೇ
ಪೆಟ್ರೋಲು ಡೀಸೆಲ್ ಗಲಾಟೆ ಇತ್ತಲ್ಲ, ತುಂಬ ಜಾಸ್ತಿ ಉಪಯೋಗಿಸೋರು ಮಾತ್ರ ಡೀಸೆಲ್ ತೊಗೊಳ್ಳಿ, ಅದರ್ವೈಸ್ ಅವಶ್ಯಕತೆ ಇಲ್ಲ ಅಂತ. ಸೊ ನಾವು ದ ಸೇಮ್ ಡಿಬೇಟ್ ಇಸ್ ಹ್ಯಾಪ್ನಿಂಗ್ ಬಿಟ್ವೀನ್ ಇವಿನಾ ಅಥವಾ ಶುಡ್ ವಿ ಗೋ ಫಾರ್ ಪೆಟ್ರೋಲ್ ಅಂತ. ಬಿಕಾಸ್ ಪೆಟ್ರೋಲ್ ಡೀಸೆಲ್ ಮಧ್ಯೆ ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಏನಿಲ್ಲ ಈಗ. ಹೌದು ಅಂದರೆ ಫ್ಯೂಯಲ್ ಅಂತ ಬಂದಾಗ. ಬಟ್ ಎಂಜಿನ್ ಇದರಲ್ಲಿ ಇನ್ನೂ 1-1.5 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಇದೆ. ಸೊ ಈ ಥಿಯರೀಸು ಎಲೆಕ್ಟ್ರಿಕ್ಗೆ ಹೆಂಗೆ ಅಪ್ಲೈ ಆಗುತ್ತೆ ಸರ್ ಇವಿಗೆ? ಅಲ್ಲ, ಎಲೆಕ್ಟ್ರಿಕ್ಗೆ ಇಟ್ ವಿಲ್ ಇವತ್ತು ಕನ್ಸ್ಯೂಮರ್ ಥಾಟ್ ಪ್ರೊಸೆಸ್ ಹೇಳ್ತೀನಿ. ಕನ್ಸ್ಯೂಮರ್ದು ಏನು ಥಾಟ್ ಪ್ರೊಸೆಸ್ ಅಂದರೆ, ನಾನು ಬರೀ ಸಿಟಿಯಲ್ಲಿ ಡ್ರೈವ್ ಮಾಡ್ತಾಯಿದ್ದೀನಿ, ಜಾಸ್ತಿ ಯೂಸೇಜ್ ಇಲ್ಲ, ಸೊ ನನ್ನ ಫ್ಯೂಲ್ ಖರ್ಚು ಜಾಸ್ತಿ ಇರಬಾರ್ದು. ಸೊ ಈ ಥರ ಯೋಚನೆ ಮಾಡಿದಾಗ ದೇ ವಿಲ್ ಲುಕ್ ಅಟ್ ಎಲೆಕ್ಟ್ರಿಕ್. ಆದರೆ ಸೇಮ್ ಪರ್ಸನ್ ಇಫ್ ಈಸ್ ಥಿಂಕಿಂಗ್ ಓಕೆ, ನಾನು ರೆಗ್ಯುಲರ್ ಒನ್ಸ್ ಇನ್ ಅ ಮಂತ್ ಆರ್ ಮೈ ಬಿಸ್ನೆಸ್ ಡಿಮ್ಯಾಂಡ್ಸ್, ಐ ಹ್ಯಾವ್ ಟು ಟ್ರಾವೆಲ್ ಮೋರ್, ನನ್ನ ಯೂಸೇಜ್ ಜಾಸ್ತಿ ಇದೆ. ಸೊ ಈ ಥರ ಇದ್ದಾಗ ಅವರು ದೇ ವಿಲ್ ಐದರ್ ಲುಕ್ ಅಟ್ ಪೆಟ್ರೋಲ್ ಆರ್ ಡೀಸೆಲ್. ಸೊ ಇಟ್ ಈಸ್ ಮೋರ್ ಬೇಸ್ಡ್ ಆನ್ ಇಂಡಿವಿಜುವಲ್ ರಿಕ್ವೈರ್ಮೆಂಟ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಟುಡೇಸ್ ಸಿನಾರಿಯೋ, ಗೋಯಿಂಗ್ ಫಾರ್ವರ್ಡ್ ಇಟ್ ಕ್ಯಾನ್ ಚೇಂಜ್. ಸೊ ಇಟ್ ಕ್ಯಾನ್ ಆಲ್ವೇಸ್ ಚೇಂಜ್ ಕಂಪ್ಲೀಟ್ಲಿ ಇನ್ ಎ ಡಿಫ್ರೆಂಟ್ ವೇ. ಇಟ್ ಕ್ಯಾನ್ ಬಿ ಲೈಕ್ ಓಕೆ, ಲಾಂಗ್ ಡಿಸ್ಟೆನ್ಸ್ಗೂ ಇವತ್ತು ಸುಮಾರು ಜನ ತೊಗೊಂಡು ಹೋಗ್ತಾರೆ. ಬಟ್ ಡಿಪೆಂಡಿಂಗ್ ಆನ್ ಓಕೆ, ಅವ್ರಿಗೆ ಗೊತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿದೆ, ನನಗೇನ ಬೇಕು ಚಾರ್ಜಿಂಗ್ ಪಾಯಿಂಟ್ ಅಂದರೆ ಎಲ್ಲಿದೆ ಎಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ದೇ ಟ್ರಾವೆಲ್. ಬಟ್ ದೇರ್ ಲಾಟ್ ಆಫ್ ಆ್ಯಪ್ಸ್, ಇವನ್ ಇನ್ ಹುಂಡೈ ಆ್ಯಪ್ ಆಲ್ಸೋ, ನಿಮಗೆ ಎಲ್ಲೆಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಮ್ಯಾಪಲ್ಲಿ. ಸೊ ಯು ಕ್ಯಾನ್ ಟ್ರಾವೆಲ್ ಬೇಸ್ಡ್ ಆನ್ ದಟ್. ಸೊ ದಿ ಚಾಲೆಂಜಸ್ ಆರ್ ದೇರ್, ಬಟ್ ದೇರ್ ಆರ್ ಸೊಲ್ಯೂಷನ್ಸ್ ಆಲ್ಸೋ ಫಾರ್ ದಟ್. ಸಿಮಿಲರ್ಲಿ ರಿಕ್ವೈರ್ಮೆಂಟ್ ಬೇಸ್ಡ್ ಮಾತ್ರ ಆಗೋಕ್ಕೆ ಸಾಧ್ಯ ಇವಾಗ. ಸೊ ಪೀಪಲ್ ಸಿ ಓಕೆ, ನನ್ನ ರಿಕ್ವೈರ್ಮೆಂಟ್ ಇಷ್ಟೇ ಅಂದರೆ ಸಾಕು, ಅದ್ರ ಪ್ರಕಾರ ದೇ ಪ್ಲ್ಯಾನ್. And majority of them still are thinking okay, first I should start with petrol, then I should go for a other car ಅನ್ನೋದು. ಫಸ್ಟ್ ಟೈಮ್ ಬಯರ್ಸ್ ಎಲ್ಲ ಇ ವಿ ಟ್ರೈ ಮಾಡೋದು ಸ್ವಲ್ಪ ಕಮ್ಮಿ. ಅವರಿಗೆ ದೇ ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೋಜರ್. ಸೊ ಫಸ್ಟು ಲೆಟ್ ಮೀ ಗೋ ವಿತ್ ದಿ ಪೆಟ್ರೋಲ್ ಕಾರ್. ಅದಾದ ನಂತರ ಲೆಟ್ ಮಿ ಸಿ ಆಫ್ಟರ್ 2 years or 3 years, ಬಿಕಾಸ್ ದಿ ಬೈಯಿಂಗ್ ಪ್ಯಾಟರ್ನ್ ಇಸ್ ಚೇಂಜಿಂಗ್. ಮೊದಲು 5 years 10 years ಆದರೂ ಚೇಂಜ್ ಮಾಡ್ತಾ ಇರಲಿಲ್ಲ. ಇವಾಗ ವಿತಿನ್ 2 years 3 yearsಗೆ ಚೇಂಜ್ ಆಫ್ ಕಾರ್ ಆಗ್ತಾಯಿದೆ. ಸೊ ದಟ್ ಈಸ್ ಆಲ್ಸೋ ಎ ಸಿಚುವೇಶನ್ ವೇರ್ ಇಟ್ ಮೈಟ್ ಕಂಪ್ಲೀಟ್ ಲೈಕ್ ಇವಾಗ ನೀವು ಮೊಬೈಲ್ ಫೋನ್ಸ್ ನೋಡ್ಬೋದು, ಹ್ಯಾಂಡ್ಸೆಟ್ಸು 6 months 1 year ಆದ್ರೇ ಪೀಪಲ್ ವಾಂಟ್ ಟು ಚೇಂಜ್. ದೇ ವಾಂಟ್ ಸಮಥಿಂಗ್ ನ್ಯೂ, ಸಮಥಿಂಗ್ ಡಿಫ್ರೆಂಟ್. ಆ ಥರ ಕಾರ್ಸಲ್ಲೂ ಸ್ಲೋ ಆಗಿ ಇಟ್ಸ್ ಚೇಂಜಿಂಗ್. ಸೊ ಇಟ್ ವಿಲ್ ಇವಾಲ್ವ್ ಕಂಪ್ಲೀಟ್ಲಿ ಡಿಫ್ರೆಂಟ್ಲಿ ಇನ್ ಕಮಿಂಗ್ ಡೇಸ್. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೊತ್ತು ಡೀಸೆಲ್ ಯಾರಿಗೆ, ಎಲೆಕ್ಟ್ರಿಕ್ ವೆಹಿಕಲ್ ಯಾರಿಗೆ, ಇದೆಲ್ಲ ಹೇಳಿದ್ರಿ. ಮತ್ತು ಕಾರನ್ನು ಎಷ್ಟು ವರ್ಷಕ್ಕೆ ಒಂದ್ಸತಿ ತೊಗೊಳ್ತಾರೆ? ಈಗ ಆ್ಯಾವ್ರೇಜು 3 ವರ್ಷಕ್ಕೆ ಒಂದ್ಸತಿನೇ ಚೇಂಜ್ ಮಾಡ್ತಾ ಇದ್ದಾರಾ ಇವತ್ತಿಗೂ ಇಂಡಿಯಾಸ್? ಬಟ್ ಟೆಲ್ ಮಿ ಒನ್ ಥಿಂಗ್ ಸರ್, ವಿತ್ ಸೋ ಮೆನಿ ಕಾರ್ಸ್ ಗೆಟಿಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ಎವ್ರಿ 3 years ಪೀಪಲ್ ಆರ್ ಚೇಂಜಿಂಗ್ ಅಲ್ಲ, ಈ ಹಳೆ ಕಾರ್ಸ್ದು ಒಂದು ಪ್ರೀ ಓನ್ಡ್ ಮಾರ್ಕೆಟ್ ಇದೆಯಲ್ಲ, ಅದೂ ಒಂದು ದೊಡ್ಡ ನೆಟ್ವರ್ಕ್ ಇವತ್ತು. ಸೊ ನಿಮ್ಮದು ಪ್ರೀ ಓನ್ಡ್ ಕಾರ್ ಮಾರ್ಕೆಟ್ ಇರೋದ್ರಿಂದ ಆನೆಸ್ಟ್ಲಿ ಟೆಲ್ ಮಿ ಒನ್ ಥಿಂಗ್, ಈಗ ಫಸ್ಟ್ ಟೈಮ್ ಬಯರ್ಸ್ ಎಲ್ಲ ಇರ್ತಾರಲ್ಲ, ಫಸ್ಟ್ ಟೈಮ್ ತೊಗೊಳೋರಿಗೆ ಡ್ಯೂ ಅಡ್ವೈಸ್ ಪ್ರೀ ಓನ್ಡ್ ಕಾರಿಂದ ಸ್ಟಾರ್ಟ್ ಮಾಡಿ ಅಂತಾನ, ಹೊಸ ಕಾರ್ ತೊಗೊಳ್ಳಿ ಅಂತಾನ? ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಬಡ್ಜೆಟ್ ಮತ್ತು ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಇವಾಗ ಎಷ್ಟೋ ಜನ ಏನಂತಾರೆ, ದೇರ್ ಪರ್ಸೆಪ್ಷನ್ ಓಕೆ, ನಾನು ಫಸ್ಟ್ ಟೈಮ್ ತೊಗೊತಾ ಇದ್ದೀನಿ, ಸೆಕೆಂಡ್ ಹ್ಯಾಂಡ್ ತೊಗೊಂಡು ನಾನು ಒಂಥರ ಕಲಿತು ಅದರಲ್ಲೇ ಒಂದು ಆಗಲಿ, ಆಮೇಲೆ ಬೇಕಾದ್ರೆ ನಾನು ಹೊಸ ತೊಗೋಬೇಕು ಅಂತ ಟ್ರೈ ಮಾಡ್ತಾರೆ. ಇನ್ನು ಕೆಲವರು ಏನಕ್ಕೆ ಫಸ್ಟ್ ಟೈಮೇ ಐ ಶುಡ್ ಗೋ ಫಾರ್ ನ್ಯೂ ಕಾರ್, ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಅವ್ರದ್ದು ಥಾಟ್ ಪ್ರೊಸೆಸ್ ಡಿಪೆಂಡ್ಸ್. ಸೊ ಕೆಲವರು ಓಕೆ, ನಾನು ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮೋರ್ ದೆನ್ 2 lakhs, ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮೋರ್ ದೆನ್ 5 lakhs, ಸೊ ಐ ವಿಲ್ ಗೋ ಫಾರ್ ಎ ಯೂಸ್ಡ್ ಕಾರ್ ಆರ್ ಎ ಪ್ರೀ ಓನ್ಡ್ ಕಾರ್ ಅಂತ. ಸೊ ಎಲ್ಲ ಒಬ್ಬರು ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ ಇಟ್ ಚೇಂಜಸ್. ಸೊ ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಬಿಗ್ ನಂಬರ್. ಆ್ಯಂಡ್ ಡೆಫಿನೆಟ್ಲಿ ನಾವು ನಮ್ಮ ಸಪ್ರೇಟ್ ಯೂಸ್ಡ್ ಕಾರ್ ಡಿವಿಷನಲ್ಲಿ ಇರೋದು ಕಾರಣ ಏನಂದರೆ, ಇವಾಗ ಯಾರೇ ಒಂದು ಕಾರ್ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಅವ್ರಿಗೆ ಬೇರೆ ಇನ್ನೊಂದು ಕಡೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ. ನಾವೇ ವಿ ಹ್ಯಾವ್ ಎ ಟೀಮ್ ಆಫ್ ಎಕ್ಸ್ಪರ್ಟ್ಸ್. ಅವರು ಗಾಡಿ ವ್ಯಾಲ್ಯೂಟ್ ಮಾಡಿ, ಆ ಗಾಡಿ ಎಷ್ಟು ಓಡಿದೆ, ಏನು ಕಂಡೀಷನ್ಲಿದೆ ಅದನ್ನು ತಿಳ್ಕೊಂಡು ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಕೊಟ್ಟು, ಸೊ ದಟ್ ಅದನ್ನೇ ಒಂದು ಡೌನ್ ಪೇಮೆಂಟ್ ಥರ ಯೂಸ್ ಮಾಡಿ ನಾವು. ಸೊ ದೇ ಡೋಂಟ್ ಹ್ಯಾವ್ ಟು ಇನ್ವೆಸ್ಟ್ ಮಚ್, ಅದನ್ನೇ ಡೌನ್ ಪೇಮೆಂಟ್ ತೊಗೊತೀವಿ. ಮತ್ತು ಫೈನಾನ್ಸ್ ಆಪ್ಷನ್ಸ್ ಕೊಡ್ತೀವಿ ನಾವು. ಬ್ಯಾಂಕ್ಸ್ ಜೊತೆ ಟೈಪ್ ಮಾಡಿದ್ದೀವಿ, ಲೈಕ್ HDFC ಬ್ಯಾಂಕ್ ಇದೆ, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಮತ್ತು ಆ್ಯಕ್ಸಿಸ್, ಇಂಡಸ್ ಬ್ಯಾಂಕ್, ಈ ಥರ ಟೈಪ್ ಮಾಡ್ಕೊಂಡು ಅವ್ರ ಜೊತೆ ಅವ್ರಿಗೆ EMI ಸ್ಟ್ರಕ್ಚರ್ ಮಾಡಿಕೊಡ್ತೀವಿ ನಾವು. ಅವ್ರಿಗೆ ಕೇಳೋದೇನೆಂದರೆ, ನಿಮಗೆ ತಿಂಗಳಿಗೆ ಎಷ್ಟು EMI ಕಂಫರ್ಟಬಲ್ ಇರುತ್ತೆ,
ಆ ಒಂದು ಇ ಎಮ್ ಐಗೆ ನಾವು ಅವ್ರಿಗೊಂದು ಫೈನಾನ್ಸ್ ಆಪ್ಷನ್ ರೆಡಿ ಮಾಡಿಕೊಡ್ತೀವಿ. ಸೊ ಅದೇನಾಗುತ್ತೆ, ಈ ಹಳೆ ಕಾರು ಡೌನ್ ಪೇಮೆಂಟ್ ಆಯಿತು, ಫೈನಾನ್ಸ್ ಇ ಎಮ್ ಐ ಅವರು ಎಷ್ಟು ಬೇಕು ಅನ್ಸುತ್ತೋ ಅದಕ್ಕೆ ಒಂದು ಸ್ಟ್ರಕ್ಚರ್ ಮಾಡಿಕೊಟ್ಟಾಗ ಇಟ್ ಬಿಕಮ್ಸ್ ಈಸಿಯರ್ ಟು ಓನ್ ದಿ ಕಾರ್. ಸೊ ಫಸ್ಟ್ ಟೈಮ್ ಬಯರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. And also ನಿಮ್ಗೂ ಯು ಆರ್ ಆಲ್ಸೋ ಕ್ರಿಯೇಟಿಂಗ್ ದ ಸೆಕೆಂಡ್ ಲೈನ್ ಆಫ್ ಇಕೋಸಿಸ್ಟಮ್ ವೇರ್ ಹೌದು ಪ್ರಿಯೋನ್ ಕಾರ್ಸ್ದು ಅಲ್ಲೂ ಒಂದು ಮಾರ್ಕೆಟು. ಹೌದು ಇವತ್ತಿಗೂ ಆ ಡಿಫ್ರೆನ್ಸ್ ಇದೆಯಾ? ಕೆಲವರು ಹೇಳ್ತಾರೆ ಈಗ ಕಂಪ್ನಿ ಓನ್ಡ್ ಪ್ರಿಯೋನ್ ಕಾರ್ಸಲ್ಲಾದರೆ ಅದೇ ಕಾರು ಒಂದು 10-20% ಜಾಸ್ತಿ ಇರುತ್ತೆ ಅಂತ. ಇಸ್ ಇಟ್ ಅ ಮಿತ್ ಆರ್ ಇಸ್ ಇಟ್ ಸ್ಟಿಲ್ ಟ್ರೂತ್ ಟುಡೇ? ಇಟ್ ಇಸ್ ಜಸ್ಟ್ ಎ ಮಿತ್ ಅಂತ ಹೇಳ್ಬೋದು. ಬಿಕಾಸ್ ಅರ್ಲಿಯರ್ ದಿ ಪ್ರೀ ಓನ್ಡ್ ಕಾರ್ ಬಿಸ್ನೆಸ್ ವಾಸ್ ನಾಟ್ ಆರ್ಗನೈಸ್ಡ್. ಇವತ್ತು ಆಲ್ ಕಂಪ್ನೀಸ್ ಹ್ಯಾವ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ, ಟೈಮ್ ಆ್ಯಂಡ್ ಪ್ರೋಸೆಸ್. ಅದರಿಂದ ಇಟ್ಸ್ ಬಿಕಮ್ ಮೋರ್ ಆರ್ಗನೈಸ್ಡ್. ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಬಿಗ್ ಪ್ಲೇಯರ್ಸ್ ಕಮಿಂಗ್ ಇನ್ ಟು ಯೂಸ್ಡ್ ಕಾರ್ ಬಿಸ್ನೆಸ್. ಮೊದಲು ಓನ್ಲಿ ಬ್ರೋಕರ್ ನೆಟ್ವರ್ಕ್ ವಾಸ್ ದೇರ್. ಇವತ್ತು ದಟ್ ಈಸ್ ರಿಡ್ಯೂಸ್ಡ್ ಆ್ಯಂಡ್ ಆರ್ಗನೈಸ್ಡ್ ಸೆಕ್ಟರ್ ಇಸ್ ಕಾರ್ಪೊರೇಟೈಸ್ಡ್ ಆಗಿದೆ, ಆರ್ಗನೈಸ್ಡ್. So even companies like Hyundai has invested a lot of money into understanding the business. It's a support system for new car business, and it helps to sell more new cars. ನಾನು ಎಷ್ಟು ಹಳೆ ಕಾರ್ ತೊಗೊತೀನಿ ಅಷ್ಟು ಹೊಸ ಕಾರ್ ಮಾರೋದಕ್ಕೆ ಸಾಧ್ಯ ನನಗೆ. ಸೊ ಎಷ್ಟು ಹಳೆ ಕಾರ್ ತೊಗೊತೀನಿ ಅದು ಒಂದು ಸಪ್ರೇಟ್ ಬಿಸ್ನೆಸ್ ಟು ಸೆಲ್ ಆ್ಯಂಡ್ ಆನ್ ಗುಡ್ ರೆವಿನ್ಯೂ ಅಂತ. ರಿಪಲ್ ಎಫೆಕ್ಟ್ ಥರ. ಫಸ್ಟ್ ನ್ಯೂ ಕಾರು, ನೆಕ್ಸ್ಟ್ ಇಸ್ ಯೂಸ್ ಕಾರು, ಸೊ ಅದಾದಮೇಲೆ ಸೊ ಈಗ ಸೋ ಫಾರ್ ಆ್ಯಸ್ ಆನ್ ಟುಡೇ ಪ್ರತಿ 7 ಜನಕ್ಕೆ ಒಂದು ಕಾರ್ ಇದೆ. ಇದು ಸ್ಟ್ಯಾಟ್ಸ್ ನಿಜ? ಸ್ಟ್ಯಾಟ್ಸ್ ಖಂಡಿತವಲ್ಲ, ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಿಜ ಹೇಳ್ಬೋದು. ಸರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಎಲ್ಲ ಇಂಡಸ್ಟ್ರಿನೂ ಚೇಂಜ್ ಮಾಡಾಕ್ಬಿಟ್ಟಿದೆ. ಈಗ ನಮ್ಮ ಇದರಲ್ಲೇ ನಾನು ಈಗ ಸ್ವಲ್ಪ ದಿನ ಆದರೆ ಇದು ಮಾಡೋಷ್ಟು ಇರಲ್ಲ. ಸ್ಕ್ರಿಪ್ಟ್ ಕೊಟ್ಟರೆ ಅಲ್ಲೇ ಅದು ಆರ್ಟಿಫಿಷಿಯಲಾಗಿ ಒಂದು ವಾಯ್ಸ್ ಅದನ್ನು ಇದು ಮಾಡ್ತಾ ಇರುತ್ತೆ. ಆ ಕಡೆ ಇಂಟರ್ವ್ಯೂಯಿ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ವಾಟ್ ಹ್ಯಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡನ್ ಟು ದ ಕಾರ್ ಇಂಡಸ್ಟ್ರಿ? ನಾನು ಲೇಟೆಸ್ಟ್ ನೋಡಿದೆ, ಇವತ್ತಿಂದು ಈಗ ಸದ್ಯದ ಕಾರ್ ಇಂಡಸ್ಟ್ರಿದು ಹಾಟ್ ಟಾಪಿಕ್, ನೀವು ಅದನ್ನು ಡಿಸ್ಕಸ್ ಮಾಡಿರ್ತೀರಾ. ಬಿ ಸೆಕ್ಸಿ, ಈ ಸೈಬರ್ ಟ್ರಕ್ ಥರದ್ದೇ ಇವರು ಬಿಟ್ಟರು. ಅದಕ್ಕೇನೋ ಸನ್ ರೂಫಲ್ಲೆಲ್ಲ ಏನು ಸರ್ ಅದು LED ಇದಂತೆ, ಮತ್ತು ಸ್ಟೇರಿಂಗ್ದು ಶೇಪ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಒಂಥರ ಆ್ಯಪಲ್ ಥರದ್ದು ಒಂದು ಲೋಗೋ ಥರದ್ದಿದೆ. ಸೊ ಈ ಥರ ಏನೇನೋ ಹೊಸದು ಬರ್ತಾ ಇದೆ. ಆ್ಯಂಡ್ ಐ ಪರ್ಸ್ನಲಿ ಫೀಲ್ ಕಾರ್ದು ಹೆಡ್ಲೈಟು ಅಷ್ಟೇ ನಮ್ಮ ಹಳೆ ಕಾರ್ಸ್ಗಳ ಥರ ಒಂದು ಕ್ಲಾಸಿ ಲುಕ್ ಎಲ್ಲ ಇಲ್ಲ. ಇವತ್ತಿಗೆ ಇಟ್ ಲುಕ್ಸ್ ಲೈಕ್ ಯಾವುದೋ ಒಂದು ಜಾಪನೀಸು, ಕೊರಿಯನ್ ಇದ್ರದ್ದು ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇದೆ ಹೆಡ್ಲೈಟ್ ಶೇಪ್ಸಲ್ಲಿ, ಲೈನ್ಸಲ್ಲೆಲ್ಲ. ಸೊ ವಾಟ್ ಈಸ್ AI ಡೂಯಿಂಗ್? ಡಿಸೈನ್ ಈಸ್ ಒನ್ ಪಾರ್ಟ್. ಆದರೆ ನೀವು AI ನೋಡಿದ್ರೆ ಇವಾಗ ಡ್ರೈವರ್ಲೆಸ್ ಕಾರ್ is reality. That's Checks are happening. Already it's there in like in US and other countries. Driverless car cabs ಇದೆ. So you need to only fix the destination and it takes you there. ಯಾರು ಇರೋದೇ ಇಲ್ಲ ಅಲ್ಲಿ. ಸೊ ಇಟ್ಸ್ ಆಲ್ರೆಡಿ ಡಿಸ್ರಪ್ಟೆಡ್. ಡ್ರೈವರೇ ಇಲ್ಲದೆ ಕಾರ್ ಓಡುತ್ತೆ ಅಂದಾಗ, ಸೊ ಇಟ್ ಈಸ್ ಇವಾಲ್ವಿಂಗ್. ಇಟ್ ವಿಲ್ ಗೋ ಆನ್. ಎಲ್ಲೆಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಇಟ್ ಈಸ್ ನೋಬಡಿ ನೋಸ್. ಇಂಡಿಯಾಗೆ ಅಂತ ಬಂದಾಗ ಅಲ್ಲಿ ತುಂಬ ರೆಸಿಸ್ಟೆನ್ಸ್ ಇದೆ ಅನ್ಸತ್ತಲ್ವಾ? AI ಅಂದರೆ ಡ್ರೈವರ್ಲೆಸ್ ಕಾರ್ಗಳು ಅಂತೆಲ್ಲ ಬಂದಾಗ ಅಂತ. ಬಟ್ ವಾಟ್ ಯು ಥಿಂಕ್ ಮೈಟ್ ಹ್ಯಾಪನ್ ನೆಕ್ಸ್ಟ್ ಫ್ಯೂಚರ್? ಇದ್ದೇ ಇರುತ್ತೆ. ಯು ಕಾಂಟ್ ಸ್ಟಾಪ್. ಅದು ಎಷ್ಟು ವಿ ಟ್ರೈ ಟು ಸ್ಟಾಪ್, it will keep coming back in different ways. I think ಸೇಮ್ ಇಂಟರ್ನೆಟ್ಗೂ ಅದನ್ನೇ ಹೇಳಿದ್ರು ಅನ್ಸುತ್ತೆ ಅಲ್ಲ, ಇದೆಲ್ಲ ಆಗಲ್ಲ ಅಂತ. ಇವತ್ತು ನೋಡಿ ಒಂದು 20 ವರ್ಷದಲ್ಲಿ ಏನೇನೆಲ್ಲ ಆಗೋಗಿದೆ. ಸೊ ಅದೇ ಥರ AI ಇನ್ ನೆಕ್ಸ್ಟ್ 10-20 years ಇದ್ದೇ ಇರುತ್ತೆ. that will change the complete dynamics. ಸೊ ನಿಮ್ಮ ಫೇವ್ರೆಟ್ ಕಾರ್ ಯಾವುದು? ಹ್ಯುಂಡೈದು? ಹುಂಡೈದು ನಂದು ಕ್ರೆಟಾ ಅಲ್ಲ, ಟುಸಾನ್ ಇಸ್ ಮೈ ಫೇವ್ರೆಟ್. It's a high-end SUV, but luxurious. I enjoy driving that. ಸೊ ಹೂ ಡಿಸೈಡ್ಸ್ ಈ ಕ್ಯಾಟಗರೀಸ್? ಅಂದರೆ ಹೊಸ ಸೆಗ್ಮೆಂಟ್ಸಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ಗಳು ಯಾಕೆ ಇದು ಬರುತ್ತಿದು? There will be a separate department, ಅವರು they work on this depending on the market trends and they keep doing lot of market research ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಏನು ಫೀಡ್ಬ್ಯಾಕ್ ಬರುತ್ತೋ ಅದ್ರ ಮೇಲೆ ದೇ ಕೀಪ್ ಟ್ರೈಯಿಂಗ್. ಸೊ ಯಾವುದೇ ಒಂದು ಸೆಗ್ಮೆಂಟು
ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ದೇ ವಾಂಟ್ ಟು ಟ್ರೈ ಇಟ್ ಔಟ್. ವಾಟ್ ಈಸ್ ದಿ ಅಡ್ವಾಂಟೇಜ್, ವಾಟ್ ಈಸ್ ದಿ ಡಿಸ್ಅಡ್ವಾಂಟೇಜ್, ಇದನ್ನೆಲ್ಲ ಏನು ಮಾಡ್ತಾರೆ, ಮೆನಿ ಕಂಪ್ನೀಸ್ ಒಂದು ಪ್ರಾಡಕ್ಟ್ ಕ್ಲಿನಿಕ್ ಅಂತ ಮಾಡ್ತಾರೆ. ಅದರಲ್ಲಿ ದೇ ಚೂಸ್ ಲಾಟ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ ದಿ ಸೊಸೈಟಿ. ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡು, ಈ ಥರ ಇದ್ದರೆ ಏನಂತೀರಾ, ಈ ಥರ ಒಂದು ಸೆಗ್ಮೆಂಟ್ ಇದ್ದರೆ ನಿಮಗೆ ಏನು ಅನ್ಸುತ್ತೆ, ನೀವು ತೊಗೊತೀರಾ, ಅಥವಾ ಯಾವ ಪ್ರೈಸಲ್ಲಿ ಇರಬೇಕು, ಏನಿರಬೇಕು, ಈ ಥರ ಒಂದು ಸುಮಾರು ರಿಸರ್ಚ್ ನಡೆಯುತ್ತೆ. ಅದು ಆದ ನಂತರನೇ ಅದೊಂದು ಪ್ರಾಡಕ್ಟ್ ಡೆವಲಪ್ ಆಗೋದು. ಪ್ಲಸ್ ದೇ ಕಮ್ ಇನ್ ಟು ದಿ ಮಾರ್ಕೆಟ್. ಸೊ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಬಿಹೈಂಡ್ ಎವ್ರಿ ಪ್ರಾಡಕ್ಟ್. ಸೊ ಒಂದು ರಿಸರ್ಚ್ ಆಗೇ ಆಗುತ್ತೆ. ಸೊ ಮತ್ತು ನಿಮ್ಗೆ ಏನಾದ್ರು ಇದಿರುತ್ತಾ ಸರ್ ಟೈಮ್ ಲೈನು? ಎವ್ರಿ ಇಯರ್ ಇಷ್ಟು ಕಾರ್ ಆಚೆಗೆ ಬಿಡಲೇಬೇಕು ಅನ್ನೋ ಥರ ಟೈಮ್ ಲೈನ್ ಇಟ್ಕೊಂಡು ಡಸ್ ಹ್ಯುಂಡೈ? ಟೈಮ್ ಲೈನ್ ಅಂದರೆ ಯು ವಾಂಟ್ ಟು ಬಿ ಪ್ರೆಸೆಂಟ್ ಇನ್ ದಿ ಮಾರ್ಕೆಟ್, ಯು ನೀಡ್ ಟು ಬಿ ಫಾಸ್ಟ್. ಸೊ ಮಾಡ್ತಾ ಇರಬೇಕು. So average any car brand in a year, how many new models should they actually keep giving? ಟುಡೇ ಇಫ್ ಯು ಸಿ ಮಿನಿಮಮ್ 2-3 ಪ್ರಾಡಕ್ಟ್ಸ್ ಅಂತ ಬರ್ತಾನೆ ಇರುತ್ತೆ ಎವ್ರಿ ವರ್ಷಕ್ಕೆ? ವರ್ಷಕ್ಕೆ ವಿತ್ ಎಕ್ಸಿಸ್ಟಿಂಗ್ ಹಳೆ ಇದು ಕೆಲವುದನ್ನ ನೀವು ಪ್ಲಸ್ ದೇ ಕೀಪ್ ಅಪ್ಗ್ರೇಡಿಂಗ್ ಆರ್ ಫೇಸ್ ಲಿಫ್ಟ್ ಅಂತ ನಾವೇನು ಕರಿತೀವಿ, ಅದು ಆಗ್ತಾ ಇರುತ್ತೆ. ಫೇಸ್ ಲಿಫ್ಟ್ ಅಂದರೆ ಎನ್ಹಾನ್ಸಿಂಗ್ ದಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ವಿತ್ ನ್ಯೂ ಫೀಚರ್ಸ್ ಆರ್ ನ್ಯೂ ಡಿಸೈನ್, ಚೇಂಜಿಂಗ್ ಲಾಟ್ ಆಫ್ ಥಿಂಗ್ಸ್ ಮಾಡ್ತಾ ಇರ್ತಾರೆ. ಸೊ ದಟ್ ಕೀಪ್ಸ್ ಹ್ಯಾಪ್ನಿಂಗ್. ಇಫ್ ಡಿಮ್ಯಾಂಡ್ ಈಸ್ ಮೋರ್, ದೇ ವಿಲ್ ಲೈಫ್ ಆಫ್ ದಟ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್. ಸೊ ಖಂಡಿತವಲ್ಲೂ ಜಾಸ್ತಿ ಆಗೇ ಆಗುತ್ತೆ ಅದು. ಲೈಕ್ ಇವಾಗ ಕ್ರೇಟಾ 2015ಇಂದ ಇವತ್ತವರೆಗೂ ಡಿಮ್ಯಾಂಡ್ ಈಸ್ ಓನ್ಲಿ ಇನ್ಕ್ರೀಸಿಂಗ್. ಸೊ ಇಟ್ ಈಸ್ ಗೋಯಿಂಗ್ ಆನ್. ಬರೀ ಫೇಸ್ ಲಿಫ್ಟ್ ಆಗ್ತಾ ಇದೆ. ದೇ ಕೀಪ್ ಚೇಂಜಿಂಗ್, ಅಪ್ಗ್ರೇಡಿಂಗ್ ದಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ನೇ. ಸೊ ಕ್ರೇಜಿ. ಐ ಗೆಸ್ ವಿ ಆಲ್ಮೋಸ್ಟ್ ಟಚ್ಡ್ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಮುಂದೆ ಹ್ಯುಂಡೈದು ಏನು ಸರ್ ಪ್ಲ್ಯಾನು ಫಾರ್ ಎಕ್ಸ್ಪ್ಯಾನ್ಷನು ಇಂಡಿಯಾದಲ್ಲಿ? They have very big plans. They in the next 2-3 years they want to launch a lot of models. And not just EV, they are exploring other options. So ನೋಡಬೇಕು ಅವರು ಯಾವ ರೀತಿ, ಲೈಕ್ ಹೈಬ್ರಿಡ್ ಆಗ್ಬೋದು, ಅಥವಾ ಇ ವಿ ಆಗ್ಬೋದು, ಅಥವಾ ಸಮ್ ಅದರ್ ಆಲ್ಟರ್ನೇಟ್ ಫ್ಯೂಲ್. ಸೊ ಡಿಪೆಂಡಿಂಗ್ ಆನ್ ದಿ ಮಾರ್ಕೆಟ್ ರಿಕ್ವೈರ್ಮೆಂಟ್. Hyundai is a company, our hatra they are ready with every technology. They are present in every segment across the world. ಆ್ಯಂಡ್ ಆಲ್ಸೋ ಇವತ್ತಿಗೆ ಹ್ಯುಂಡೈ ಹೆಂಗೆ ಟಕ್ಕರ್ ಕೊಡುತ್ತೆ ಫಾರ್ ಇಂಡಿಯಾದ ಮೋಸ್ಟ್ ಮಾಸ್ ಕಾಂಪಿಟೇಟಿವ್ ಬ್ರ್ಯಾಂಡ್? ಸೊ ದೇ ಆರ್ ವೆರಿ ಫ್ಯೂಚರಿಸ್ಟಿಕ್ ಇನ್ ಥಿಂಕಿಂಗ್. ಸೊ ಅದರಿಂದ ಏನಾಗುತ್ತೆ, ಅವರು ದೇ ಹವ್ ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ R&D. ಸೊ ದೇರ್ ಇಫ್ ಯು ಲುಕ್ ಅಟ್ ಯಾವ ಕಂಪನಿ R&D ಮೇಲೆ ಜಾಸ್ತಿ ಖರ್ಚು ಮಾಡ್ತಾರೋ, ದೇ ಆಲ್ವೇಸ್ ಕಮ್ ಔಟ್ ವಿತ್ ಬ್ಯೂಟಿಫುಲ್ ಪ್ರಾಡಕ್ಟ್ಸ್. ಪೀಪಲ್ ಹೂ ಡೋಂಟ್ ಸ್ಪೆಂಡ್ ಆನ್ R&D, ಇಟ್ ಬಿಕಮ್ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್. ಒಂದೆರಡು ಮಾಡಲ್ ಮಾಡ್ಬೋದು, ಬಟ್ ನಾಟ್ ಕನ್ಸಿಸ್ಟೆಂಟ್ಲಿ. ಸೊ Hyundai ಹ್ಯಾಸ್ ಅ ಬಿಗ್ ಪ್ಲ್ಯಾನ್ ಫಾರ್ ಇಂಡಿಯಾ. ಯಾವಾಗ್ಲೂ ಒಂದು ಪ್ರಾಡಕ್ಟ್ ಲೈನಪ್ ಅಂತ ಬಂದಾಗ ಒಂದು 4-5 ಇಟ್ಕೊಂಡೇ ಇರ್ತಾರೆ ಅವ್ರು ಯಾವಾಗಲೂ. ಮಿನಿಮಮ್ 5 ಪ್ರಾಡಕ್ಟ್ ಲೈನಪ್ ಇದ್ದೇ ಇರ್ತದೆ. ಸೊ ದೇ ಕೀಪ್ increasing or changing it very frequently. So market requirement prakara they keep launching it. ಸೊ ಈಗ ವಿ ಸಾ ಒಂದು ಟ್ರೆಂಡು. ಫಸ್ಟು ಈಗ ಚಿಕ್ಕ ಕಾರು ಹ್ಯಾಚ್ ಬ್ಯಾಕು ಒಂದು ಟ್ರೆಂಡ್ ಆಯ್ತು ಇಂಡಿಯಾದಲ್ಲಿ. ನೆಕ್ಸ್ಟ್ ಬಂದಿದ್ದು ಸೆಡಾನ್ ವಾಸ್ ದ ಬಿಗ್ಗೆಸ್ಟ್ ಟ್ರೆಂಡ್ ಎಲ್ಲರ ಹತ್ರ ಇದ್ದಿದ್ದು. ಆಮೇಲೆ ಬಂದಿದ್ದು ಈಗ SUV. ಆಮೇಲೆ ಇನ್ಯಾವುದೋ ವರ್ಡ್ ಹೇಳಿದ್ರಲ್ಲ ನೀವು, ಅದು ಕಾಂಪ್ಯಾಕ್ಟ್ SUV. ವಾಟ್ ಈಸ್ ದ ನೆಕ್ಸ್ಟ್ ಬಿಗ್ ಟ್ರೆಂಡ್ ಇಂಡಿಯಾ ಇಸ್ ಗೋನ್ ಟು ಸಿ? ಅಂದರೆ EV ಅಂತ ಒಂದಿದೆ, ಅದು ಬಿಟ್ಟರೆ ಟೈಪ್ ಆಫ್ ಕಾರ್ ಅಂತ ಬಂದಾಗ ವಾಟ್ ಈಸ್ ಗೋನ್ ಟು ಟ್ರೆಂಡ್? ಸೆಡಾನ್ಸ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಎವ್ರಿಬಡಿ ಈಸ್ ಅಡಾಪ್ಟಿಂಗ್ ಟು SUVs ಓನ್ಲಿ. ಅದೇ ಫ್ಯೂಚರ್ ಆಲ್ಸೋ ಬೇರೆ ಏನು ನಮ್ಗೆ ಕಾಣ್ತಿಲ್ಲ. SUV ಅಲ್ಲೇ ಯು ವಿಲ್ ಫೈಂಡ್ ಲಾಟ್ ಆಫ್ ಚೇಂಜಸ್. ಮಿಡ್ ಸೆಗ್ಮೆಂಟು, ಮೈಕ್ರೋ ಮಿನಿ, ಹೈ ಎಂಡ್ ಸ್ಪೋರ್ಟ್ಸ್ SUV, ಈ ಥರ ಕೀಪ್ಸ್ ಚೇಂಜಿಂಗ್. ಬಟ್ SUVಯಲ್ಲಿ ಯು ವಿಲ್ ಫೈಂಡ್ ಲಾಟ್ ಆಫ್ ಸೆಗ್ಮೆಂಟ್ಸ್, ಸಬ್ ಸೆಗ್ಮೆಂಟ್ಸು ಬಂದೇ ಬರುತ್ತೆ. ಬಟ್ ಇಟ್ ವಿಲ್ ಎವಾಲ್ವ್. ಐ ಥಿಂಕ್ ನೆಕ್ಸ್ಟ್ ಏನು ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್. ನೋಬಡಿ ಥಾಟ್ ಇಂಡಿಯಾ ವಿಲ್ ಬಿಕಮ್ SUV ಮಾರ್ಕೆಟ್, ಬಟ್ ಇಟ್ ಇಸ್ ಚೇಂಜ್ಡ್. ಸೊ ಬಟ್ ಒನ್ ಥಿಂಗ್ ಐ ವಾಂಟ್ ಟು ಹೈಲೈಟ್, ಇವತ್ತಿನ ಪ್ರೆಸೆಂಟ್ ಸಿನಾರಿಯೋಗೆ SUV ಈಸ್ ಡೆಫಿನೆಟ್ಲಿ ವೆರಿ ಸೂಟಬಲ್. ಬಟ್ ವಿ ನೀಡ್ ಟು also look at the requirement of small cars
ಇವಾಗ ನಿಯೋಸ್ ಆಯಿತು, I-20 ಆಯಿತು, ಆ ಥರ ರಿಕ್ವೈರ್ಮೆಂಟ್ ಬರ್ತಾ ಇರುತ್ತೆ. ಸೆಡನಲ್ಲಿ ವಿ ಹ್ಯಾವ್ ಔರಾ ಅಂತಿದೆ, ವಿಚ್ ಈಸ್ ಡೂಯಿಂಗ್ ಗುಡ್ ಇನ್ ದಟ್ ಸೆಗ್ಮೆಂಟ್. ಲಾಸ್ಟ್ಲಿ ನೀವು ಸೇಲ್ಸು ಮಾರ್ಕೆಟಿಂಗಲ್ಲಿ ಇರೋದ್ರಿಂದ 26 ಇಯರ್ಸಲ್ಲಿ ನಂಬರ್ಸು ಬರೀ numbers ಏ. ಇದೆಲ್ಲದ್ರ ಮಧ್ಯೆನೂ ಬಿಕಾಸ್ ಸೇಲ್ಸ್ ಅನ್ನೋದು ಇಸ್ ಅ ವೆರಿ ಹೈ ಪ್ರೆಷರ್ ಜಾಬ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು 26 ಇಯರ್ಸ್ ನೀವು ಸಸ್ಟೈನ್ ಆಗಬೇಕಂದ್ರೆ ವಾಟ್ ಮೋಟಿವೇಟ್ಸ್ ಯು? ನಿಮಗೆ ಪರ್ಸ್ನಲಿ ಒಂದು ಪ್ಯಾಷನ್ ಫಾರ್ ಕಾರ್ಸ್ ಅಫ್ಕೋರ್ಸ್, ಬಟ್ ಸ್ಟಿಲ್ ಅದನ್ನು ಮೀರಿದ್ದು ದ ಹ್ಯೂಮನ್ ಇನ್ ಯು, ದೇರ್ ಶುಡ್ ಬಿ ಸಮಥಿಂಗ್ ವಿಚ್ ಇಸ್ ಡ್ರೈವಿಂಗ್ ಯು ಅಲ್ವಾ? It is just that every day is a new day. ನನಗೆ ನನ್ನ ಕ್ಯಾಬಿನಲ್ಲಿ ಒಂದು ಐ ಹ್ಯಾವ್ ಎ ಕೋಟ್ ಲೈಕ್ ವಿಚ್ ಆಲ್ವೇಸ್ ವೆನ್ ಐ ಗೋ ಟು ಮೈ ಕ್ಯಾಬಿನ್ ಐ ಸಿಟ್ ಆ್ಯಂಡ್ ರೀಡ್ ದಟ್. ಅದರಲ್ಲಿ ಏನಿದೆ ಅಂದರೆ ಲೈಕ್ ವೆರ್ ಎವರ್ ಯು ಆರ್ ಇನ್ ದಿ ವರ್ಲ್ಡ್, ಅದು ಒಂದು ಡಿಯರು ಮತ್ತು ಒಂದು ಲಯನ್ ಬಗ್ಗೆ ಕಾಂಟೆಕ್ಸ್ಟಲ್ಲಿ ಹೇಳ್ತದೆ. Whether you are a lion or a deer, when the sun comes out, you need to keep running. The reason is, if you are a deer, to avoid being hunted by a lion, you need to be fast. So, if you are a lion, you need to be fastest so that you can hunt that and you can survive. Whether you are a deer or a lion, you need to wake up and run. So that's something which I always believe that okay, whatever you do, you need to be up and going. ಹೋಗ್ತಾನೆ ಇರಬೇಕು. ನಿಂತ್ರೆ ನಮ್ಮ ಕೆಲಸ ನಡೆಯಲ್ಲ. ನಿಂತ್ರೆ ಯು ಆರ್ ಗಾನ್. ಸೊ ಡಿಯರ್ ಆದ್ರೆ ಫಸ್ಟ್ ಯು ಆರ್ ಸಂಬಡೀಸ್ ಮೀಲ್, ಲಯನ್ ಆದ್ರೂನು ಸ್ಟಾರ್ಟ್ ಟು ಡೆತ್ ಅಷ್ಟೇ. ಸ್ಟಾರ್ಟ್ ಟು ಡೆತ್, ಕರೆಕ್ಟ್. ಸೊ ನಥಿಂಗ್ ಎಲ್ಸ್ ವಿಲ್ ಹ್ಯಾಪನ್. ಸೊ ಬೆಟರ್ ಟು ಬಿ ಅಪ್ ಅಂಡ್ ರನ್ನಿಂಗ್. ಸೊ ದಟ್ಸ್ ಅ ನೈಸ್ ವೇ ಯು ಹ್ಯಾವ್ ಪುಟ್ ಥಿಂಗ್ಸ್. ಅಂದರೆ ಈಗ ನಾನು ಕೇಳಬೇಕು, ನೀವೇನು ಸರ್ ಇವಾಗ ಸದ್ಯಕ್ಕೆ ಡಿಯರಾ ಲಯನ್ನಾ ಅಂತ? ಸೇಲ್ಸಲ್ಲಿ ಯಾವಾಗಲೂ ಯು ಹ್ಯಾವ್ ಟು ಬಿ ಅ ಲಯನ್. ಸೊ ಯು ನೀಡ್ ಟು ಬಿ ಹಂಟಿಂಗ್. ಆಲ್ಸೋ ಯು ಶುಡ್ ಆಲ್ವೇಸ್ ಬಿ ಹಂಟಿಂಗ್. ಹಂಟಿಂಗ್ ಫಾರ್ ಬಿಸ್ನೆಸ್, ಹಂಟಿಂಗ್ ಫಾರ್ ನಂಬರ್ಸ್. ದಟ್ ಈಸ್ ವಾಟ್ ಮೇಕ್ಸ್ ಯು ಬಿ ಪ್ರೆಸೆಂಟ್ ಇನ್ ದಿ ಮಾರ್ಕೆಟ್. ತುಂಬ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಾ? ಅಂದರೆ ಎಲ್ಲರಿಗೂ ಎಷ್ಟೇ ಅಂದ್ಕೊಂಡ್ರು ಕೆಲವು ಸತಿ ನಿಮ್ಮದು ಎಂಜಿನ್ ಹೀಟ್ ಆಗತ್ತಲ್ವ? ಖಂಡಿತವಲ್ಲ. ಸೊ ದಿ ಸ್ಟ್ರೆಸ್ ಬಸ್ಟರ್ಸ್ ಈಸ್ ಲೈಕ್ ವಾಚಿಂಗ್ ಎ ಮೂವಿ ವಿತ್ ಫ್ಯಾಮಿಲಿ ಅಷ್ಟೇ. ದಟ್ಸ್ ದಿ ಓನ್ಲಿ ಥಿಂಗ್. ಎಂಜಾಯ್ ವಾಚಿಂಗ್ ಎ ಮೂವಿ ವಿತ್. ಆ್ಯಸ್ ಅ ಲೀಡರ್ ನಿಮ್ಗೆ ಏನಾದ್ರು ರೂಟೀನ್ ಇದೆಯಾ? ಮಾರ್ನಿಂಗ್ ರೂಟೀನ್, ಫಾರ್ ಎಕ್ಸಾಂಪಲ್ ಮೆಡಿಟೇಷನ್, ಜರ್ನಲಿಂಗ್, ಅಥವಾ ಟೈಮ್ ಬ್ಲಾಕಿಂಗ್? ಇವತ್ತು ನಾನು ಏನೇನು ಮಾಡಬೇಕು, ಪರ್ಸ್ನಲ್ ಲೈಫ್ ಬೇರೆ ಮತ್ತು ಪ್ರೊಫೆಷ್ನಲ್ದು ಬೇರೆ? I follow a very systematic schedule. Like I wake up early. So the moment I wake up, I go for a walk or a jog every alternate day. That ನಂತರ coming back and just having a sip of coffee with my wife and enjoy that time. And then ಮಗ ಅವನ ಸ್ಕೂಲಿಗೆ ರೆಡಿ ಆಗಬೇಕು, ಅವ್ನು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನಮ್ಮ ಟೈಮ್ ಆಗುತ್ತೆ. ಸೊ ಐ ಗೆಟ್ ಇನ್ ಟು ಮೈ ರುಟೀನ್. ಒನ್ಸ್ ಈಸ್ ಆನ್ ಟು ದಿ ಸ್ಕೂಲ್, ದೆನ್ ಐ ಆಮ್ ಆನ್ ಟು ದಿ ಆಫೀಸ್. ಸೊ ಸ್ಟಾರ್ಟ್ ವೆರಿ ಅರ್ಲಿ. ಸೊ ಬೈ 7:30 ಐ ಆಮ್ ಔಟ್ ಆಫ್ ದಿ ಹೌಸ್, ಆ್ಯಂಡ್ ಬೈ ದ ಟೈಮ್ ಐ ಗೋ ಬ್ಯಾಕ್ ಇಟ್ ವಿಲ್ ಬಿ 8:30, 9:30 ಡಿಪೆಂಡ್ಸ್. ಸೊ 7:30 ಯು ಆರ್ ಔಟ್ ಆಫ್ ದ ಹೌಸ್ ಬೆಳಗಿನ ಜಾವ? ಅಂದರೆ ವಾಟ್ ಟೈಮ್ ಯು ಗೆಟ್ ಅಪ್? ಐ ಗೆಟ್ ಅಪ್ ಅಟ್ 4:35. ಅಷ್ಟು ಟೈಮ್ ಬೇಕಲ್ಲ ಅವೆಲ್ಲ ಮುಗಿಸ್ಕೊಂಡು ದೆನ್ ಯು ಹ್ಯಾವ್ ಟು ಗೆಟ್ ಔಟ್. ಹೌದು. ಓಕೆ. ಲಾಸ್ಟ್ಲಿ ಎನಿ ಅಂದರೆ ನಮ್ಮ ಸೇಲ್ಸ್ ಮತ್ತು ಮಾರ್ಕೆಟಿಂಗಲ್ಲಿರೋರ್ಗೆ ಏನಾರು ಅಡ್ವೈಸು? ಬಿಕಾಸ್ ಒಂದು 26 ಇಯರ್ಸ್ ಲಯನ್ ಆಗಿ ಇವಾಗ ಇನ್ನೂ ಲಯನ್ ಆಗೇ ಇದ್ದೀರಲ್ಲ. ಸೊ ಅಡ್ವೈಸ್ ಅಂತ ಹೇಳೋಕ್ಕಾಗಲ್ಲ. ಐ ವುಡ್ ಓನ್ಲಿ ಟೆಲ್ ಎವ್ರಿಬಡಿ, ಎಸ್ಪೆಷಲಿ ಐ ಟೆಲ್ ಮೈ ಟೀಮ್ ದಟ್ ವಾಟ್ ಎವರ್ ಯು ಡೂ, you enjoy it, then you don't feel that stress. If you don't enjoy doing that job, the stress is always there 24/7. When you enjoy it 24/7, you never feel that okay, pressure ಇದೆ, stress ಇದೆ ಅಂತ ಬಂದೇ ಬರುತ್ತೆ. ಸೇಲ್ಸ್ ಅಂದಮೇಲೆ it is there, but you should know how to deal with it. So that's the only thing. And discipline ಅನ್ನೋದು ತುಂಬ ಮುಖ್ಯ. If you are not disciplined on your own, then it's very difficult to plan your day and manage and sustain it. So
self-discipline is very, very, very important. A lot of people agree, a lot of people don't agree. So it's everybody's choice. So that's there. But one thing I want to tell is, especially being in December and a big month for automobile business. So I would suggest that whoever is looking to buy a car, ಯಾರೇ ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ, they should visit Advait Hyundai, any of the showrooms, experience the service levels, and then experience the products, and then spend time with the teams, and then understand what is their actual requirement, and then decide to buy a car. So whether it is a small car or a big car, it is ನಮ್ಮಲ್ಲಿ ಎಲ್ಲ ನಾವು ಸೇಲ್ಸ್ ಹುಡುಗರನ್ನ ಸೇಲ್ಸ್ ಕನ್ಸಲ್ಟೆಂಟ್ಸ್ ಅಂತ ಟ್ರೈನ್ ಮಾಡ್ತೀವಿ. ಕನ್ಸಲ್ಟೆಂಟ್ ಅಂದರೆ ಈ ಹ್ಯಾಸ್ ಟು ಗಿವ್ ದಿ ರೈಟ್ ಅಡ್ವೈಸ್ ಟು ದಿ ಕಸ್ಟಮರ್ಸ್. ನಾನು ಸಣ್ಣ ಕಾರ್ಗಂತ ಬಂದಿರ್ಬೋದು, ಬಟ್ ಮೈ ರಿಕ್ವೈರ್ಮೆಂಟ್ ಬಿಗ್ ಕಾರ್ ಇದ್ದರೆ ಐ ಶುಡ್ ರೆಕಮೆಂಡ್ ಆ್ಯಂಡ್ ಸೇ ದಿಸ್ ಈಸ್ ಯುವರ್ ರಿಕ್ವೈರ್ಮೆಂಟ್, ದಿಸ್ ಈಸ್ ವಾಟ್ ಯು ಶುಡ್ ಬಿ ಬೈಯಿಂಗ್ ಅಂತ. ಆ್ಯಂಡ್ ಇಫ್ somebody has come for a product which there is no necessity, we can always say this is the need, what you should look at based on your requirement, what we have understood. So that is something which I want to strongly recommend. ಯಾರೇ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ they should look at all these things. ಸಣ್ಣ ಪುಟ್ಟ ಥಿಂಗ್ಸ್ ಮೈಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಯುವರ್ ಡಿಸಿಷನ್. ಲೈಕ್ ಯಾರೋ 1,000-2,000 ಈ ಕಡೆ ಆ ಕಡೆ ಜಾಸ್ತಿ ಕೊಟ್ಟರು, ಕಮ್ಮಿ ಕೊಟ್ಟರು ಅಂತ ಯು ಶುಡ್ ನಾಟ್ ಫಾಲ್ ಇನ್ ಟು ಎ ಟ್ರ್ಯಾಪ್ ವೇರ್ ಯು ಲೂಸ್ the trust and confidence of the brand. So you should always trust a brand and a company, which is very important, because ಸುಮಾರು ಸಲ ನಾವು ಎಷ್ಟೋ ಜನಕ್ಕೆ ಹೇಳಿರ್ತೀವಿ, ಬಟ್ ದೇ ಫಾಲ್ ಫಾರ್ ಸ್ಮಾಲ್ ಥಿಂಗ್ಸ್ ಆ್ಯಂಡ್ ದೇ ಕಮ್ ಬ್ಯಾಕ್ ಆ್ಯಂಡ್ ಸೇ ಈ ಥರ ಆಗಿದೆ, ಏನು ಮಾಡಬೇಕು. ವಿ ರೆಕಮೆಂಡ್, ಸ್ಟಿಲ್ ವಿ ಅಡ್ವೈಸ್, ಸ್ಟಿಲ್ ವಿ ಹೆಲ್ಪ್ ದೆಮ್ ಔಟ್. ಸೊ ದಟ್ ಪಾಲಿಸಿ ವಿ ಫಾಲೋ. ನಮ್ಮ ಹತ್ರ ಬಂದು ಅವರು ಎಕ್ಸ್ಪೀರಿಯನ್ಸ್ ಆದಾಗಲೇ ಅದು ಗೊತ್ತಾಗೋದು. ಸೊ ವಿ ಆಲ್ವೇಸ್ ರೆಕಮೆಂಡ್ ಟು ವಿಸಿಟ್ ಅವರ್ ಡೀಲರ್ಶಿಪ್ ಆ್ಯಂಡ್ ಅವರ್ ಸರ್ವಿಸ್ ಸೆಂಟರ್ಸ್ ಟು ಗೆಟ್ ದಟ್ ಡಿಫ್ರೆನ್ಸ್ ಇನ್ ಸರ್ವಿಸ್ ಲೆವೆಲ್ಸ್. ಇಲ್ಲೊಂದು ಚಿಕ್ಕಿದು ಹೇಳಿದ್ರಿ, ಬಿಕಾಸ್ ತುಂಬ ಜನ ಡೀಲ್ಸ್ ಎಲ್ಲಿ ಸಿಗುತ್ತೋ ಅಲ್ಲಿ ಹೊಟ್ಟೋಗ್ತಾರೆ, ಮತ್ತು ಏನೇನೋ ಆಫರ್ಸ್ಗಳು ಅದು ಕೊಡ್ತೀವಿ ಇದು ಕೊಡ್ತೀವಿ, ಐ ಮೀನ್ ಆಕ್ಸೆಸರೀಸು. ಸೊ ಹೌ ಶುಡ್ ಅ ಕಸ್ಟಮರ್ ನೋ ಯಾವ್ಯಾವ ಫ್ಯಾಕ್ಟರ್ಸ್ ನಾನು ಫಸ್ಟ್ ನೋಡಬೇಕು, ನಾಟ್ ಜಸ್ಟ್ ದಿ ಆಫರ್ಸ್ ಆ್ಯಂಡ್ ಡೀಲ್ಸ್ ಅಂತ? ಸಿ ಬೇಸಿಕ್ ಥಿಂಗ್ ಇಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಿಚ್ ಕಂಪ್ನಿ, ಹೌ ಲಾಂಗ್ ಈಸ್ ದಟ್ ಕಂಪ್ನಿ ಇನ್ ದಿ ಮಾರ್ಕೆಟ್, ಎಷ್ಟು ವರ್ಷದಿಂದ ಇದ್ದಾರೆ, ಎಷ್ಟು ನೆಟ್ವರ್ಕ್ ಬೆಳೆಯೋದಂದರೆ ಅವ್ರಿಗೋಸ್ಕರ, ಕಸ್ಟಮರ್ಸ್ಗೋಸ್ಕರ ಬೆಳೆಯೋದು. ಸೊ ಇದನ್ನೆಲ್ಲ ನೋಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಒಂದು ಸರಿ ಡೀಲರ್ಶಿಪ್ಗೆ ಹೋಗಿ ದೇ ಶುಡ್ ಅಂಡರ್ಸ್ಟ್ಯಾಂಡ್, ಮೀಟ್ ಪೀಪಲ್, ದೇ ಕ್ಯಾನ್ ಗೋ ಟು ದಿ ಸರ್ವಿಸ್ ಸೆಂಟರ್, ಮೀಟ್ ಆಲ್ ದಿ ಸರ್ವಿಸ್ ಪೀಪಲ್ ಆಲ್ಸೋ, ಸರ್ವಿಸ್ ಮ್ಯಾನೇಜರ್ ಆಗ್ಬೋದು, ಕಸ್ಟಮರ್ ಕೇರ್ ಮ್ಯಾನೇಜರ್ ಆಗ್ಬೋದು. ಇವ್ರನ್ನೆಲ್ಲ ಮೀಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದ್ರ ಮೇಲೆ ಹೌದು ಪ್ರೈಸು ಮ್ಯಾಟರ್ಸ್, ಬಟ್ ದಟ್ ಶುಡ್ ನಾಟ್ ಬಿ ದಿ ಓನ್ಲಿ ರೀಸನ್ ಟು ಡಿಸೈಡ್ ಆನ್ ಎ ಬಾಕಿದು ನೋಡಿ ಎವ್ರಿಥಿಂಗ್ ಯು ಶುಡ್ ಕನ್ಸಿಡರ್. ಸೊ ಇಸ್ ಗೋಯಿಂಗ್ ಥ್ರೂ ದ ಲಿಸ್ಟ್. ಈಗ ಡಿಸೆಂಬರ್ ಒಂದಷ್ಟು ಆಫರ್ಸ್ ಅಂತ ಇದೆಯಲ್ಲ ಸರ್, ಇಲ್ಲಿ ಹ್ಯುಂಡೈ ವೆನ್ಯೂನಲ್ಲಿ ಕ್ಯಾಶ್ ಡಿಸ್ಕೌಂಟ್ ಇದೆ, ಎಕ್ಸ್ಚೇಂಜ್ ಬೋನಸ್ಸು, ಟೋಟಲ್ ಸೇವಿಂಗ್ಸ್ 60,000, TNC ಅಪ್ಲೈ. ಆಲ್ ಆಫ್ ಇಟ್ ಹ್ಯಾಸ್ ಕ್ಯಾಶ್ ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೋನಸ್ ಆ್ಯಂಡ್ ಇಟ್ ವೇರೀಸ್. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ಇಟ್ ರೈಟ್ ಫ್ರಮ್ ಸಣ್ಣ ಕಾರಿಂದ ದೊಡ್ಡ ಕಾರ್ವರೆಗೂ ಯು ಕ್ಯಾನ್ ಸೇವ್ ಅಪ್ ಟು ಫ್ರಮ್ 30,000 ಟು ಆಲ್ಮೋಸ್ಟ್ ಆ್ಯಸ್ ಹೈ ಆಸ್ 1.5 lakhs ಆಲ್ಸೋ, ಡಿಪೆಂಡಿಂಗ್ ಆನ್ ದಿ ಮಾಡೆಲ್, ವೇರಿಯಂಟ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿ ಒಂದು ಇದೆಯಲ್ಲ ಪ್ರೈಡ್ ಆಫ್ ಇಂಡಿಯಾ ಡಿಸ್ಕೌಂಟ್ ಅಂತ, ಅದೇನದು? ಲೈಕ್ ಪ್ರೈಡ್ ಆಫ್ ಇಂಡಿಯಾ ಡಿಸ್ಕೌಂಟ್ ಅಂದರೆ ಲೈಕ್ ಪೀಪಲ್ ಆರ್ ವರ್ಕಿಂಗ್ ಫಾರ್ ಗೌರ್ಮೆಂಟ್, ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರಿಗೆ ಆ ಬೆನಿಫಿಟ್ ಸಿಗುತ್ತೆ. ಕಾರ್ಪೊರೇಟ್ಸಲ್ಲಿ ಕೆಲಸ ಮಾಡೋರಿಗೆ ದೇ ಗೆಟ್ ಎ ಕಾರ್ಪೊರೇಟ್ ಡಿಸ್ಕೌಂಟ್ ಸಿಗುತ್ತೆ, ಲೈಕ್ ಆನ್ ಸರ್ಟನ್ ಮಾಡಲ್ಸ್, ನಾಟ್ ಆನ್ ಆಲ್ ದಿ ಮಾಡಲ್, ಸಮ್ ಮಾಡಲ್ಸ್ ದೇ ಗೆಟ್ ದಟ್ ಬೆನಿಫಿಟ್. ಸೊ ಇದು ಯಾರು ಡಿಸೈಡ್ ಮಾಡ್ತಾರೆ ಯಾವ ಮಾಡಲ್? ಯಾಕೆಂದರೆ ಹುಂಡೈ ಡಿಸೈಡ್ಸ್ ಅದು, ಬಿಕಾಸ್ ಇಲ್ಲಿ ಕ್ರೆಟಾಗ ಏನು ಇಲ್ವೇ ಇಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಹೈ ಇನ್ ಡಿಮ್ಯಾಂಡ್ ಅಂತ. ಸೊ ಕಂಪ್ನಿ ಅವ್ರು ಡಿಸೈಡ್ ಮಾಡ್ತಾರೆ ಅದು.
ಅದು ನಿಮ್ಮ ಡೀಲರ್ಶಿಪ್ ಅವ್ರಿಗೆ ಏನು ಇನ್ವಾಲ್ವ್ಮೆಂಟ್ ಇರಲ್ಲ, ನೀವು ಬರೀ ಯು ಪಾಸ್ ಆನ್ ದ ಬೆನಿಫಿಟ್ಸ್. ಸೊ ಡೀಲರ್ಶಿಪ್ ಕಡೆಯಿಂದ ಕೆಲವರು ಎಕ್ಸ್ಟ್ರಾ ಕೊಡೋದು, ಈಗ ಆಕ್ಸೆಸರೀಸ್ ಎಲ್ಲ ನೀವೇ ಕೊಡೋದಾ? ಆಕ್ಸೆಸರೀಸ್ ಅಂತ ಏನಿರಲ್ಲ, ಇಸ್ ಪ್ಯಾಕೇಜ್ ವಿಚ್ ವಿಲ್ ಬಿ ಅನೌನ್ಸ್ಡ್ ಬೈ ದಿ ಕಂಪ್ನಿ. ನಾವು ಅದ್ರ ಪ್ರಕಾರ ಕೊಡ್ತೀವಿ. ಏನೋ ಸ್ವಲ್ಪ ದೇ ವಾಂಟ್ ಟು ಪರ್ಚೇಸ್ ಆಕ್ಸೆಸರೀಸ್ ಆರ್ ದೇ ವಾಂಟ್ ಟು ಡೂ ಅಪ್ ದೇರ್ ಕಾರ್, ಅದರಲ್ಲಿ ವಿ ರೆಕಮೆಂಡ್ ಅಂಡ್ ಸೇ ಓಕೆ ದಿಸ್ ಆರ್ ದಿ ಥಿಂಗ್ ಆ್ಯಂಡ್ ಸಮ್ ಪರ್ಸೆಂಟೇಜ್ ಏನಾದರೂ ಆಕ್ಸೆಸರೀಸಲ್ಲಿ ಕಮ್ಮಿ ಮಾಡೋಕ್ಕಾದ್ರೆ ನಮ್ಮ ಟೀಮ್ ದೇ ವಿಲ್ ಸಿ ಟು ವಾಟ್ ಎಕ್ಸ್ಟೆಂಟ್ ದೇ ಆರ್ ಅಲೌಡ್, ದೇ ಡೂ ದ್ಯಾಟ್. ಸೊ ಇವತ್ತು ಕಾರ್ ಆಕ್ಸೆಸರೀಸ್ ಎಲ್ಲ ಫ್ರೀಯಾಗಿ ಏನೇನು ಕೊಡ್ತಾರೆ? ನನಗೆ ನಪ್ಕಾರಂಗೆ ಟಿಶ್ಯೂ ಬಾಕ್ಸು, ಕಾರ್ ಅದೆಲ್ಲ ಇಟ್ಸ್ ನೋ ಮೋರ್ ಎ ಟ್ರೆಂಡ್ ವೇರ್ ಯು ಗಿವ್ ಆಕ್ಸೆಸರೀಸ್ ಆಸ್ ಫ್ರೀ, ಬಿಕಾಸ್ ಮೆಜಾರಿಟಿ ಆಫ್ ದಿ ಕಾರ್ಸ್ ಇಸ್ ಲೋಡೆಡ್, ಎಲ್ಲ ಬಂದ್ಬಿಡುತ್ತೆ. ಅದೇ ಇನ್ಬಿಲ್ಟೇ ಬಂದ್ಬಿಡುತ್ತೆ. ಇನ್ಬಿಲ್ಟ್ ಎಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ಇವನ್ ದಿ ಬೇಸಿಕ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಪ್ರೈಸ್. ಸೊ ಮ್ಯಾಟ್ ಆಗಲಿ, ಮಡ್ ಫ್ಲಾಪ್ ಆಗಲಿ, ಈ ಥರ ಪರ್ಫ್ಯೂಮ್ ಇದೆ ಎಲ್ಲ ಇನ್ಕ್ಲೂಡ್ ಆಗ್ಬಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಪೇ ಫಾರ್ ಎನಿಥಿಂಗ್, ಎಲ್ಲ ಪ್ರೈಸಲ್ಲಿ ಇನ್ಕ್ಲೂಡ್ ಆದಾಗ ಇಟ್ಸ್ ಟೇಕನ್ ಕೇರ್. ಹಾಗಾದ್ರೆ ಇವತ್ತು ಡೀಲ್ ಬ್ರೇಕರು ಅಥವಾ ಡೀಲ್ ಮೇಕರು ಯಾವುದು? ಪ್ರೈಸೇನಾ? ಪ್ರೈಸೇ ಅಷ್ಟೇ. ನೆಗೋಸಿಯೇಷನ್ ಬರ್ತಾರ ಕೆಲವರೆಲ್ಲ, ಇಲ್ಲ ಸರ್ ಇದ್ರಲ್ಲಿ ನಮಗೇನೋ ಪರ್ಸ್ನಲ್ ಇನ್ನೂ ಎಕ್ಸ್ಟ್ರಾ ಕೊಡಿ. ಬಂದೇ ಬರ್ತಾರೆ. ಕನ್ಸ್ಯೂಮರ್ ಮೇಲೆ ಕೇಳ್ತಾರೆ. ದಟ್ಸ್ ದೇರ್ ರೈಟ್, ನಥಿಂಗ್ ರಾಂಗ್. ಸೊ ಆ್ಯಸ್ ಎ ಬಿಸ್ನೆಸ್ ವಿ ಶುಡ್ ಸಿ ವಾಟ್ ಈಸ್ ವಯಬಲ್, ಅದ್ರ ಮೇಲೆ ವಿ ಆಫರ್. ವಾಟ್ ಎವರ್ ಈಸ್ ಪಾಸಿಬಲ್ ವಿ ಡೂ ದ್ಯಾಟ್. ಸೊ ಐ ಗೆಸ್ ಡಿಸೆಂಬರ್ ಆಗಿರೋದ್ರಿಂದ ಖಂಡಿತವಾಗ್ಲೂ ದೇ ಗೆಟ್ ಗುಡ್ ಬೆನಿಫಿಟ್ಸ್. ರೀಸನ್ಸ್ ಟು ಬೈ ಇನ್ ಡಿಸೆಂಬರ್ ಅಂದಾಗ ಜನವರಿಯಲ್ಲಿ ಪ್ರೈಸ್ ಹೈಕ್ ಆಗ್ತಾ ಇದೆ. ಹುಂಡೈ ಇಸ್ ಆಲ್ರೆಡಿ ಅನೌನ್ಸ್ ದಟ್ ದೇ ವಿಲ್ ಇನ್ಕ್ರೀಸ್ ದಿ ಪ್ರೈಸಸ್ ಫ್ರಮ್ Jan 1st. ಸೊ ಆ ಒಂದು ಕಾರಣದಿಂದ ಇಫ್ ಯು ಬೈ ನೌ ಯು ವಿಲ್ ಸೇವ್ ದಟ್ ಮನಿ, ಆ್ಯಂಡ್ ವಾಟ್ ಎವರ್ ದೇ ಆರ್ ಗಿವಿಂಗ್ ಆ್ಯಸ್ ಸ್ಕೀಮ್ ಫ್ರಮ್ ದಿ ಹುಂಡೈ ಆಫರ್ಸ್, ಪ್ರೈಸ್ ಬೆನಿಫಿಟ್ ಏನು ಕೊಡ್ತಾ ಇದ್ದೀವಿ ಅದು ಜಾನ್ವರಿಯಲ್ಲಿ ಇರಲ್ಲ. ಸೊ ಸೇವಿಂಗ್ಸ್ ವಿಲ್ ಬಿ ಗುಡ್ ಇಫ್ ಯು ಬೈ ನೌ. ಜಾನ್ವರಿಯಲ್ಲಾದರೆ ಅದೆಲ್ಲ ಯು ವಿಲ್ ಹ್ಯಾವ್ ಟು ಲೆಟ್ ಗೋ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಬೈಯಿಂಗ್ ಇನ್ ಡಿಸೆಂಬರ್. ಐ ಥಿಂಕ್ ಒಂದು ರೇಂಜಿಗೆ ಎಲ್ಲನೂ ಅರ್ದು ಕುಡ್ದಿದ್ದೀವಿ. ಆ್ಯಂಡ್ ಐ ಹೋಪ್ ಕಾರ್ ಇಂಡಸ್ಟ್ರಿ ಬಗ್ಗೆ, ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ, ಹೌ ಹ್ಯುಂಡೈ ಆಸ್ ಅ ಬ್ರ್ಯಾಂಡ್ ಹ್ಯಾಸ್ ಫಂಕ್ಷನ್ ಸೋ ಫಾರ್, ಆ್ಯಂಡ್ ಅದ್ವೈತ್ ಡೀಲರ್ಶಿಪ್, ದು ಜರ್ನಿ ಆ್ಯಂಡ್ ದ ವೇ ಯು ಆಲ್ ಥಿಂಕ್, ಆ್ಯಂಡ್ ಒಂದಷ್ಟು ಹ್ಯಾಕ್ಸ್ ಟು ಯುನೋ ಎನ್ಕ್ಯಾಶ್ ಆನ್ ದ ಕಾರ್ ಇಂಡಸ್ಟ್ರಿ, ಇದು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಕೊನೆಯದಾಗಿ ನಿಮ್ಮ ಕುತೂಹಲಗಳು ಏನು ಸರ್ ಇವಾಗ? ವಾಟ್ ನೆಕ್ಸ್ಟ್ ನಿಮಗೆ ಆ್ಯಸ್ ಅದ್ವೈತ್ ಆ್ಯಂಡ್ ಆ್ಯಸ್ ಇಂಡಿವಿಜುವಲ್ ಅಜಯ್ ಸರ್? ಕುತೂಹಲ ಅಂತ ಇಲ್ಲ. ಎವ್ರಿ ಡೇ ಇಸ್, ಆಸ್ ಐ ಸೆಡ್, ಇಟ್ಸ್ ಎ ಚಾಲೆಂಜಿಂಗ್. ಸೊ we have a vision for the coming year. Like we have been working on to make every employee more kind of happy in their life by working with Advait and enjoying working in Advait, and to grow with Advait. ನಾವೆಲ್ಲ ಬೆಳೆದಿರೋದು ಅದ್ವೈತಲ್ಲಿ. ಹಾಗೆ we joined as a young executive, and we have grown to this extent only because we enjoyed and the company took care of us, and we worked the way the market was behaving. We were ahead of the market in thinking. That's how we could manage. ಇದು ಎಂಪ್ಲಾಯ್ ಬಗ್ಗೆ ಮಾತಾಡೋದಕ್ಕೆ ಯಾರೋ ಅದ್ವೈತ್ ಸೇರ್ಕೋಬೇಕಂದ್ರೆ ಎಂಟ್ರಿ ಲೆವೆಲ್ ಸ್ಯಾಲ್ರಿ ಪೊಸಿಷನ್ಸ್ ಎಲ್ಲ ಏನಿದೆ ಸರ್? ಡಿಪೆಂಡ್ಸ್ ಆನ್ ದಿ ಕ್ಯಾಟಗರೀಸ್. ಇವಾಗ ಸೇಲ್ಸಲ್ಲಿ ಫ್ರೆಷರ್ ಆಗಿ ಸೇರಿದಾಗ ದಿ ಇಂಡಸ್ಟ್ರೀಸ್ ನಾರ್ಮ್ಸ್ ಇಸ್ ಬಿಟ್ವೀನ್ 18,000 to 20,000. ದಟ್ಸ್ ವಾಟ್ ಎವ್ರಿಬಡಿ ಪೇಸ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ಬೇಸ್ಡ್ ಆನ್ ದೇರ್ ಪ್ರೆಸೆಂಟ್ ಇಟ್ ವೇರೀಸ್ ಫ್ರಮ್ 25, 30, 40. ಇಟ್ ಗೋಸ್ ಆಸ್ ಅ ಸೇಲ್ಸ್ ಪರ್ಸನ್. ಮ್ಯಾನೇಜರ್ಸ್ ವಿಲ್ ಬಿ ಡಿಫ್ರೆಂಟ್ ಕ್ಯಾಟಗರಿ, ಟೀಮ್ ಲೀಡರ್ಸ್ ವಿಲ್ ಬಿ ಡಿಫ್ರೆಂಟ್ ಕ್ಯಾಟಗರಿ. ಸೊ ಅವ್ರ ಪರ್ಕ್ಸ್ ಬೇರೆ ಬೇರೆ ಇರುತ್ತೆ, ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ಇರುತ್ತೆ. ಬಟ್ ಇನ್ ಅದ್ವೈತ್ ವಿ ಹ್ಯಾವ್ ದಿ ಅಡ್ವಾಂಟೇಜ್ ಏನಂದರೆ, ನಮ್ಮ ಎಮ್ ಡಿ ಅವರು, ಗುಪ್ತಾ ಅವರು, ಈ ಟೇಕ್ಸ್ ಕೇರ್ ಆಫ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಈಸ್ like even children's education to major extent is borne by the company. So if they are working with Advait, and lot of medical assistance is also given. The mediclaims is one, other assistance also is given based on their background. So lot of unwritten things are there which is taken care by the company. ಕಾರ್ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತಾ ಎಂಪ್ಲಾಯೀಸ್ಗೆ? ಎಂಪ್ಲಾಯೀಸ್ಗೆ ಇರುತ್ತೆ, ಬಟ್ ನಾಟ್ ದಟ್ ವೆರಿ ಹೈ, ಬಿಕಾಸ್ ವಾಟ್ ಎವರ್ ಇಸ್ ದಿ ಕಂಪ್ನಿ ಮಾರ್ಜಿನ್ ಇಟ್ ವಿಲ್ ಗಿವನ್ ಟು ದಿ ಎಂಪ್ಲಾಯೀಸ್ ಅಷ್ಟೇ.
ಇನ್ಕ್ಲೂಡಿಂಗ್ ಹುಂಡೆ ಎಂಪ್ಲಾಯಿ ಆದ್ರೂ ಹುಂಡೆಯಲ್ಲಿ ಅವ್ರದ್ದು ಏನು ಮಾರ್ಜಿನ್ ಇದೆ ಬಿಟ್ಕೊಡ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತ ಇರೋದಿಲ್ಲ. ಗಾಟ್ ಇಟ್. ಸೊ ಆ ಮಾರ್ಜಿನ್ ಮಾತ್ರ ದೇ ಕ್ಯಾನ್ ಪಾಸ್ ಆನ್ ಆಗಿಬಿಟ್ರೆ ಏನಿಲ್ಲ. ಆಲ್ಸೋ ಇನ್ಸೆಂಟಿವ್ಸ್ ಅಂತ ಬಂದಾಗ ಸೇಲ್ಸ್ ಸೇಲ್ಸಲ್ಲಿ ದೇ ಆನ್ ವೆರಿ ಗುಡ್ ಇನ್ಸೆಂಟಿವ್ಸ್. ಪೀಪಲ್ ಹೂ ಆರ್ ಹಂಗರ್. ಇವಾಗ ನಮ್ಮಲ್ಲೇ ನಾವು ಎಷ್ಟೋ ಜನ ಸೇಲ್ಸ್ ಕನ್ಸಲ್ಟೆಂಟ್ ದೇ ಸ್ಟಾರ್ಟ್ ಆವ್ರೇಜ್ ಅಂದರೆ 25-30 ಸಾವಿರ ತೊಗೊತಾರೆ. People who are doing good numbers, they between 50,000 to 1 lakh they earn. People Very who are doing incentives, huh? very incentives, and excellent people, they earn more than 1.5 lakhs month on month, just the incentives alone. So people have grown and they have earned and they have invested and they have done well for themselves in the sales. These are all full time jobs. Full time. ಕನ್ಸಲ್ಟೆಂಟು ಪಾರ್ಟ್ ಟೈಮ್ ಆಪ್ಷನ್ಸ್ ಏನಾರು ಇದೆಯಾ? ಇಲ್ಲ ಏನಿಲ್ಲ. ಸೇಲ್ಸಲ್ಲಿ ಪಾರ್ಟ್ ಟೈಮ್ ಅನ್ನೋದಿಲ್ಲ. ಫುಲ್ ಟೈಮೇ ಸಾಕಾಗಲ್ಲ ಅಂತೀರಾ? ಸೊ ಎಲ್ಲ MBA ಆಗಿರಬೇಕಾ? ವಿ ಲುಕ್ ಅಟ್ ಗ್ರಾಜ್ಯುಯೇಟ್ಸ್. MBAs ಬರ್ತಾರೆ, ಬಟ್ ಬೇಸಿಕ್ ಈಸ್ ಗ್ರಾಜ್ಯುಯೇಟ್ಸ್ ಮೊದಲು. ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಹೌದು. ಇಲ್ಲೂ ಹೆಣ್ಮಕ್ಳು ಸ್ಟ್ರಾಂಗಾ? 100%. ಸೇಲ್ಸಲ್ಲಿ ಯೂಸ್ಲಿ ದೇಸೆ ಹೆಣ್ಮಕ್ಳು ದೇ ಡೂ ಬೆಟರ್ ಅಂತ. ಖಂಡಿತ ಅಲ್ಲ. ದೇ ಆರ್ ವೆರಿ, ನಮ್ಮ ಶೋರೂಮ್ಸ್ ಇರೋದ್ರಿಂದ ಶೋರೂಮ್ಸಲ್ಲೆಲ್ಲ majority of them will be female executives and they do pretty well, and our learning ability is very good. Our I would say their involvement is very high. ಹುಡುಗರು ಇಲ್ಲ ಅಂತಲ್ಲ, ಬಟ್ they don't waste time, they do their job very well. ವೆರಿ ಎಫಿಷಿಯಂಟ್. ಮತ್ತೆ ಇತ್ತೀಚೆಗೆ ಯಾವುದು TV ಸೀರೀಸ್ ನೋಡಿದ್ರಿ? ಬುಕ್ ಏನು ಓದಿದ್ರಿ ಸರ್? ಬುಕ್ ಓದೋದಕ್ಕೆ ಟೈಮ್ ಇಲ್ಲ, ಬಟ್ ಡೆಫಿನೆಟ್ಲಿ ಐ ಲವ್ ರೀಡಿಂಗ್ ಬುಕ್ಸ್, ಬಟ್ ಆಫ್ ಲೇಟ್ ಇಟ್ಸ್ ಬಿನ್ ಟಫ್. ಸೊ ರೀಡಿಂಗ್ ಕಸ್ಟಮರ್ನೇ ಬುಕ್ ಆಗಿ. ಖಂಡಿತವಲ್ಲ. ಒಂದಲ್ಲ ಸುಮಾರು ಬುಕ್ಸ್ ಬರಿಬೋದು, ಓದ್ಬೋದು ಕಸ್ಟಮರ್ಸ್ ಬಗ್ಗೆ. ಬಿಕಾಸ್ ದೇ ಆರ್ ದಿ ಪೀಪಲ್ ಹೂ ಟೀಚರ್ಸ್. ಎಲ್ಲೇ ತಪ್ಪು ಮಾಡಿದ್ರು ದೇ ಟೀಚರ್ಸ್. ವಾಟ್ ಎವರ್ ಗುಡ್ ವಿ ಡೂ ಆಲ್ಸೋ ದೇ ಪ್ರೈಸಸ್. ಸೊ ದೇ ಆರ್ ದಿ ಬೆಸ್ಟ್ ಟೀಚರ್ಸ್ ಅಂತ ನಾನು ಹೇಳೋದು. ವಿಲ್ ದಿಸ್ ಬುಕ್ ಇಂಟ್ರೆಸ್ಟ್ ಯು ಸರ್? ದ ವೆಲ್ತ್ ಮನಿ ಕಾಂಟ್ ಬೈ ಅಂತ. ಖಂಡಿತ. ರಾಬಿನ್ ಶರ್ಮಾ ಅವ್ರದ್ದು ಇದೇನಂದ್ರೆ 8 ಫಾರ್ಮ್ಸ್ ಆಫ್ ವೆಲ್ತ್ ಇದೆ ಅದರ್ ದ್ಯಾನ್ ಮನಿ. ಹೌದು. ಸೆಲ್ಫ್ ಇಂಪ್ರೂವ್ಮೆಂಟ್ ಒನ್ ಫಾರ್ಮ್ ಆಫ್ ವೆಲ್ತು, ವೆಲ್ನೆಸ್ ಇಸ್ ಒನ್, ಫ್ಯಾಮಿಲಿ ಇಸ್ ಒನ್, ಮನಿ, ಕ್ರಾಫ್ಟ್. ಸೊ ಹೀಗೆ 8 ಇದರಲ್ಲಿ ಎವ್ರಿ ಡೇ ಯು ಕ್ಯಾನ್ ಪ್ರಾಬ್ಲಿ 1 ಪೇಜ್ ತೆಗೆದ್ರೂ ಒಂದೊಂದು ಪೇಜ್ ಓದ್ಬೋದು. ಆ ಥರ ಇದೆ. ಐ ಹೋಪ್ ದಿಸ್ ಬುಕ್ ಮೈಟ್ ಹೆಲ್ಪ್ ಯು. ಓದಿದ್ದೀನಿ ಅವ್ರದ್ದು. ಹೌದಾ? ಇದು ಓದಿಲ್ಲ. ಓಕೆ. ಸೊ ಇದನ್ನು ಸೈನ್ ಮಾಡ್ತೀನಿ. ಅಲ್ಲಿವರೆಗೂ ಒಂದು 3 ವ್ಯಕ್ತಿನ ನೀವು ನಾಮಿನೇಟ್ ಮಾಡಿ ಸರ್. ಯಾರನ್ನು ನಾವು ಶೋನಲ್ಲಿ ಕರೆಸ್ಬೇಕು? ಯಾವ ಇಂಡಸ್ಟ್ರಿ ಅವ್ರನ್ನ, ಅಥವಾ ಎನಿ ಪಾಪ್ಯುಲರ್ ಪರ್ಸ್ನಾಲಿಟಿ ಯು ಥಿಂಕ್ ಅವರಲ್ಲಿರೋ ನಾಲೆಜು ಜನಕ್ಕೆ ಆಚೆಗೆ ಗೊತ್ತಾಗಬೇಕು? MD ಅವರು ಮಿಸ್ಟರ್ ಸುಬ್ರಹ್ಮಣ್ಯ ಗುಪ್ತಾ ಈಸ್ ನಾಟ್ ಓನ್ಲಿ ದಿಸ್ ಬಿಸ್ನೆಸ್ ರಿಲೇಟೆಡ್, he is also a philanthropist and a very well known personality in the Bangalore idರಲ್ಲಿ. His father was the one who started Vaishya Bank. So he was the founder. So his journey is different. Lot of things we can explore, and the way he does philanthropist works, amazing. Nobody can imagine a person can go to that extent. I've written something, I thought, I don't know, ಆ ಲೈನ್ ಹಂಗೆ ಹೇಳಿದ್ರಲ್ಲ ನೀವು, ಡಿಯರ್ ಮತ್ತು ಲಯನ್ ಸ್ಟೋರಿನ, ನಾನು ಅದೇ ಬರ್ದೀನಿ. ಡಿಯರ್ ಅಜಯ್ ಸರ್, ಡೋಂಟ್ ಈಟ್ ಯುವರ್ ಸೆಲ್ಫ್ ಇನ್ ದ ಜರ್ನಿ ಆಫ್ ಬೀಯಿಂಗ್ ಅ ಲಯನ್ ಅಂತ ಹಾಕಿದ್ದೀನಿ. ಫ್ರಮ್ DEER ಅಲ್ಲ, DEAR, ಜಸ್ಟ್ ಕ್ಯೂರಿಯಾಸಿಟಿ ಅಂತ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ಸರ್. There you go, sir. Yeah. Thank you. This is a hamper from Mirasi. Okay. Love and Light. It says cocoa palm sugar ಒಂದಿದೆ. ಇವ್ರದ್ದು ಲೋ GI ಇರೋವಂಥ ಒಂದು ಶುಗರ್ ಸರ್. ಗ್ಲೈಕೋಮಿಕ್ ಇಂಡೆಕ್ಸ್ ಕಮ್ಮಿ ಇರುತ್ತೆ. ಸೊ ಇಟ್ಸ್ ಗುಡ್. ದಿಸ್ ಇಸ್ ಫಾರ್ ಯು. ಆ್ಯಂಡ್ ರೀಪೋಸ್ ಕಡೆಯಿಂದ ದೇರ್ ಇಸ್ ಒನ್ ಮ್ಯೂಸಿಕ್ ಪಿಲ್ಲು. Oh, okay. So many things. So that was today's Just Curious. ಅದ್ವೈತ್ ಮೋಟರ್ಸ್ ಆಪ್ರೇಷನ್ಸ್ ಹೇಗೆ, ಹ್ಯುಂಡೈ ಬ್ರ್ಯಾಂಡ್ ಪಾಲಿಸಿ ಏನು, ಹೆಂಗೆ ಯೋಚನೆ ಮಾಡ್ತಾರೆ, ಕಸ್ಟಮರ್ಸ್
ಇನ್ಸೈಟ್ಸು, ಅಂದರೆ ಹೆಂಗೆ ನಾವುಗಳು ಯೋಚನೆ ಮಾಡ್ತೀವಿ, ಕಾರ್ ಇಂಡಸ್ಟ್ರಿ ಫ್ಯೂಚರ್ ಏನು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಆ್ಯಂಡ್ ಆಲ್ಸೋ ಮಾರ್ಕೆಟಿಂಗು, ಸೇಲ್ಸು, ಅದ್ವೈತಲ್ಲಿ ಕೆಲಸ ಮಾಡೋದ್ರದ್ದು, ಸ್ಯಾಲ್ರೀಸು, ಇನ್ಸೆಂಟಿವ್ಸು, ಒಂದು ಇಂಡಸ್ಟ್ರಿ ಹೇಗೆ ರನ್ ಆಗುತ್ತೆ ಆ ಸೆಕ್ಟರ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ನಮ್ಮ ಈ ಸಂಭಾಷಣೆಯ ಯಾವ್ಯಾವ ಭಾಗ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾವ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳು ಇವತ್ತು ನಿಮಗೆ ಗೊತ್ತಾಯಿತು, ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಿಮ್ಮ ಲೈಫಿಗೆ ನೀವೇನೇನು ಅಪ್ಲೈ ಮಾಡ್ತೀರಾ ಇವೆಲ್ಲ ಯೋಚನೆ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ಕೊನೆ ಕೆಲಸ ನಿಮ್ಮದು, ಇಲ್ಲಿ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ, ಯಾವ ಇಂಡಸ್ಟ್ರಿ, ಯಾವ ಕ್ಷೇತ್ರದವರು, ಯಾವ ಟಾಪಿಕ್ಸ್ ಬಗ್ಗೆ ನಿಮಗೆ ಯುನೋ ಅವ್ರು ಮಾತಾಡಬೇಕು, ಅವರಲ್ಲಿರೋ ನಾಲೆಜನ್ನು ಹಂಚ್ಕೋಬೇಕು, ಸಜೆಷನ್ಸನ್ನು ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಇವತ್ತೇನನ್ನು ಹೇಳಿ ಶೋನ ಮುಗಿಸ್ಲಿ. ವಿ ಆಲ್ವೇಸ್ ಟಾಕ್ ಅಬೌಟ್ ಮಾರ್ನಿಂಗ್ ರೂಟೀನ್. ಸೊ ಈವ್ನಿಂಗ್ ರೂಟೀನ್ ಕೂಡ ಒಬ್ಬರು ಮನುಷ್ಯರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಎಂಪವರ್ ಯುವರ್ ಮಾರ್ನಿಂಗ್ಸ್ ಅಂತ ಸ್ಕಾಟ್ ಆ್ಯಲನ್ ಬರೆದಿರೋ ಒಂದು ಬುಕ್ಕಲ್ಲಿ ತುಂಬ ರುಟೀನ್ಸ್ ಬಗ್ಗೆ, ಮಾರ್ನಿಂಗ್ಸು ಈವ್ನಿಂಗ್ಸ್ನ ಹೇಗೆ ನೋಡಬೇಕು, ಯಾಕೆ ನೋಡಬೇಕು ಅಂತ ಒಂದು ಆರ್ಟಿಕಲ್ ಈಗಷ್ಟೇ ನಾನು ನೋಡಿದೆ. ಇಟ್ ಟಾಕ್ಸ್ ಅಬೌಟ್ ಪ್ರತಿದಿನ ನೀವು ದಿನಾನ ಮುಗಿಸಿದ್ಮೇಲೆ ಸಾಯಂಕಾಲ ಅಥವಾ ರಾತ್ರಿ ಮೆಂಟಲಿ ಮತ್ತು ಫಿಸಿಕಲಿ ಇಡೀ ದಿನ ಹೇಗಿತ್ತು, ಏನೇನಾಯಿತು ಅಂತ. ಈಗ ಉದಾಹರಣೆಗೆ ಎಲ್ಲ ಆದಮೇಲೆ ಬೈ ಎಂಡ್ ಆಫ್ ದ ಡೇ ಮೆಟಫಾರಿಕಲಿ ಹೇಳಬೇಕಂದ್ರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ, ಏನೇನು ಪಾತ್ರೆ ತೊಳಿಬೇಕು, ಕೆಲವರೆಲ್ಲ ಅದನ್ನು ತೊಳೆದು ಮಲ್ಕೋತಾರಲ್ಲ, ಹಾಗೆ ನಿಮ್ಮ ಇಡೀ ದಿನದ ಮೆಂಟಲ್ ಮತ್ತು ಫಿಸಿಕಲ್ ವಿಚಾರಗಳು ಏನೆಲ್ಲ ಇತ್ತು ಅದೆಷ್ಟನ್ನೂ ಓಕೆ ಅವತ್ತಿಗೆ ಮುಗೀತು ಅಂತ ಅವತ್ತಿನ ದಿನ ಸೆಟಲ್ ಮಾಡಿ ಮತ್ತು ನಿದ್ದೆ ಮಾಡೋದ್ರಿಂದ ಫಾರ್ ದ ನೆಕ್ಸ್ಟ್ ಡೇ ಯು ಆರ್ ಫ್ರೆಶ್ ಆ್ಯಂಡ್ ದ ಸ್ಲೇಟ್ ಇಸ್ ಕ್ಲಿಯರ್ ಆ್ಯಂಡ್ ಯು ನೋ ವಾಟ್ ಟು ಡೂ. ಸೊ ಈ ಥರದ ಒಂದಷ್ಟು ಥಿಯರೀಸನ್ನು ಕೇಳಿಸ್ಕೊಂಡಾಗ ಟ್ರೈ ಮಾಡಿ ನೋಡಿ. ಓಕೆ, ಒಂದು ದಿನ ಮಾಡಿದೆ, 2 ದಿನ ಮಾಡಿದೆ, ಡಿಡ್ ದಿಸ್ ಅಫೆಕ್ಟ್ ಮೀ, ಈ ಥರ ಎಲ್ಲ ರಿಫ್ಲೆಕ್ಷನ್ಸ್ಗಳ ಜೊತೆಗೆ ಸಿ ಹೌ ಯು ಕ್ಯಾನ್ ಚೇಂಜ್ ದ ವೇ ಯು ಲುಕ್ ಅಟ್ ಲೈಫ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ಏನಂತಾರೆ ಅನದರ್ ರೂಮ್ ಎಪಿಸೋಡ್ ಅನ್ಬೇಕಾ, ಬಿಕಾಸ್ ಇಟ್ ವಾಸ್ ಆಲ್ ಅಬೌಟ್ ಕಾರ್ಡ್ಸ್. ಸೊ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಓಕೆನಾ?